ಆಪರೇಷನ್ ಅಲ್ಲಿ ಏನ್ ಮಾಡ್ತೀವಿ, ಆಪರೇಷನ್ ಏನ್ ಮಾಡಲ್ಲ ನಾವು, ಫಂಡಮೆಂಟಲ್ ಆಪರೇಷನ್. ಹೌದಾ? ಅಂದ್ರೆ ಆಪ್ಷನ್ 3 ಕಡೆ ಹೋಗಿ, ಇಲ್ಲಿನೂ ಅಷ್ಟೇ ಎಕ್ಸ್ ಏನಿದೆ -7 +7 ನಡುವೆ ಇದೆ. ಹಾಗಿದ್ರೆ ಬಂದಿರೋ ಆನ್ಸರ್ನ ಆಲ್ಟರ್ ಮಾಡ್ಲಿಕ್ಕೆ ಬರಲ್ಲ ಅಕಾರ್ಡಿಂಗ್ ಟು ದಿಸ್ ಆಪ್ಷನ್. ಓಕೆ, ಇಲ್ಲಿ ನೋಡ್ರಿ, ಇದು ಏನು ಮಾಡ್ಲಿಕ್ಕೆ ಬರಲ್ಲ. ಹೂ ಎಕ್ಸ್ಪೋಸ್ಡ್ ಟು ಕೆಮಿಕಲ್ C1 ಬಟ್ ನಾಟ್ C2 ಅಂದ್ರೆ N ಆಫ್ C1 - C2 ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಇವತ್ತಿನ ಟಾರ್ಗೆಟ್ KCET ಸೆಷನ್ ಅಲ್ಲಿ ನಾವು 30 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಆದರೆ ಯಾವ ಚಾಪ್ಟರ್ನ ಮೇಲೆ ಸಾಲ್ವ್ ಮಾಡ್ತಿದ್ದೀವಿ, ಅದನ್ನು ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಬೈನೋಮಿಯಲ್ ಥಿಯರಮ್ ಹಾಗೆ ಸೆಟ್ಸ್ ಅನ್ನುವಂಥ 2 ಚಾಪ್ಟರನ್ನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಈ 2 ಚಾಪ್ಟರ್ಗಳ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ 30 ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಇಫ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದೀಸ್ 30 ಕ್ವಶನ್ಸ್ ಥರೋಲಿ, ಖಂಡಿತ ನೀವು ಒಳ್ಳೆ ಸ್ಕೋರನ್ನು ಮಾಡಬಹುದು. ಆಲ್ ರೈಟ್, ಹಾಗಿದ್ರೆ ಇನ್ಯಾಕ್ ತಡ, ಇವತ್ತಿನ ನಮ್ಮ ಸೆಷನ್ ಶುರು ಮಾಡೋಣ. ಎಲ್ಲರೂ ತಯಾರಿದ್ದೀರಾ ಸೆಷನ್ನಿಗೆ? ಓಕೆ, ಫೈನ್. ನಾನು ಇವಾಗ ತಾನೇ ಹೇಳಿದೆ, ಟುಡೇಸ್ ಟಾರ್ಗೆಟ್ ಇಸ್ ನಥಿಂಗ್ ಬಟ್ ಕವರಿಂಗ್ ಸೆಟ್ಸ್ ಅಂಡ್ ಬೈನೋಮಿಯಲ್ ಥಿಯರಮ್ ಕಾನ್ಸೆಪ್ಟ್ ಅಂಡ್ ಕ್ವಶನ್ಸ್. ಫೈನ್, ಓಕೆ, ಆಲ್ ರೈಟ್. ನೋಡಿ, ಯಾವಾಗಲೂ ನಾವು ಯಾವುದೇ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ಆ ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ ಬೇಕಾಗಿರುವಂಥ ಕಾನ್ಸೆಪ್ಟ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು, ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಹೌದಾ? ಸೊ ಈಗ ಕೂಡ ನಾವು ಅದೇ ಕೆಲಸ ಮಾಡ್ತೀವಿ. ಸೆಟ್ಸ್ ಹಾಗೆ ಬೈನೋಮಿಯಲ್ ಥಿಯರಮ್ ಅಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ವಿತ್ ರೆಸ್ಪೆಕ್ಟ್ ಟು KCET ಅವುಗಳನ್ನು ಕವರ್ ಮಾಡೋಣ, ತಿಳ್ಕೊಳ್ಳೋಣ, ಫಸ್ಟ್ ಗ್ಲಾನ್ಸ್ ಮಾಡೋಣ, ನಂತರ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಪರ್ಫೆಕ್ಟ್. ಸೊ ಮೊದಲನೇದಾಗಿ ನಾನು ಸೆಟ್ಸ್ ಬಗ್ಗೆ ಮಾತಾಡ್ತೀನಿ. ಓಕೆ, ಸೊ ವಾಟ್ ಡು ಯು ಮೀನ್ ಬೈ ಸೆಟ್ ಅಂದ್ರೆ ಏನು, ಸೆಟ್ ಅಂದ್ರೆ ಏನು ಅಂತ ಕೇಳಿದರೆ ಎಲ್ಲರೂ ಟಕ್ಕಂತ ಉತ್ತರ ಕೊಡ್ತೀರಾ. ಎ ಸೆಟ್ ಇಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಅಂಡ್ ವೆಲ್ ಡಿಸ್ಟಿಂಗ್ವಿಶ್ಡ್ ಆಬ್ಜೆಕ್ಟ್ಸ್ ಅಂತ. ಕರೆಕ್ಟ್ ಅಲ್ವಾ? ಎಸ್, ಆಲ್ ರೈಟ್. ಸೊ ಸೆಟ್ಸ್ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರುತ್ತೆ, ದಟ್ ಈಸ್ ಡೆಫಿನಿಷನ್. ಆದರೆ ಈ ಸೆಟ್ ಡೆಫಿನಿಷನ್ ಕೇಳ್ತಾರಾ? ಕೇಳಲ್ಲ. ಅವ್ರಿಗೆ ಗೊತ್ತು, ಬುದ್ಧಿವಂತರವರು, ಇವರೆಲ್ಲ ಉತ್ತರ ಕೊಡ್ತಾರೆ ಅಂತ ಗೊತ್ತು. ಅದಕ್ಕೆ ಇನ್ನೂ ಆಳಕ್ಕೆ ಹೋಗ್ತಾರೆ. ಅಂದ್ರೆ ಏನು, ಮುಂದೆ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಮೇಲೆ ಗಮನ ಹರಿಸ್ತಾರೆ. ಓಕೆ, ಅದ್ರ ಕಡೆಗೆ ಹೋಗೋಣ. ಬಟ್ ಇಫ್ ಐ ಟಾಕ್ ಅಬೌಟ್ ಸೆಟ್, ಇದು ಬೇಸಿಕ್ ಡೆಫಿನಿಷನ್. ದೆನ್ ಸೆಟ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ರೋಸ್ಟರ್ ಫಾರ್ಮ್, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. 2 ರೀತಿಯಲ್ಲಿ ನೀವು ಸೆಟ್ನ ರೆಪ್ರೆಸೆಂಟ್ ಮಾಡ್ತೀರಾ. ಹಾಗೆ ಟೈಪ್ಸ್ ಆಫ್ ಸೆಟ್ಸ್ ಅಂತ ಬಂದರೆ ಎಂಪ್ಟಿ ಸೆಟ್, ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್, ಸಿಂಗಲ್ಟನ್ ಸೆಟ್, ಯೂನಿವರ್ಸಲ್ ಸೆಟ್. ಹೌದಾ? ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಸೆಟ್ಸ್. ಅರ್ಥ ಆಗ್ತಿದ್ದಲ್ಲ? ಸೊ ಇದೇನಪ್ಪ ಇವ್ರು ಇಷ್ಟೇ ಹೇಳ್ತಿದಾರಲ್ಲ ಅಂದರೆ ನೀವು ಇದರಲ್ಲಿ ಆಲ್ರೆಡಿ ಫೆಮಿಲಿಯರ್ ಆಗಿದ್ದೀರಾ, ಪರಿಚಿತರಾಗಿದ್ದೀರಾ. ಹೌದಾ? ನಾನು ಇದನ್ನ ಯಾಕೆ ಬರೀತಾ ಇಲ್ಲ ಅಂದರೆ ಯು ಆಲ್ರೆಡಿ ನೋ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಇದು ನಿಮಗೆ ಬೇಸಿಕ್ ಆಗಿರುವಂಥದ್ದು. ಇನ್ನು ಮುಂದೆ ಈಗ ಏನು ಬರೆಯೋದಕ್ಕೆ ಹೊರಟಿದ್ದೀನಲ್ಲ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂಡ್ ಯು ಆಲ್ ನೀಡ್. ಓಕೆ, ಸೊ ಇವಾಗ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಸೆಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಚೆನ್ನಾಗಿದೆ. ಹೌದಾ? ಈಗ ನಾನು ಸಬ್ಸೆಟ್ ಬಗ್ಗೆ ಮಾತಾಡ್ತೀನಿ. ಏನು? ಸಬ್ಸೆಟ್. ಫೈನ್. ಸೊ ಸಬ್ಸೆಟ್ ಅಂದ್ರೆ, ಸೊ CET ಪಾಯಿಂಟ್ ಆಫ್ ವ್ಯೂ ಇಂದ ಯಾವೆಲ್ಲ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟೋ ಅದನ್ನ ನಾವು ಕವರ್ ಮಾಡ್ತಿದೀವಿ ಅಂತ ಹೇಳಿದೆ. ಹೌದಾ? ಓಕೆ, ಸೊ ಸಬ್ಸೆಟ್ ಅಂತ ಬಂದ್ರೆ ವಾಟ್ ಡು ಯು ಮೀನ್ ಬೈ ಸಬ್ಸೆಟ್? ನೋಡಿ, ಸಪೋಸ್ ಐ ಹ್ಯಾವ್ ಎ ಸೆಟ್ ಎ. ಓಕೆ, 1 2 3 7 9 6 8. ಓಕೆ, ಸೊ ನನಗೆ ಈ ಒಂದು ಸೆಟ್ ಎ ಅಲ್ಲಿ 7 ಎಲಿಮೆಂಟ್ಸ್ಗಳು ಇದೆ. ಓಕೆ, ನಾನೇನು ಮಾಡ್ತೀನಿ, ಈಗ ಇನ್ನೊಂದು ಸೆಟ್ ಬಿ ಅಂತ ಹೇಳಿ ಬರೀತೀನಿ. ಈ ಬಿನ ಹೇಗೆ ಫಾರ್ಮ್ ಮಾಡ್ತೀನಿ ಅಂದರೆ, ಸೆಟ್ ಎ ಇಂದ ಕೆಲವೊಂದು ಎಲಿಮೆಂಟ್ಸ್ಗಳನ್ನು ತಗೊಳ್ತೀನಿ. ದಟ್ ಈಸ್ 2 3 7. ಓಕೆ, 2 3 7 3 ಎಲಿಮೆಂಟ್ಸ್ಗಳನ್ನು ತಗೊಂಡೆ. ಏನಾಯ್ತಿದು ನೋಡಿ, ಸೆಟ್ ಬಿ ಹೇಗೆ ಫಾರ್ಮ್ ಆಯಿತು ಅಂದರೆ, ಇಟ್ ಈಸ್ ಫಾರ್ಮ್ಡ್ ಬೈ ಟೇಕಿಂಗ್ ಫ್ಯೂ ಎಲಿಮೆಂಟ್ಸ್ ಫ್ರಮ್ ಸೆಟ್ ಎ. ಹಾಗಿದ್ರೆ ನಾನು ಹೇಳ್ತೀನಿ ಏನಂತ, ಬಿ ಈಸ್ ದ ಸಬ್ಸೆಟ್ ಆಫ್ ಎ. ಏನು? ಬಿ ಈಸ್ ದ ಸಬ್ಸೆಟ್ ಆಫ್ ಎ.
ಯಾಕೆ ಅಂದರೆ ಬಿ ಯಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಎ ಅಲ್ಲಿ ಇದೆ. ಹಾಗೆ ಎ ಅನ್ನುವಂತಹ ದೊಡ್ಡ ಸೆಟ್ಟಿಂದ ಒಂದು ಚಿಕ್ಕ ಸೆಟ್ ಫಾರ್ಮ್ ಆಗಿದೆ, ದಟ್ ಈಸ್ ಸೆಟ್ ಬಿ. ಹೌದಾ? ಸಬ್ ಸೆಟ್ ಅಂದ್ರೆ ಏನು? ಸಬ್ ಅಂದ್ರೆ ಚಿಕ್ಕದು. ಹೌದಾ? ಸೊ ಬಿ ಇಸ್ ದ ಸಬ್ಸೆಟ್ ಆಫ್ ಎ. ದಿಸ್ ಇಸ್ ದ ಸಿಂಬಲ್ ವಿ ಆಲ್ವೇಸ್ ಯೂಸ್ ಟು ರೆಪ್ರೆಸೆಂಟ್ ಸಬ್ಸೆಟ್. ಕರೆಕ್ಟ್ ಅಲ್ವಾ? ಬಿ ಇಸ್ ದ ಸಬ್ಸೆಟ್ ಆಫ್ ಎ. At the same time, A is not the subset of B. Correct ಅಲ್ವಾ? A is not the subset of B. ಕಾರಣ ಏನು ಅಂದರೆ ಎ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಬಿ ಅಲ್ಲಿ ಇಲ್ಲ. ಹೌದಾ? ಎ ಅಲ್ಲಿ ಇರುವಂಥ ಕೆಲವೊಂದು ಎಲಿಮೆಂಟ್ಸ್ಗಳಿಂದ ಸೆಟ್ ಬಿ ಆಗಿದೆ, ಆದರೆ ಎ ಒಳಗೆ ಇರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇಲ್ಲ. ಹಾಗಾಗಿ ಎ ಇಸ್ ನಾಟ್ ದ ಸಬ್ಸೆಟ್ ಆಫ್ ಬಿ. ಕ್ಲಿಯರ್ ಅಲ್ಲ? ನಮಗೆ ಯಾವುದು ಸಬ್ಸೆಟ್ ಅಂತ ತಿಳ್ಕೊಂಡ್ರೆ ಸಾಕು ಫಸ್ಟ್. ಹೌದಾ? ಸೊ ಬಿ ಇಸ್ ದ ಸಬ್ಸೆಟ್ ಆಫ್ ಎ. ಹಾಗೆ ಈ ವಿಷಯನೂ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಎ ರೆಸಿಪ್ರೋಕೇಟ್ ಆಗಲ್ಲ, ಅಂದ್ರೆ ಏನು ಉಲ್ಟಾ ಆಗಲ್ಲ. ಬಿ ಎ ಸಬ್ಸೆಟ್ ಆಗಿರ್ಬೋದು, ಆದರೆ ಎ ಬಿನ ಸಬ್ಸೆಟ್ ಇಲ್ಲಿ ಆಗೋದಿಲ್ಲ, ಇಲ್ಲಿ ಆಗೋದಿಲ್ಲ. ಇಫ್ ಬೋತ್ ಆರ್ ಈಕ್ವಲ್ ಅವಾಗ ಬೇರೆ. ಓಕೆ, ಗೆಟಿಂಗ್ ಇಟ್? ಆಲ್ ರೈಟ್. ಈಗ ಸಬ್ಸೆಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ನಾವು ಈಗ ಸಬ್ಸೆಟ್ ಅಲ್ಲಿ ಎರಡು ವಿಧ ಇದೆ, ಟೈಪ್ಸ್ ಇದೆ. ಅದೇನು ಅಂದ್ರೆ ಪ್ರಾಪರ್ ಸಬ್ಸೆಟ್ ಹಾಗೆ ಇಂಪ್ರಾಪರ್ ಸಬ್ಸೆಟ್. ಏನು? ಪ್ರಾಪರ್ ಸಬ್ಸೆಟ್ ಹಾಗೆ ಇಂಪ್ರಾಪರ್ ಸಬ್ಸೆಟ್. ಅರ್ಥ ಆಯ್ತಾ? ಇದೇನಿದು? ಎರಡು ವಿಧ ಯಾವ್ದ್ರಲ್ಲಿ? ಸಬ್ಸೆಟ್ ಅಲ್ಲಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಏನಿದು ಪ್ರಾಪರ್ ಸಬ್ಸೆಟ್ ಇಂಪ್ರಾಪರ್ ಸಬ್ಸೆಟ್ ಅಂದ್ರೆ? ಸಪೋಸ್ ನಿಮಗೆ ಕ್ಲಾಸ್ 12 ಇದೆ. ಓಕೆ, ಕ್ಲಾಸ್ 12 3 ಭಾಗ ಆಗಿ ಡಿವೈಡ್ ಮಾಡ್ಯಾರ, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಅಂತ. ಈಗ 12th ಸ್ಟ್ಯಾಂಡರ್ಡ್, ಐ ಮೀನ್ ಕ್ಲಾಸ್ 12 ಸೆಕೆಂಡ್ ಇಯರ್ PUC ಅಲ್ಲಿ ಸಿ ಸೆಕ್ಷನ್ ಏನಿರುತ್ತಲ್ಲ, ಕ್ಲಾಸ್ 12 ಸಿ ಸೆಕ್ಷನ್ ಈಸ್ ಎ ಪಾರ್ಟ್ ಆಫ್ ಕಂಪ್ಲೀಟ್ ಕ್ಲಾಸ್ 12. ಕ್ಲಾಸ್ 12 ಅಂದ್ರೆ ಏನು? ಆ 3 ಸೆಕ್ಷನ್ಗಳು ಒಟ್ಟುಗೂಡಿದಾಗ ಕಂಪ್ಲೀಟ್ ಕ್ಲಾಸ್ 12 ಆಗುತ್ತೆ. ಆದರೆ ಅವು ಡಿವೈಡ್ ಆಗಿರೋದ್ರಿಂದ, ಇಫ್ ಐ ಆಸ್ಕ್ ಯು ರಿಗಾರ್ಡಿಂಗ್ section C, class 12th section C is a part of complete class 12th ಅಂದ್ರೆ ಒಂದು ಭಾಗ. ಓಕೆ, ಅಂದ್ರೆ ಇಲ್ಲಿನೂ ಕೂಡ ಅಷ್ಟೇ ಸೆಟ್ ಬಿ ಏನಿದೆಲ್ಲ, ಇದು ಇದರಲ್ಲಿ ಇರುವಂಥ ಎಲಿಮೆಂಟ್ಸ್ ಏನು? ಸೆಟ್ ಎ ಅಲ್ಲಿ ಇರುವಂಥ ಎಲಿಮೆಂಟ್ಸ್ನ ಒಂದು ಭಾಗ. ಗೆಟಿಂಗ್ ಇಟ್? ದೇರ್ಫೋರ್ ಬಿ ಇಸ್ ದ ಸಬ್ಸೆಟ್ ಆಫ್ ಎ. ಹಾಗೆ ಬಿ ಹಿಯರ್ ಈಸ್ ಪ್ರಾಪರ್ ಸಬ್ಸೆಟ್ ಆಫ್ ಎ. ಅರ್ಥ ಆಯ್ತಾ? ಸೊ ರಿಯಲ್ ಲೈಫ್ ಎಕ್ಸಾಂಪಲ್ ಅಂದ್ರೆ ಇವಾಗ ಹೇಳಿದ್ನಲ್ಲ ಅದು. ಓಕೆ, ದೊಡ್ಡ ಸೆಟ್ ಅಲ್ಲಿ ಒಂದು ಭಾಗ ಪ್ರಾಪರ್ ಆಗಿ ಇರುತ್ತಲ್ಲ, ಪ್ರಾಪರ್ ಅಂದ್ರೆ ಇದಕ್ಕೆ ರಿಲೇಟಬಲ್ ಇರುವಂಥದ್ದೇ ಪ್ರಾಪರ್ ಸಬ್ಸೆಟ್. ಇದು ಇದಕ್ಕೆ ರಿಲೇಟಬಲ್, ಇದರಿಂದನೇ ಇದು ಆಗಿರೋದು ಅಲ್ವಾ? ಎಸ್. ಈಗ ವಾಟ್ ಯು ಮೀನ್ ಬೈ ಇಂಪ್ರಾಪರ್ ಸಬ್ಸೆಟ್? ಇಂಪ್ರಾಪರ್ ಸಬ್ಸೆಟ್ ಅಂದ್ರೆ 12th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಈಸ್ ದ ಸಬ್ಸೆಟ್ ಆಫ್ 12th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್. ಏನ್ ಅರ್ಥ ಇದೆ ಇದರಲ್ಲಿ? ಸಬ್ಸೆಟ್ ಅಂದ್ರೆ ಚಿಕ್ಕದು. ಹೌದಾ? 12th ಬಿ ಸೆಕ್ಷನ್ನೇ ಒಂದು ಭಾಗ, ಅದರಲ್ಲಿ ಇನ್ನೊಂದು ಭಾಗ ಅದು 12th ಬಿ ಸೆಕ್ಷನ್ನೇ. ಏನಿದೆ ಇದರಲ್ಲಿ ಅರ್ಥ? ಸೊ ಇಂಪ್ರಾಪರ್ ಸಬ್ಸೆಟ್ ಅಂದ್ರೆ ಏನು? ಎರಡೂ ಸೆಟ್ಗಳು ಈಕ್ವಲ್ ಇರುತ್ತೆ, ಅದರ ಸಬ್ಸೆಟ್ ಅಂತ ಹೇಳ್ತೀವಲ್ಲ, ಅದು ಇಂಪ್ರಾಪರ್ ಸಬ್ಸೆಟ್ ಆಗುತ್ತೆ. ಅದರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಹೌದಾ? ಸೊ ಇಫ್ ಐ ಗಿವ್ ಆನ್ ಎಕ್ಸಾಂಪಲ್ ಇದಕ್ಕೆ ಅಂದ್ರೆ, ಎಕ್ಸಾಂಪಲ್ ಅಂದ್ರೆ 12th ಬಿ ಸೆಕ್ಷನ್ is the subset of 12th B section. ಹೌದಾ? ಸೊ ಇದರಲ್ಲಿ ಯಾವುದೇ ಅರ್ಥ ಇಲ್ಲ, ಹಾಗಾಗಿ ಇಟ್ ಈಸ್ ನಾಟ್ ದ ಸಬ್ಸೆಟ್, ಇಟ್ ಈಸ್ ಅನ್ ಇಂಪ್ರಾಪರ್ ಸಬ್ಸೆಟ್ ಆಯಿತು. 12th B section is the subset of 12th B section ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್, ಹಾಗಾಗಿ ಇಟ್ ಈಸ್ ಅನ್ ಇಂಪ್ರಾಪರ್. ಇದು ಪ್ರಾಪರ್. ಅರ್ಥ ಆಯ್ತಾ? ಮುಂದೆ ಹೋಗೋಣ ಈಗ. ಆಲ್ ರೈಟ್. ಈಗ ನಾವು ಸಬ್ಸೆಟ್ ಅಂದರೆ ಏನು, ಸಬ್ಸೆಟ್ನ ವಿಧ ಏನು ಅಂದರೆ ಟೈಪ್ಸ್ ಆಫ್ ಸಬ್ಸೆಟ್ಸ್ನ ತಿಳ್ಕೊಂಡ್ವಿ. ಈಗ ನಂಬರ್ ಆಫ್ ಸಬ್ಸೆಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಸಪೋಸ್ ಇಫ್ ಐ ಹ್ಯಾವ್ ಅ ಸೆಟ್ ಎ, 1 2 3 ಎಲಿಮೆಂಟ್ ಇದೆ. ಓಕೆ, ಇಲ್ಲಿ ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಸೆಟ್ ಎ ಇಂದ ಎಷ್ಟು ಚಿಕ್ಕ ಚಿಕ್ಕ ಸಬ್ಸೆಟ್ಸ್ಗಳನ್ನು, ಚಿಕ್ಕ ಚಿಕ್ಕ ಸೆಟ್ಸ್ ಅಂದ್ರೇನೆ ಸಬ್ಸೆಟ್ಸ್, ಎಷ್ಟು ನಂಬರ್ ಆಫ್ ಸಬ್ಸೆಟ್ಸ್ಗಳನ್ನು ಸೆಟ್ ಎ ಇಂದ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದು ಈ ಫಾರ್ಮುಲಾ. ಯಾವುದು? ನಂಬರ್ ಆಫ್ ಸಬ್ಸೆಟ್ಸ್
ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಅಂದರೆ 2 ಪವರ್ ಎನ್. ಏನು 2 ಪವರ್ ಎನ್. ಗೆಟಿಂಗ್ ಇಟ್? ಅಂದರೆ ಹಿಯರ್ ಎನ್ ರೆಪ್ರೆಸೆಂಟ್ಸ್, ಎನ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ. ಹೌದಾ? ದಟ್ ಈಸ್ ಹಿಯರ್ ವಿ ಹ್ಯಾವ್ 2 ಪವರ್ 3. ಕರೆಕ್ಟ್ ಅಲ್ವಾ? 2 ಪವರ್ 3. ಯಾಕೆಂದ್ರೆ 1 2 3 ಎಲಿಮೆಂಟ್ಸ್ ಇದೆ, 2 ಪವರ್ 3. ಕ್ಲಿಯರ್? ಓಕೆ. ಅದೇ ರೀತಿ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಎಷ್ಟಿರುತ್ತೆ ಅಂದರೆ, ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ 2 ಪವರ್ ಎನ್ ಮೈನಸ್ 1. ಓಕೆ, ಒಂದು ಸೆಟ್ ಅಲ್ಲಿ ಪ್ರಾಪರ್ ಸಬ್ಸೆಟ್ ಎಷ್ಟಿರುತ್ತೆ? 2 ಪವರ್ ಎನ್ ಮೈನಸ್ 1. ಹೇಳ್ತೀನಿ, ಕ್ಲಿಯರ್ ಆಗಿ ಹೇಳ್ತೀನಿ ಏನು ಅಂತ. ಸೊ ನಂಬರ್ ಆಫ್ ಇಂಪ್ರಾಪರ್ ಸಬ್ಸೆಟ್, ಏನು ನಂಬರ್ ಆಫ್ ಇಂಪ್ರಾಪರ್ ಸಬ್ಸೆಟ್ ಎಷ್ಟಿರುತ್ತೆ ಅಂದರೆ, ಇಟ್ ಈಸ್ ಈಕ್ವಲ್ ಟು 1. ಅಂದರೆ ದ ಸೆಟ್ ಇಟ್ ಸೆಲ್ಫ್ ಈಸ್ ದ ಇಂಪ್ರಾಪರ್ ಸಬ್ಸೆಟ್. ನಿಮಗೆ ಯಾರಾದರೂ ಒಂದು ಸೆಟ್ ಅನ್ನು ಕೊಟ್ಟು ಎಷ್ಟು ನಂಬರ್ ಆಫ್ ಇಂಪ್ರಾಪರ್ ಸಬ್ಸೆಟ್ ಇದರಲ್ಲಿ ಬರುತ್ತೆ ಅಂದರೆ ಒಂದೇ. ಅದ್ಯಾವುದು? ದ ಸೆಟ್ ಇಟ್ ಸೆಲ್ಫ್. ಕ್ಲಿಯರ್? ಓಕೆ. ವಾಟ್ ಅಬೌಟ್ ದ ಪ್ರಾಪರ್ ಸಬ್ಸೆಟ್? ನೋಡಿ, ಪ್ರಾಪರ್ ಸಬ್ಸೆಟ್ ಅಂದರೆ ನಾವು ಯಾಕೆ 2 ಪವರ್ ಎನ್ ಮೈನಸ್ 1 ಮಾಡ್ತೀವಿ? ಕಾರಣ ಇಷ್ಟೇ. 2 ಪವರ್ ಎನ್ ಮೈನಸ್ 1 ಮಾಡೋ ಉದ್ದೇಶ, ಈ 1 ರೆಪ್ರೆಸೆಂಟ್ ಎಂಪ್ಟಿ ಸೆಟ್. ಬಿಕಾಸ್ ವಿ ನೋ ದ್ಯಾಟ್, ಏನು ಗೊತ್ತಿದೆ ನಮಗೆ ಅಂದರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಂಪ್ಟಿ ಸೆಟ್ ಅಂದರೆ ನಲ್ ಸೆಟ್ ಅಂತ ಏನಂತೀವಲ್ಲ, ದಟ್ ಎಂಪ್ಟಿ ಸೆಟ್ ಈಸ್ ಅ subset of every set, is a subset of every set. ಹೌದಾ? ಅಂದರೆ ಈ ಸೆಟ್ ಎ ಅಲ್ಲಿ ಎಷ್ಟು ನಂಬರ್ ಆಫ್ ಸಬ್ಸೆಟ್ಸ್ ಬರುತ್ತಲ್ಲ, ಅದನ್ನು ಬರಿತಾ ಹೋದಾಗ ಎಂಪ್ಟಿ ಸೆಟ್ ಕೂಡ ಬರುತ್ತೆ. ಆದರೆ ಈ ಎಂಪ್ಟಿ ಸೆಟ್ಟನ್ನು ನಾವು ತೆಗೆದು ಬಿಟ್ರೆ ನಮಗೆ ಪ್ರಾಪರ್ ನಂಬರ್ ಆಫ್ ಸಬ್ಸೆಟ್ಸ್ ಸಿಗುತ್ತೆ. ನಂಬರ್ ಆಫ್ ಸಬ್ಸೆಟ್ಸು ಎಂಪ್ಟಿ ಸೆಟ್ಟಿಂದನೂ ಆಗುತ್ತೆ. ಅಂದರೆ ಎಂಪ್ಟಿ ಸೆಟ್ ಕಲಿತು ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಸಿಗುತ್ತೆ. ಆದರೆ ಪ್ರಾಪರ್ ಸಬ್ಸೆಟ್ಸ್ ಬೇಕು ಅಂದರೆ ಅದರಲ್ಲಿ ಎಂಪ್ಟಿ ಸೆಟ್ ತೆಗಿಬೇಕು, ಅಷ್ಟೇ ವಿಷಯ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ಇನ್ನೊಂದು ಲಾಸ್ಟ್ ವಿಷಯ ತಿಳ್ಕೋಬೇಕು. ಅದೇನು ಅಂದರೆ, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಕ್ಲಿಯರ್? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎವ್ರಿ ಸೆಟ್ ಅಂದರೆ ಈ ಸೆಟ್ ಎ ಅಂದರೆ 1 2 3 ಏನಿದೆಯಲ್ಲ, ಇದಿಷ್ಟು ಕೂಡ ಒಂದು ಸಬ್ಸೆಟ್ ಆಗುತ್ತೆ. ಕ್ಲಿಯರ್? ಫೈನ್. ಆಲ್ ರೈಟ್. ಈಗ ಇಲ್ಲಿ ತನಕ ಕ್ಲಾರಿಟಿ ಸಿಕ್ತಲ್ಲ, ಸಬ್ಸೆಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ನಾವು ವಿ ಶಾಲ್ ಮೂವ್ ಅಹೆಡ್ ಫಾರ್ ಪವರ್ ಸೆಟ್. ಏನು ಪವರ್ ಸೆಟ್? ಪವರ್ ಸೆಟ್ ಅಂದರೆ ಏನು? ಸಿಂಪಲ್, ನಂಬರ್ ಆಫ್ ಆಲ್ ಪಾಸಿಬಲ್ ಸಬ್ಸೆಟ್ಸ್. ಏನು? ನಂಬರ್ ಆಫ್ all possible subsets. ಹೌದಾ? ಅಂದರೆ ಏನು? ಎಕ್ಸಾಂಪಲ್, ಸಪೋಸ್ ನನ್ನ ಹತ್ರ ಸೆಟ್ ಬಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇದರಲ್ಲಿ 1 2 3 4. ಹೌದಾ? ಇದರಲ್ಲಿ ಎಷ್ಟು ನಂಬರ್ ಆಫ್ ಸಬ್ಸೆಟ್ಸ್ ಬರುತ್ತೆ? ಹೌ ಮೆನಿ ನಂಬರ್ ಆಫ್ ಸಬ್ಸೆಟ್ಸ್ ಬರುತ್ತೆ? 2 ಪವರ್ 4 ಬರುತ್ತೆ. ಕರೆಕ್ಟ್ ಅಲ್ವಾ? 2 ಪವರ್ 4. ರೈಟ್. ಈ 2 ಪವರ್ 4 ಏನಿದೆ ಅಲ್ಲ, 2 ಪವರ್ 4 ಅಂದರೆ ಎಷ್ಟು ಬರುತ್ತೆ ನಮಗೆ? 2 ಪವರ್ 4 ಅಂದರೆ ಎಷ್ಟು ಬರುತ್ತೆ ನಮಗೆ? 16 ಎಲಿಮೆಂಟ್ಸ್ ಬರುತ್ತೆ. ಆ 16 ಎಲಿಮೆಂಟ್ಸ್ಗಳು ಏನಿದಾವಲ್ಲ, ದೋಸ್ 16 ಎಲಿಮೆಂಟ್ಸ್, ಆ ಎಲ್ಲ 16 ಎಲಿಮೆಂಟ್ಸ್ಗಳು ಏನವು? ಬೇಸಿಕಲಿ ದೇ ಆರ್ ಆಲ್ ಸಬ್ಸೆಟ್ಸ್. ಹೌದಾ? ಅಂದರೆ ನಾವು ಸಬ್ಸೆಟ್ಸ್ಗಳನ್ನು ಬರಿತಾ ಹೋದಾಗ 16 ಸಬ್ಸೆಟ್ಸ್ಗಳು ಬರುತ್ತೆ. ಆ್ಯಂಡ್ ಆಲ್ ದೋಸ್ ಸಬ್ಸೆಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಪವರ್ ಸೆಟ್. That is P of A. Number of elements in power of A. In power set of A. ಇದೇನಿದು ಹೊಸದಾಗಿ ಏನು? ಅದ್ರ ಬಗ್ಗೆ ಹೇಳೋಣ. ಸೊ ಇವಾಗ ಪವರ್ ಸೆಟ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ. ಪವರ್ ಸೆಟ್ ಆಫ್ ಎ ಅಂದ್ರೆ ಏನು? ಹೌ ಮೆನಿ ನಂಬರ್ ಆಫ್ ಸಬ್ಸೆಟ್ಸ್ ವಿ ಆರ್ ಗೆಟಿಂಗ್, ದಟ್ ಈಸ್ ನಥಿಂಗ್ ಬಟ್ ಪವರ್ ಸೆಟ್. ಕ್ಲಿಯರ್? ಓಕೆ. ಸೊ ಈಗ ನೆಕ್ಸ್ಟು ಕಾರ್ಡಿನಾಲಿಟಿ ಅಥವಾ ಕಾರ್ಡಿನಲ್ ಎಲಿಮೆಂಟ್ಸ್. ಓಕೆ, ಕಾರ್ಡಿನಾಲಿಟಿ ಅಂದ್ರೆ ಏನು? ಸಿಂಪಲ್, ಯಾವುದಾದ್ರೂ ಒಂದು ಸೆಟ್ ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅಂತ ತಿಳ್ಕೊಳೋದನ್ನ ನಾವು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಅಂದ್ರೆ ಸೆಟ್ ಎ ಇದೆ 1 2 5.
ಓಕೆ, ಸೊ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ದೇರ್ ಇನ್ ಸೆಟ್ ಎ ಅಂದರೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಸೆಟ್ ಎ ಅಲ್ಲಿ ಅಂದರೆ ಎನ್ ಆಫ್ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಈಕ್ವಲ್ ಟು 3. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇಸ್ 3. ಗೆಟಿಂಗ್ ಇಟ್, ದಿಸ್ ಇಸ್ ನಥಿಂಗ್ ಬಟ್ ಕಾರ್ಡಿನಾಲಿಟಿ. ಕ್ಲಿಯರ್? ಸೊ ಇಲ್ಲಿನೂ ಅಷ್ಟೇ, ಪಿ ಆಫ್ ಎ ಅಂದರೆ ಆಲ್ ಸಬ್ಸೆಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪಿ ಆಫ್ ಎ ಅಂತ ಅಂದರೆ ದಟ್ ಈಸ್ ನಥಿಂಗ್ ಬಟ್ 2^4. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಕಾರ್ಡಿನಾಲಿಟಿ ಅಂದರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎನಿ ಸೆಟ್. ಫೈನ್. ಸೊ ಈಗ ಪವರ್ ಸೆಟ್ ಸಬ್ಸೆಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ಆಪರೇಷನ್ ಆನ್ ಸೆಟ್ಸ್. ಓಕೆ, ಆಪರೇಷನ್ ಆಫ್ ಸೆಟ್ಸ್ ಆನ್ ಸೆಟ್ಸ್ ಯಾವುದಾದ್ರು. ಓಕೆ, ಸೊ ಈ ಆಪರೇಷನ್ ಅಲ್ಲಿ ಏನು ಮಾಡ್ತೀವಿ? ಆಪರೇಷನ್ ಏನು ಮಾಡಲ್ಲ ನಾವು, ಫಂಡಮೆಂಟಲ್ ಆಪರೇಷನ್. ಹೌದಾ? ಅಂದರೆ ಬೇಸಿಕ್ ಏನು ರೂಲ್ಗಳನ್ನು ನಾವು ಫಾಲೋ ಮಾಡ್ತೀವಲ್ಲ, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಆಪರೇಷನ್ ಆಫ್ ಸೆಟ್ಸ್. ಅಂದರೆ ಏನು? ನಾವು ಕಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಹೌದಾ, ಯೂನಿವರ್ಸಲ್ ಲಾ, ಇವನ್ನೆಲ್ಲ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ, ಬೇಸಿಕ್ ವಿಷಯಗಳನ್ನು ಅಪ್ಲೈ ಮಾಡ್ತೀವಿ. ಸೊ ಏನೇನು ಅಂದರೆ ದಟ್ ಈಸ್ ಯೂನಿಯನ್, ಇನ್ನೊಂದು ಯಾವುದು ಇಂಟರ್ಸೆಕ್ಷನ್. ಎರಡು ರೀತಿ ನಾವು ನೋಡ್ತೀವಿ. ಹೌದಾ? ಸೊ ಯೂನಿಯನ್ ಹಾಗೆ ಇಂಟರ್ಸೆಕ್ಷನ್ ಅಲ್ಲಿ ಏನೇನು ಬರುತ್ತೆ? ಲೆಟ್ ಅಸ್ ಹ್ಯಾವ್ ಎ ಲುಕ್. ಓಕೆ, ಏನೇನು ಫಾರ್ಮುಲಾಸ್ಗಳು ಬರುತ್ತೆ ಅಂದರೆ ಫಸ್ಟು ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ. ಹೌದಾ? ಕ್ಲಿಯರ್? ಓಕೆ, ಸೊ ಇಂಟರ್ಸೆಕ್ಷನ್ ಅಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಓಕೆ, ಫೈನ್. ಈಗ ಎರಡನೇದಾಗಿ ದಿಸ್ ಇಸ್ ಕಮ್ಯುಟೇಟಿವ್. ಹೌದಾ? ಅಸೋಸಿಯೇಟಿವ್ ಕಡೆಗೆ ಹೋಗೋಣ. ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಅದೇ ರೀತಿ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಓಕೆ, ಆಲ್ ರೈಟ್. ಈಗ ನೆಕ್ಸ್ಟು ಎ ಯೂನಿಯನ್ ಎ ಇಸ್ ಈಕ್ವಲ್ ಟು ಅಗೇನ್ ಎ. ಸೆಟ್ ಏನೇ ಬರುತ್ತೆ, ಎರಡು ಸೆಟ್ಗಳನ್ನು ಯುನೈಟ್ ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ ದ ಸೆಟ್ ಎ ಓನ್ಲಿ. ಅಟ್ ದ ಸೇಮ್ ಟೈಮ್ ಇಲ್ಲಿನೂ ಕೂಡ ಅಷ್ಟೇ, ಎ ಇಂಟರ್ಸೆಕ್ಷನ್ ಎ ಯು ವಿಲ್ ಗೆಟ್ ಅಗೇನ್ ಸೆಟ್ ಎ. ಐಡೆಂಪೋಟೆಂಟ್ ಲಾ. ಓಕೆ, ಸೊ ನೆಕ್ಸ್ಟು ಎ ಯೂನಿಯನ್ ಫೈ. ಫೈ ಅಂದ್ರೆ ಏನು? ನಲ್ ಸೆಟ್, ಎಂಪ್ಟಿ ಸೆಟ್. ಹೌದಾ? ಎ ಯೂನಿಯನ್ ಅಂದ್ರೆ ಗೊತ್ತಲ್ಲ, ಜಾಯಿನ್ ಮಾಡೋದು. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಆಗಿರೋದನ್ನ ತೆಗೆಯೋದು. ಓಕೆ, ಸೊ ಎ ಯೂನಿಯನ್ ಫೈ ಈಸ್ ನಥಿಂಗ್ ಬಟ್ ಒಂದು ಸೆಟ್ ಎನ ತಗೊಂಡು ನಲ್ ಸೆಟ್ ಜೊತೆಗೆ ನೀವು ಯುನೈಟ್ ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ ಸೆಟ್ ಎ. ಓಕೆ, ಸೊ ಇಲ್ಲೇನಾಗುತ್ತೆ ನೋಡೋಣ. ಎ ಇಂಟರ್ಸೆಕ್ಷನ್ ನಲ್ ಸೆಟ್ ಯು ವಿಲ್ ಗೆಟ್ ನಲ್ ಸೆಟ್ ಓನ್ಲಿ. ಕ್ಲಿಯರ್? ಸೊ ಈ ಕಡೆಗೆ ಎ ಯೂನಿಯನ್ ಯೂನಿವರ್ಸಲ್ ಸೆಟ್, ವಾಟ್ ಯು ವಿಲ್ ಗೆಟ್? ಅಗೇನ್ ಯು ವಿಲ್ ಗೆಟ್ ಯೂನಿವರ್ಸಲ್ ಸೆಟ್ ಓನ್ಲಿ. ಆದರೆ ಇಲ್ಲಿ ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್ ಮಾಡಿದಾಗ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಸೆಟ್ ಎ ಅಗೇನ್. ಓಕೆ, ಯೂನಿವರ್ಸಲ್ ಸೆಟ್ ಹಾಗೆ ಸೆಟ್ ಎನ್ನ ಇಂಟರ್ಸೆಕ್ಟ್ ಮಾಡಿದಾಗ, ಎರಡರಲ್ಲೂ ಕಾಮನ್ ತೆಗೆದಾಗ ಅಗೇನ್ ಸೆಟ್ ಎನೇ ನಿಮಗೆ ಬರುತ್ತೆ. ಇಸ್ ಇಟ್ ಫೈನ್? ಅರ್ಥ ಆಯ್ತಾ? ಇವುಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್. ಓಕೆ, ಆಲ್ ರೈಟ್. ಈಗ ಡಿಸ್ಟ್ರಿಬ್ಯೂಟಿವ್ ಕಡೆಗೆ ಹೋಗೋಣ. ಓಕೆ, ವಿತ್ ರೆಸ್ಪೆಕ್ಟ್ ಟು ಡಿಸ್ಟ್ರಿಬ್ಯೂಟಿವ್ ನಾವು ಯಾವ ರೀತಿ ಇಲ್ಲಿ ಫಾರ್ಮುಲಾಸ್ಗಳನ್ನು ನೋಡ್ತೀವಿ ಅಂದರೆ ಸಿಂಪಲ್. ದಟ್ ಈಸ್ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ವಿಚ್ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ. ಓಕೆ, ಸೊ ಅದೇ ರೀತಿ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಓಕೆ, ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟ್ರಿಬ್ಯೂಟಿವ್ ಲಾ. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ನೆಕ್ಸ್ಟು ಡಿಸ್ಟ್ರಿಬ್ಯೂಟಿವ್ ಅರ್ಥ ಆಯ್ತಾ?
ಕಾಂಪ್ಲಿಮೆಂಟ್ ಆಫ್ ಸೆಟ್. ಏನು? ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್. ಕಾಂಪ್ಲಿಮೆಂಟ್ ಅಂದ್ರೆ ಏನು? ಸಿಂಪಲ್ ನೋಡಿ, ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಮೈನಸ್ ಎ. ಅಂದ್ರೆ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಒಂದು ಸೆಟ್ ಎ ಇದೆ ಅಂತ ಇಟ್ಕೊಳ್ಳಿ, ಇನ್ನೊಂದು ಯೂನಿವರ್ಸಲ್ ಸೆಟ್ ಇದೆ ಅಂತ ಇಟ್ಕೊಳ್ಳಿ. ಹೌ ಟು ಫೈಂಡ್ ಎ ಕಾಂಪ್ಲಿಮೆಂಟ್? ಸಿಂಪಲ್. ಸೆಟ್ ಎ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಏನಿರ್ತಾವಲ್ಲ ಅವೆಲ್ಲ ಸೆಟ್ ಯು ಅಂದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆನಾ? ಬಿಟ್ಬಿಡ್ರಿ ಅವುಗಳನ್ನ. ಉಳಿದಿರೋ ಎಲಿಮೆಂಟ್ಸ್ನ ಏನ್ ಬರೀತೀರಲ್ಲ, ದಟ್ ಈಸ್ ಎ ಕಾಂಪ್ಲಿಮೆಂಟ್. ಅಂದ್ರೆ ಸಪೋಸ್ ಯು ಹ್ಯಾವ್ ಯೂನಿವರ್ಸಲ್ ಸೆಟ್ ಅಲ್ಲಿ ನಿಮಗೆ 1 2 5 7 9 ಇದೆ ಅಂತ ಇಟ್ಕೊಳ್ಳಿ. ಯು ಹ್ಯಾವ್ ಸೆಟ್ ಎ ದಟ್ ಈಸ್ 1 2 5. ವಾಟ್ ಈಸ್ ಎ ಕಾಂಪ್ಲಿಮೆಂಟ್ ದೆನ್? ನೋಡಿ, ಸೆಟ್ ಎ ಅಲ್ಲಿ 1 2 5 ಇದೆ. ಈ 1 2 5 ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆ. ಬಿಟ್ಬಿಡಿ ಅದನ್ನ. ಬಿಟ್ಬಿಟ್ರೆ ಉಳಿದಿರೋ ಎಲಿಮೆಂಟ್ಸ್ಗಳು ಯೂನಿವರ್ಸಲ್ ಸೆಟ್ ಅಲ್ಲಿ ಏನಿದೆ? 7 and 9. ಕರೆಕ್ಟ್ ಅಲ್ವಾ? ಸೊ 7 and 9 ಆರ್ ದ ಎ ಕಾಂಪ್ಲಿಮೆಂಟ್. ಓಕೆ, ಗೆಟ್ಟಿಂಗ್ ಇಟ್? ಎಸ್. ಸೊ ಅದೇ ರೀತಿ ಇಫ್ ಐ ಟಾಕ್ ಅಬೌಟ್, ಓಕೆ ಇದಿರಲಿ, ಇಫ್ ಐ ಟಾಕ್ ಅಬೌಟ್ ಬಿ ಕಾಂಪ್ಲಿಮೆಂಟ್, ಸೇಮ್ ವೇ ಯೂನಿವರ್ಸಲ್ ಸೆಟ್ ಮೈನಸ್ ಬಿ. ಓಕೆ, ಕ್ಲಿಯರ್? ಆಲ್ ರೈಟ್. ಸೊ ದಿಸ್ ಇಸ್ ಕಾಂಪ್ಲಿಮೆಂಟ್. ಓಕೆ, ಕಾಂಪ್ಲಿಮೆಂಟ್ ಬಗ್ಗೆ ತಿಳ್ಕೊಂಡ್ರಿ. ನಾವ್ let us move towards difference of sets. ಏನು? difference of sets. ಓಕೆ, ಸೊ ಡಿಫರೆನ್ಸ್ ಆಫ್ ಸೆಟ್ಸ್ ಅಂದ್ರೆ ಏನು? ಸಪೋಸ್ ಸೆಟ್ ಎ ಇದೆ 3 5 8 ಅಂತ. ಓಕೆ, ಸೆಟ್ ಬಿ ಇದೆ, ದಿಸ್ ಇಸ್ 5. ಓಕೆ, 5 8 ಇದೆ ಅಂತ ಇಟ್ಕೊಳ್ಳಿ. ಓಕೆ, 5 8 ಇದೆ. ಸೊ ಇಫ್ ಐ ಆಸ್ಕ್ ಯು ವಾಟ್ ಈಸ್ ಎ ಮೈನಸ್ ಬಿ, ಡಿಫರೆನ್ಸ್ ಅಂದ್ರೆ ಏನು? ಅಗೇನ್ ಸಬ್ಟ್ರಾಕ್ಷನ್. ಕರೆಕ್ಟ್ ಅಲ್ವಾ? ಡಿಫರೆನ್ಸ್ ಅಂದ್ರೆ ನಮಗೆ ಗೊತ್ತಿದೆ, ಸಬ್ಟ್ರಾಕ್ಟ್ ಮಾಡ್ತೀವಿ. ಹಿಯರ್ ಆಲ್ಸೋ ವಿ ವಿಲ್ ಡೂ ದ ಸೇಮ್ ಥಿಂಗ್. ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದ್ರೆ ಏನು? ನೋಡಿ, ಎ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಇಫ್ ದೇ ಆರ್ ಇನ್ ಸೆಟ್ ಬಿ ಇದೆ, ನಾವು ಎ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇದೆನಾ? ಇದೆ. ಯಾವ್ದ್ಯಾವುದು? 5 ಮತ್ತೆ 8. 5 ಮತ್ತೆ 8 ಇಲ್ಲಿನೂ ಇದೆ. ಬಿಟ್ಬಿಡ್ರಿ ಅದನ್ನ. ಉಳಿದಿದ್ದೇನು ಸೆಟ್ ಎ ಅಲ್ಲಿ? ದಟ್ ಈಸ್ 3. ಓಕೆ, ಇಷ್ಟೇ ವಿಷಯ. ಫಸ್ಟ್ ಏನು ಬರೆದಿರ್ತೀವಲ್ಲ, ಸೆಟ್ ಎ ಬರೆದಿದ್ದೀವಿ ಇಲ್ಲಿ. ಈ ಸೆಟ್ ಎ ಅಲ್ಲಿ ಇರುವಂಥ ಎಲಿಮೆಂಟ್ಸ್ ಯಾವ್ದಾದ್ರೂ ಸೆಟ್ ಬಿ ಅಲ್ಲಿ ಇದೆನಾ? ಬಿಟ್ಬಿಡ್ರಿ ಅದನ್ನ. ಉಳಿದಿರೋ ಎಲ್ಲಾ ಎಲಿಮೆಂಟ್ಸ್ಗಳು ಸೆಟ್ ಎ ಅಲ್ಲಿ ಇರೋದು ಬರೀರಿ ಅಷ್ಟೇ. ಕ್ಲಿಯರ್? ಓಕೆ, ಸೊ ಸಪೋಸ್ ಸೆಟ್ ಎ ಅಲ್ಲಿ 5 8 ಇದೆ ಅಲ್ಲ, ಅದೇ ರೀತಿ ಇದೆ. ಓಕೆ, ಸೊ ಇಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ನಮಗೆ ಉಳಿದೇ ಇಲ್ಲ. ಏನು ಮಾಡ್ತೀರಾ? ಸೆಟ್ ಬಿನ ಬರೀತೀರಾ? ಇಲ್ಲ. ಸೆಟ್ ಎ ಅಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಉಳಿದಿಲ್ಲ ಅಂದರೆ ಬಿಟ್ಬಿಡ್ರಿ, ದಟ್ ಈಸ್ 5 ಆಗುತ್ತೆ ಅವಾಗ. ಓಕೆ, ಸೊ ಯಾವ ಎಲಿಮೆಂಟ್ಸ್ಗಳು ಉಳಿದಿಲ್ಲ ಅಂತ ಇಟ್ಕೊಳ್ಳಿ. ವಾಟ್ ಯು ವಿಲ್ ಡೂ? ಲೈಕ್ 3 5 8 ಇದೆ, ಇಲ್ಲಿನೂ 3 5 8 ಇದೆ. ಎ ಮೈನಸ್ ಬಿ, 3 5 8 ಮೈನಸ್ 3 5 8 ನಲ್ ಸೆಟ್. ಕ್ಲಿಯರ್? ಇಷ್ಟು ನಿಮಗೆ ಕ್ಲಾರಿಟಿ ಇರಬೇಕು, ತಲೆಯಲ್ಲಿ ಇಟ್ಕೋಬೇಕು ನೀವು. ಸೆಟ್ ಎ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಇರಲಿ, ಅವು ಸೆಟ್ ಬಿ ಅಲ್ಲಿ ಇದೆನಾ ನೋಡ್ರಿ. ಇತ್ತು ಅಂದರೆ ಅದನ್ನು ಬಿಟ್ಬಿಡ್ರಿ. ಉಳಿದಿರೋ ಎಲ್ಲ ಎಲಿಮೆಂಟ್ಸ್ಗಳು ಏನೇನು ಸೆಟ್ ಎ ಅಲ್ಲಿ ಇದೆಯಲ್ಲ ಅದನ್ನ ಬರೀರಿ. ದಟ್ ಈಸ್ ಅವರ್ ಎ ಮೈನಸ್ ಬಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಫೈನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿಫರೆನ್ಸ್ ಆಫ್ ಸೆಟ್ಸ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸೊ ಈಗ ಮುಂದೆ ಡಿಫರೆನ್ಸ್ ಆಫ್ ಸೆಟ್ಸ್ ಆಯಿತು. ಲೆಟ್ ಅಸ್ ಹ್ಯಾವ್ ಫ್ಯೂ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಅಂದರೆ ಏನು ಅಂದರೆ, ಎನ್ ಆಫ್ ಎ ಯೂನಿಯನ್ ಬಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ, ಇದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಟು ಫೈಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಈ ಫಾರ್ಮುಲಾಗಳನ್ನು ನಾವು ಅಪ್ಲೈ ಮಾಡ್ತೀವಿ. ಓಕೆ, ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹಾಗೆ ಇದೇ ರೀತಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನು ಕೂಡ ನಾವು ಉಪಯೋಗಿಸ್ತೀವಿ. ಅಂದರೆ ಏನು? ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ. ಸಿಂಪಲ್. ದಟ್ ಈಸ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ. ಕ್ಲಿಯರ್?
ಅರ್ಥ ಆಯ್ತಲ್ಲ? ಓಕೆ. ಸೊ ದೆನ್ n of a minus b, number of elements in different sets, ಅಂದ್ರೆ n of a minus n of a intersection b, n of a minus n of a intersection b. ಹಾಗೆ at last n of a union b union c is equal to n of a plus n of b plus n of c minus n of a intersection b minus n of b intersection c minus n of a intersection c plus n of a intersection b intersection c. Clear? These are all important formulas that you need to keep in your mind. ಎಲ್ಲ ಇಂಪಾರ್ಟೆಂಟೇ ಮ್ಯಾಮ್, ಯಾವುದನ್ನು ಬಿಡ್ಲಿಕ್ಕಾಗಲ್ಲ. ಹೌದಾ? ಸೊ ಯಾಕೆ ಇಂಪಾರ್ಟೆಂಟ್ ಅಂದರೆ ಯಾವುದನ್ನ ಬಿಟ್ಟರೂ ಕೂಡ ಅಲ್ಲಿಂದ ಒಂದು ಮಾರ್ಕ್ಸ್ ಕಳ್ಕೊಳ್ತೀವಿ. ಹೌದಾ? ಹಾಗಾಗಿ ಎಲ್ಲವನ್ನು ಇಂಪಾರ್ಟೆಂಟ್ ಅಂದ್ಕೊಳ್ಳಿ, ಯಾವುದನ್ನು ಮರೆಯಲ್ಲ, ಅಷ್ಟೇ ವಿಷಯ. ಓಕೆ ಫೈನ್. ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ ಕಾನ್ಸೆಪ್ಟ್ಗಳಲ್ಲಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ವಿತ್ ರೆಸ್ಪೆಕ್ಟ್ ಟು ಸೆಟ್ಸ್ ಅಂತ ಬಂದಾಗ. ಓಕೆ ದೆನ್ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ, ಅದೇನು ಅಂದರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಓಕೆ ಗೆಟಿಂಗ್ ಇಟ್? ಫೈನ್. ಸೊ ಇಫ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಇಟ್ಕೊಳ್ಳಿ, ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಎಂಥ ಸೆಟ್ಸು? ಡಿಸ್ಜಾಯಿಂಟ್ ಸೆಟ್ಸ್. ಅಂದರೆ ಎರಡರಲ್ಲೂ ಕಾಮನ್ನೇ ಇಲ್ಲಪ್ಪ. ಸೊ ಆವಾಗ ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ? ಯು ವಿಲ್ ಗೆಟ್ 5. ಯಾಕೆಂದರೆ ಎರಡೂ ಕೂಡ ಡಿಸ್ಜಾಯಿಂಟ್ಸ್, ಎರಡರಲ್ಲೂ ಕಾಮನ್ ಏನೂ ಇಲ್ಲ. ಯು ವಿಲ್ ಗೆಟ್ 5. ದಟ್ ಈಸ್ ನಲ್ ಸೆಟ್. ಗೆಟಿಂಗ್ ಇಟ್? ಅರ್ಥ ಆಯ್ತಾ? ಆಲ್ ರೈಟ್ ಫೈನ್. ಸರಿ, ಈಗ ಮುಂದೆ ಹೋಗೋಣ. ನೆಕ್ಸ್ಟು ಡಿ ಮಾರ್ಗನ್ಸ್ ಲಾನ ಇವಾಗ ನಾವು ಕಲಿತಾ ಹೋಗೋಣ. ಓಕೆ, ಸೊ ಡಿ ಮಾರ್ಗನ್ಸ್ ಲಾ ಒಂದೇ ಲಾಸ್ಟ್ ಕಾನ್ಸೆಪ್ಟ್ ಉಳಿದಿರೋದು, ಅದನ್ನ ಇವಾಗ ನಾವು ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಡಿ ಮಾರ್ಗನ್ಸ್ ಲಾ, ಹೌದಾ? ಓಕೆ, ಸೊ ಈ ಡಿ ಮಾರ್ಗನ್ಸ್ ಲಾದಲ್ಲಿ ನಾವು ಏನನ್ನ ಕಲಿತೀವಿ? ವಾಟ್ ವಿ ಆರ್ ಲರ್ನಿಂಗ್ ಅಂದರೆ ಸಿಂಪಲ್, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಹೌದಾ? ಇದು ಒಂದು. ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಕರೆಕ್ಟ್? ಸೊ ದೀಸ್ ಟೂ ಆರ್ ದ ಡಿ ಮಾರ್ಗನ್ಸ್ ಲಾ. ಕರೆಕ್ಟ್ ಅಲ್ವಾ? ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ಇವೆರಡನ್ನ ನಾವು ನೋಡೇ ಮುಂದೆ ಹೋಗಬೇಕು. ಹೌದಾ? ಅಂದರೆ ಇಲ್ಲಿಗೆ ಕಾನ್ಸೆಪ್ಟ್ಗಳನ್ನು ಕಲಿಯೋದು ಮುಗೀತು. ಯಾವ್ದ್ರದ್ದು? ಸೆಟ್ಸ್ ಚಾಪ್ಟರ್ ಇಂದು. ಓಕೆ, ಬಟ್ ಬೈನೋಮಿಯಲ್ ಥಿಯರಮ್ ಕಡೆಗೆ ಇನ್ನೂ ಹೋಗಿಲ್ಲಲ್ಲ ಮ್ಯಾಮ್ ಅಂತ ಅಂದರೆ ಬೈನೋಮಿಯಲ್ ಥಿಯರಮ್ ಕಡೆಗೆ ಹೋಗೋಣ. ಆದರೆ ಇಷ್ಟೊತ್ತು ನಾವು ಸೆಟ್ಸ್ನ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ನಾವೇನು ಮಾಡೋಣ, ಕ್ವೆಶನ್ಸ್ಗಳನ್ನು, ಸೆಟ್ಸ್ ಮೇಲಿರುವಂಥ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ನೆಕ್ಸ್ಟು ಬೈನೋಮಿಯಲ್ ಥಿಯರಮ್ ಕಡೆಗೆ ಹೋಗೋಣ, ಕಾನ್ಸೆಪ್ಟ್ ಕಲ್ತ್ಕೊಳ್ಳೋಣ, ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ದಟ್ ಯು ವಿಲ್ ಬಿ ನಾಟ್ ಹ್ಯಾವಿಂಗ್ ಎನಿ ಸಾರ್ಟ್ ಆಫ್ ಕನ್ಫ್ಯೂಷನ್ಸ್. ಹೌದಾ? ಯಾವುದೇ ರೀತಿ ಕನ್ಫ್ಯೂಷನ್ ನಿಮಗೆ ಇರಲ್ಲ. ಕ್ಲಿಯರ್? ಓಕೆ, ಸೊ ಇಲ್ಲಿ ತನಕ ಅರ್ಥ ಆಗಿದೆಯಲ್ಲ ಮಕ್ಕಳೇ? ಇಷ್ಟ ತನಕ ನಾವೇನೇನು ಕಲ್ತಿದ್ದೀವಲ್ಲ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ತಾನೇ? ಓಕೆ, ಹಾಗಿದ್ರೆ ನಮ್ಮ ಫಸ್ಟ್ ಕ್ವೆಶನ್ ಏನಿದೆ ಇದನ್ನ ನೋಡೋಣ. ಓಕೆ, ಸೊ ಈ ಡಿ ಮಾರ್ಗನ್ಸ್ ಲಾ ಗೊತ್ತಾಯ್ತಲ್ಲ? ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಇದು ಉಲ್ಟಾ, ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇದ್ದಾಗ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಓಕೆ ಫೈನ್. ಮೊದಲನೇ ಕ್ವೆಶನ್ ಏನಿದೆ? ರೈಟ್ ದ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ಎ ಇಸ್ ಈಕ್ವಲ್ ಟು -1 ಹಾಗೆ +1. ಹೌದಾ? ಎಸ್. ವಾಟ್ ಟು ಡೂ ಹಿಯರ್? ನೋಡಿ, ಯಾವ ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಮಗೆ ಸಿಗೋದು ಒಂದೇ ಆಪ್ಷನ್. ಹೌದಾ? ಸೊ ಹಾಗಿದ್ರೆ ಯಾವ್ದು ತಪ್ಪು ಅದನ್ನ ಫಿಲ್ಟರ್ ಮಾಡ್ತಾ ಹೋಗೋದೇ ಕೆಲಸ. ಮೊದಲನೇದು ಎಕ್ಸ್ ಇಸ್ ಆನ್ ಇಂಟೀಜರ್ ಅಂತ ಕೊಡ್ತಿದ್ದಾರೆ. ಹೌದಾ? ಕರೆಕ್ಟು, ಇಂಟೀಜರೇ. ಏನು ಇಂಟೀಜರ್ ಅಂದರೆ
ಪಾಸಿಟಿವ್ ವ್ಯಾಲ್ಯೂಸ್ ಆರ್ ಇಟ್ ಕ್ಯಾನ್ ಬಿ ಎನಿ ನೆಗೆಟಿವ್ ವ್ಯಾಲ್ಯೂಸ್ ಆರ್ ಇಟ್ ಕ್ಯಾನ್ ಬಿ ಝೀರೋ. ಇಂಟೀಜರ್ ಅಂದ್ರೆ ಏನು? ಎನಿ ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್ ಅಲಾಂಗ್ ವಿತ್ ಝೀರೋ, ಇವೆಲ್ಲವೂ ಇಂಟೀಜರ್ ಮಾಡುತ್ತೆ. ಖಂಡಿತ -1 + 1 ಇಂಟೀಜರೇ, ಆದರೆ ಎಕ್ಸ್ ಈಸ್ ಆನ್ ಇಂಟೀಜರ್ ಅಂತ ಕೊಟ್ಟರೆ ಅದು ಯಾವುದಾದ್ರೂ ಆಗಿರ್ಬೋದು. ಇಂಟೀಜರ್ ಅಂದರೆ -1 + 1 ಬೇರೆ ಯಾವುದಾದ್ರೂ ತಗೋಬೋದು. ಅಂದರೆ -1 + 1 ಯಾಕೆ ಅನ್ನೋವಂಥ ಕಂಡೀಷನ್ ಅವರಿಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಬಿಟ್ಬಿಡ್ರಿ ಅದನ್ನು. ಓಕೆ, ಸೊ ಕಂಡೀಷನ್ ಕಂಪ್ಲೀಟ್ ಆಗಿ ಇದಕ್ಕೆ ರಿಲೇಟಬಲ್ ಆಗಿ ಇರಬೇಕು. ಓಕೆ, ನೆಕ್ಸ್ಟು ಎಕ್ಸ್ ಇಸ್ ದ ರೂಟ್ ಆಫ್ ದ ಇಕ್ವೇಷನ್ x² + 1 = 0 ಅಂತ ಹೇಳ್ತಿದ್ದಾರೆ. ಓಕೆ, ಸೊ x² + 1 = 0 ಅಂತ ಬರದೆ. ಈಗ x² ನಾನೇನು ಮಾಡ್ತೀನಿ, ಹೀಗೆ ಇಡ್ತೀನಿ. -1 ಈ ಕಡೆ ಕಳಿಸಿದಾಗ ಐ ವಿಲ್ ಗೆಟ್ +1 ಈ ಕಡೆ ಕಳಿಸಿದಾಗ -1 ಆಯಿತು. x √-1 ಬಂತು. ಈಗ ಹೇಳಿ x √-1 ಅನ್ನುವಂಥದ್ದು ವ್ಯಾಲಿಡೋ ಇನ್ವ್ಯಾಲಿಡೋ ಅಂತ. ಖಂಡಿತ ಇದು ಇನ್ವ್ಯಾಲಿಡು, ಹೌದಾ? ಸೊ ಹಾಗಾಗಿ ಲಿವ್ ಇಟ್. ಹೌದಾ, ಅಂಡರ್ ರೂಟ್ ಒಳಗೆ ಯಾವತ್ತಿಗೂ ನೆಗೆಟಿವ್ ನಂಬರ್ಸ್ ನಾವು ಅಕ್ಸೆಪ್ಟ್ ಮಾಡಲ್ಲ. ಇದು ಕಾಂಪ್ಲೆಕ್ಸ್ ನಂಬರ್ಸು, ಇಮ್ಯಾಜಿನರಿ ವ್ಯಾಲ್ಯೂಸ್ನ ಕಲಿತಿದ್ದೀವಿ ಅಂದರೆ ಓಕೆ. ಸೊ ವಿ ಆರ್ ನಾಟ್ ಲರ್ನಿಂಗ್ ದ್ಯಾಟ್. ಹೌದಾ? ಸೊ ನಾರ್ಮಲ್ ಆಗಿ ಅಂದರೆ ಅಂಡರ್ ರೂಟಲ್ಲಿ ನೆಗೆಟಿವ್ ನಂಬರ್ಸ್ ಈಸ್ ನಾಟ್ ಅಲೋಡ್. ಸೊ ಹಾಗಾಗಿ ಇದನ್ನು ಬಿಟ್ಬಿಡ್ರಿ. ಸೆಕೆಂಡ್ ಆಪ್ಷನ್ ಎಕ್ಸ್ ಇಸ್ ಅ ರಿಯಲ್ ನಂಬರ್ ಅಂತ ಹೇಳ್ತಿದ್ದಾರೆ. ಖಂಡಿತ ಇದು ರಿಯಲ್ ನಂಬರ್ಸ್ಗಳೇ, ಆದರೆ -1 + 1 ಯಾಕೆ? ಮತ್ತೆ ಅದೇ ಪ್ರಶ್ನೆ ಬರುತ್ತೆ. ಸೊ ಅಂದರೆ ಇಲ್ಲಿ ಕಂಡೀಷನ್ ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ. ಓಕೆ, ಲಾಸ್ಟ್ ಕಥೆ, ಲಾಸ್ಟ್ ಆಪ್ಷನ್ ಏನಿದೆ ಅದನ್ನು ನೋಡೋಣ. ಓಕೆ, ಎಕ್ಸ್ ಇಸ್ ದ ರೂಟ್ ಆಫ್ ದ ಇಕ್ವೇಷನ್ x² = 1. ದಟ್ ಈಸ್ x² = 1 ಅಂತ ಕೊಟ್ಟರೆ x √1. ಹಾಗಿದ್ರೆ ನಾನು x ವ್ಯಾಲ್ಯೂನ ಏನಂತ ಬರಿಬೋದು? +r-1. ದಟ್ ಈಸ್ +1 ಹಾಗೆ -1. ಕರೆಕ್ಟ್ ಅಲ್ವಾ? ಹಾಗಿದ್ರೆ x +1 -1ಗಳೇ ಇಲ್ಲಿ ಇರೋದು. ಹಾಗಿದ್ರೆ ಈ ಸೊಲ್ಯೂಷನ್ ಏನಿದೆ ಅಲ್ಲ, a -1 + 1 ಏನಿದೆ ಅಲ್ಲ, ಇದರ ಸೆಟ್ ಬಿಲ್ಡರ್ ಫಾರ್ಮ್ ಯಾವುದು ಅಂದರೆ ಇದು. ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? ನಮಗೆ x² = 1 ಮಾಡಿದಾಗ ಇದೇ ಉತ್ತರ ಸಿಕ್ತು. ಹಾಗಿದ್ರೆ ಇದರ ಸೆಟ್ ಬಿಲ್ಡರ್ ಫಾರ್ಮ್ ಯಾವುದು? ಆಪ್ಷನ್ ಡಿ. ಗೆಟಿಂಗ್ ಇಟ್? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಲೆಟ್ ಯು ಬಿ ದ ಯೂನಿವರ್ಸಲ್ ಸೆಟ್ ಕಂಟೈನಿಂಗ್ 700 ಎಲಿಮೆಂಟ್ಸ್ ಇಫ್ ಎ ಬಿ ಆರ್ ಸಬ್ಸೆಟ್ಸ್ ಆಫ್ ಯು ಸಚ್ ದಟ್ n of a ಕೊಟ್ಟರೆ, n of b ಕೊಟ್ಟರೆ, n of a ಇಂಟರ್ಸೆಕ್ಷನ್ b ಕೊಟ್ಟರೆ ನಮ್ಮ ಕೆಲಸ ಏನು? n of a ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ b ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡೋದು ಅಲ್ವಾ? ಓಕೆ, ನಾವು ಡಿ ಮಾರ್ಗನ್ಸ್ ಲಾನ ಕಲ್ತಿದ್ದೀವಿ. ಹೌದಾ? ಏನು ಹೇಳುತ್ತೆ ಡಿ ಮಾರ್ಗನ್ಸ್ ಲಾ? ಇದನ್ನ ನೋಡ್ರಿ, ಇದು ಯಾವುದರಲ್ಲಿ ಬರೋದು? ಡಿ ಮಾರ್ಗನ್ಸ್ ಲಾ ಅಲ್ಲಿ. ದಟ್ ಈಸ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಕರೆಕ್ಟ್ ಅಲ್ವಾ? ಆದರೆ ಒಂದೇ ಒಂದು ಎಕ್ಸ್ಟ್ರಾ ಇಲ್ಲಿ ಕೊಟ್ಟಿರೋದೇನು, ಇಲ್ಲಿ ಎನ್ ಆ್ಯಡ್ ಮಾಡ್ಯಾರೆ. ಅಂದ್ರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಅಂದರೆ ನಾನಿಲ್ಲಿ ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ನ ಫೈಂಡ್ ಔಟ್ ಮಾಡೋದು ಕಷ್ಟ. ಯಾಕೆ ಅಂದರೆ ನಮಗೆ ಸೆಟ್ಸ್ಗಳನ್ನು ಎಲಿಮೆಂಟ್ಸ್ ಆಗಿ ಕೊಟ್ಟಿಲ್ಲ, ಒಂದು ಕಂಪ್ಲೀಟ್ ಒಂದು ನಂಬರಲ್ಲಿ ಕೊಟ್ಟಾರೆ. ಹೌದಾ? ಸೊ ಹಾಗಾಗಿ ವಾಟ್ ಐ ವಿಲ್ ಡೂ, ರಾದರ್ ದೆನ್ ಗೋಯಿಂಗ್ ವಿತ್ ದಿಸ್, ಇದು ಹೇಗಿದ್ರು ಇದಕ್ಕೆ ಈಕ್ವಲ್. ಹೌದಾ? ಅಂದರೆ ಎನ್ ಆಫ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟಿಗೆ ಈಕ್ವಲ್. ಈ ಎ ಯೂನಿಯನ್ ಬಿ ಏನಿದೆ ಅಲ್ಲ, ಎನ್ ಆಫ್ ಎ ಯೂನಿಯನ್ ಬಿ, ಇದರ ಫಾರ್ಮುಲಾ ಆಲ್ರೆಡಿ ಕಲ್ತಿದ್ದೀವಿ. ಆ ಫಾರ್ಮುಲಾನ ಅಪ್ಲೈ ಮಾಡೋಣ. ಎನ್ ಆಫ್ ಎ ಯೂನಿಯನ್ ಬಿ ಬರುತ್ತೆ, ಅದರ ಕಾಂಪ್ಲಿಮೆಂಟ್ ತೆಗಿಯೋಣ, ವಿ ವಿಲ್ ಗೆಟ್ ದ ಆನ್ಸರ್. ಕರೆಕ್ಟ್ ಅಲ್ವಾ? ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಗೊತ್ತಲ್ಲ, ದಿಸ್ ಒನ್. ಕರೆಕ್ಟ್ ತಾನೆ? ಎಸ್. ಸೊ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಟ್. ಈಗ ಅಪ್ಲೈ ಮಾಡೋಣ. ಫಸ್ಟ್ ಆಫ್ ಆಲ್ ಏನೇನು ಕೊಟ್ಟರೆ ಅದನ್ನು ಬರೆಯೋಣ. ಎನ್ ಆಫ್ ಎ ಕೊಟ್ಟರೆ ದಟ್ ಈಸ್ 200, ರೈಟ್? 200 ಕೊಟ್ಟರೆ, ಹಾಗೆ ಎನ್ ಆಫ್ ಬಿ ಕೊಟ್ಟರೆ ವಿಚ್ ಇಸ್ ಈಕ್ವಲ್ ಟು 300, ಹಾಗೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೊಟ್ಟರೆ ವಿಚ್ ಇಸ್ ಈಕ್ವಲ್ ಟು 100, ರೈಟ್? ಎಸ್. ಸೊ ಈಗ ನಾನು ಫಾರ್ಮುಲಾನ ಬರಿತೀನಿ. ದಟ್ ಈಸ್ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸರಿ. ಸೊ ಎನ್ ಆಫ್ ಎ ಎಷ್ಟಿದೆ? 200. ಎನ್ ಆಫ್ ಬಿ ಎಷ್ಟಿದೆ? 300 ಮೈನಸ್ 100.
ಸೊ 300 plus 200 is 500. 500 minus 100 is 400. Correct ಅಲ್ವಾ? Getting it? That is n of A union B ಆಯಿತು. n of A union B ಆಯಿತು. But we want n of A union B whole complement. ಅಂದರೆ number of elements in A union B is 400. We want its complement. ಹೌದಾ? ಇದರ ಕಾಂಪ್ಲಿಮೆಂಟ್ ಯಾವುದಕ್ಕೆ ಈಕ್ವಲ್? ಇದಕ್ಕೆ ಈಕ್ವಲ್. ದಟ್ ಈಸ್ n of A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್ಗೆ ಈಕ್ವಲ್. ಕರೆಕ್ಟ್ ಅಲ್ವಾ? ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸುಲಭ, ತುಂಬ ಸುಲಭ. ಕಾಂಪ್ಲಿಮೆಂಟ್ ಆಲ್ರೆಡಿ ಕಲ್ತಿದ್ದೀವಿ. n of A union B whole complement is equal to ಏನು ಬರುತ್ತೆ? n of U ಅಂದರೆ ಯೂನಿವರ್ಸಲ್ ಸೆಟ್ ಅಲ್ಲಿ ಏನಿದೆಯಲ್ಲ ಆ ಎಲಿಮೆಂಟ್ಸ್ಗಳು ಮೈನಸ್ n of A union B. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ n of U ಅಂದರೆ ಯೂನಿವರ್ಸಲ್ ಸೆಟ್. ನೋಡಿ, ಲೆಟ್ ಯು ಬಿ ದ ಯೂನಿವರ್ಸಲ್ ಸೆಟ್ ಕಂಟೈನಿಂಗ್ 700 ಎಲಿಮೆಂಟ್ಸ್ ಆಲ್ರೆಡಿ ಕೊಟ್ಟರೆ. ಹೌದಾ? ಅದನ್ನ ತಗೊಳ್ಳಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 700 ಮೈನಸ್ n of A union B ಎಷ್ಟು ಬಂತು? 400 ಬಂತು. ಕರೆಕ್ಟ್ ತಾನೆ? ಎಸ್. ಸೊ ಹಾಗಿದ್ರೆ n of A union B ಹೋಲ್ ಕಾಂಪ್ಲಿಮೆಂಟ್ ಏನು ಬರುತ್ತೆ ನಿಮಗೆ? ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 300. ಯು ವಿಲ್ ಗೆಟ್ 300. ಹಾಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಅರ್ಥ ಆಯ್ತಾ? ಡಿ ಮಾರ್ಗನ್ಸ್ ಲಾನ ಅಪ್ಲೈ ಮಾಡಿದ್ವಿ, ಆದರೆ ಈ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದ್ರ ಬದಲು ಇದಕ್ಕೆ ಈಕ್ವಿವೆಲೆಂಟ್ ಆಗಿರುವಂಥ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಕಾರಣ ಏನು ಅಂದರೆ ಈ ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನೇನು ಬೇಕೋ ಎಲ್ಲ ಇತ್ತು. ಅದನ್ನು ಫೈಂಡ್ ಔಟ್ ಮಾಡಿ ಅದ್ರ ಕಾಂಪ್ಲಿಮೆಂಟ್ ತೆಗ್ದ್ವಿ, ವಿಚ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ. ನಮಗೇನು ವ್ಯಾಲ್ಯೂ ಬಂತಲ್ಲ, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್, ಹಾಂ, ಅದು ಇದಕ್ಕೆ ಈಕ್ವಲ್. ರೈಟ್? ಕರೆಕ್ಟ್ ಅಲ್ಲ? ಸೊ ಹಾಗಿದ್ರೆ ಇದ್ರ ಉತ್ತರ ಏನಾಯಿತು? 300 ಆಯಿತು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಲೆಟ್ ಎ ಅಂಡ್ ಬಿ ಬಿ ಟೂ ಸೆಟ್ಸ್ ಸಚ್ ದಟ್ n of A is equal to 16, n of B is equal to 14, n of A union B is equal to 25, then n of A intersection B is equal to. So simple question, direct question solve ಮಾಡ್ಬೋದಲ್ಲ? ಆರಾಮಾಗಿ ಮಾಡ್ಬೋದು, ಅದ್ರಾಗ ಏನದೆ. ಸೊ ವಾಟ್ ದೇ ಹ್ಯಾವ್ ಗಿವೆನ್? ಎವ್ರಿಥಿಂಗ್ ದೇ ಹ್ಯಾವ್ ಗಿವೆನ್ ಎಕ್ಸೆಪ್ಟ್ n of A intersection B. ಯಾಕೆಂದ್ರೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ n of A intersection B is equal to n of A plus n of B minus n of A union B. ಓಕೆ, ಅರ್ಥ ಆಯ್ತಾ? ಫೈನ್. ಸೊ n of A ಎಷ್ಟಿದೆ? 16 ಇದೆ. n of B ಎಷ್ಟಿದೆ? 14 ಇದೆ. ಸೊ A ಯೂನಿಯನ್ B ಎಷ್ಟಿದೆ? 25 ಇದೆ. ಕರೆಕ್ಟ್ ಅಲ್ವಾ? ಸೊ 16 plus 14 is 30 minus 25. ಸೊ ಹಾಗಿದ್ರೆ n of A intersection B will be equal to 5. ಸಿಂಪಲ್, ಸೋ ಸಿಂಪಲ್. ಹಾಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ಆಲ್ ರೈಟ್. ಈಗ ನೆಕ್ಸ್ಟ್ ಪ್ರಶ್ನೆ ಡೈರೆಕ್ಟ್ ಕ್ವಶನೇ ಇತ್ತದು, ಸಾಲ್ವ್ ಮಾಡಿದ್ವಿ. ಸೊ ಸೆಟ್ ಎ ಕೊಟ್ಟರೆ ನಮಗೆ ಆಲ್ರೆಡಿ, ಹೌದಾ? ದೆನ್ ದ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ ಈಸ್ ಹೌ ಮಚ್? ಪ್ರಾಪರ್ ಸಬ್ಸೆಟ್ಸ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ತಿದ್ದಾರೆ. ಮಾಡೋಣ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಫಾರ್ಮುಲಾ ಏನು? ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್, ಹೌದಾ, ಈಸ್ ಈಕ್ವಲ್ ಟು 2 power n minus 1. 2 power n minus 1. ಹಾಗಿದ್ರೆ n ಏನಿದೆ ಇಲ್ಲಿ? n ಏನಿದೆ ಇಲ್ಲಿ? n is equal to 5. ಹೌದಾ? ಹಾಗಿದ್ರೆ ಯು ವಿಲ್ ರೈಟ್ 2 power 5 minus 1. ಏನಿದು? ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್. ಅರ್ಥ ಆಯ್ತಾ? ಗೆಟಿಂಗ್ ಇಟ್. ಸೊ 2 power 5 ಎಷ್ಟು? ದಟ್ ಈಸ್ 32 minus 1, you will get 31. 31 is the answer. Option C is the right answer. Clear? Number of proper subsets na ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀರಾ. ಸಿಂಪಲ್. ಅಗೇನ್ ಡೈರೆಕ್ಟ್ ಕ್ವಶನ್ ಇದು. ಇದು ಗೊತ್ತಿದ್ರೆ ಮುಗೀತು, ನಮಗೆ ಬಂದ ಹಾಗೆ ಉತ್ತರ ಅಲ್ವಾ? 2 power 5 ಮಾಡಿದ್ವಿ,
-1 ಮಾಡಿದ್ವಿ ಅಷ್ಟೇ, ಮುಗೀತು. ಓಕೆ, ಆಲ್ ರೈಟ್. ಸರಿ, ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ದ ಸೆಟ್ ಎ ಇಸ್ ಈಕ್ವಲ್ ಟು ಏನು ಕೊಟ್ಟರೆ 2x plus 3 modulus within the modulus they have given modulus of 2x plus 3 is less than 7 is equal to the set which set ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಆಲ್ ರೈಟ್. ಸರಿ, ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡಿ. ಯಾವಾಗಲೂ ಈ ಮಾಡ್ಯುಲಸ್ ಇದ್ದಾಗ ಇದನ್ನು ನಾವು ಮುಂದೆ ಇನ್ನೂ ಕಲಿತೀವಿ. ಹೌದಾ, ಆಲ್ರೆಡಿ ನೀವು ಕಲ್ತಿದ್ದೀರಾ, ಬಟ್ ಇನ್ನೊಮ್ಮೆ ನಾನು ರಿವೈಸ್ ಮಾಡ್ತಿದ್ದೀನಿ. ಓಕೆ, ಅಂದರೆ ಮುಂದೆ ಕಲಿತೀರಿ ಅಂತ ಯಾಕೆ ಹೇಳಿದೆ, ನೆಕ್ಸ್ಟ್ ಬರುವಂಥ ಲೀನಿಯರ್ ಇನ್ಇಕ್ವಾಲಿಟೀಸ್ ಚಾಪ್ಟರಲ್ಲಿ ನೀವು ಇದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಳ್ತೀರಾ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಅದರಲ್ಲೆಲ್ಲ. ಓಕೆ, ಬಟ್ ಇವಾಗ ಅಂತೂ ಹೇಳಿರ್ತೀನಿ ನಾನು. ಓಕೆ, ಮಾಡ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಎ ಇರುತ್ತಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಇದು ಯಾವ ಫಾರ್ಮೆಟಲ್ಲಿ ಇದೆ, ಇದು ಮಾಡ್ ಆಫ್ ಎಕ್ಸ್ ಫಾರ್ಮೆಟಲ್ಲಿ ಇದೆ. ಹೌದಾ, ಮಾಡ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಎ ಇದ್ರೆ ಇದನ್ನ ಹೇಗೆ ಡಿಫೈನ್ ಮಾಡ್ಬೋದು? ಹಿಯರ್ ದಿಸ್ ಎಕ್ಸ್ ಏನಿದೆ ಅಲ್ಲ, ಇಟ್ ಲೈಸ್ ಬಿಟ್ವೀನ್ -a ಅಂಡ್ +a. ಏನು, ಇಟ್ ಲೈಸ್ ಬಿಟ್ವೀನ್ -a ಅಂಡ್ +a. ನಮಗೆ ಲೆಸ್ ದೆನ್ ಇದೆ, ಎರಡೂ ಕಡೆ ಲೆಸ್ ದೆನ್ ಹಾಕಿ, ಅಂದ್ರೆ ಸ್ಟ್ರಿಕ್ಟ್ಲಿ ಲೆಸ್ ದೆನ್, ಸ್ಟ್ರಿಕ್ಟ್ಲಿ. ಹೌದಾ, ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಪ್ಲೈ ಆಗ್ತಿದೆ ಇಲ್ಲಿ. ಗೆಟಿಂಗ್ ಇಟ್? ಹಾಗಿದ್ರೆ ಇಲ್ಲಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ ಹೇಳಿದೆ, ಮಾಡ್ ಆಫ್ ಎಕ್ಸ್ ಲೆಸ್ ದೆನ್ 7, ಮಾಡ್ ಆಫ್ ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 3 ಇದೆ ಮ್ಯಾಮ್. ಇದೇನು ಮ್ಯಾಮ್ ಎಕ್ಸ್ ಪ್ಲಸ್ 3 ಇದೆ ಅಲ್ಲ? ಸ್ವಲ್ಪ ಎಕ್ಸ್ ಪ್ಲಸ್ 3 ಅಂತ ಕೊಟ್ಟರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನೇ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಅಷ್ಟೇ. ಓಕೆ, ಲೆಸ್ ದೆನ್ 7 ಹಾಗೆ ಬರೀರಿ. ಈಗೇನು ಮಾಡ್ತೀರಾ, ಈ ಫಾರ್ಮೆಟಲ್ಲಿ ಇದನ್ನು ಬರೀತೀರಾ. ಅಂದರೆ ದಿಸ್ ಎಕ್ಸ್ ಪ್ಲಸ್ 3 ಮಾಡ್ಯುಲಸ್ ಇಂದ ಹೊರಗೆ ಬರುತ್ತದು. This x plus 3 lies between -7 and +7. ಓಕೆ, ಆಲ್ ರೈಟ್. ಈಗೇನು ಮಾಡ್ತೀನಿ ನಾನು ಅಂದರೆ, ಇಲ್ಲಿ ನನಗೆ ಯಾವಾಗಲೂ ನನ್ನ ಉದ್ದೇಶ ಏನಿರುತ್ತೆ ಅಂದರೆ, ಈ ಒಂದು ಎಕ್ಸ್ ಏನಿರುತ್ತಲ್ಲ ಇದು 1 ಕೋಎಫಿಷಿಯೆಂಟ್ನ ಹೊಂದಿರಬೇಕು, ಇದ್ರ ಜೊತೆಗೆ ಏನು ನಂಬರ್ಸ್ ಇರಬಾರ್ದು. ಆ ರೀತಿ ನಾನು ಮಾಡಬೇಕಪ್ಪ ಇವಾಗ. ಓಕೆ, ಯಾವಾಗಲೂ ನನ್ನ ಗುರಿ ಅಲ್ಲಿಗೆ ಹೋಗುತ್ತೆ, ಮಿಡಲಲ್ಲಿ ಇರ್ತಕ್ಕಂಥ ಎಕ್ಸಿಗೆ ಹೋಗುತ್ತೆ. ಓಕೆ, ಸೊ ಎಕ್ಸ್ ಪ್ಲಸ್ 3, ಸೊ ಸಾರಿ 2x plus 3, ದಿಸ್ ಇಸ್ 2x plus 3, 2x plus 3 ಮರೆತುಬಿಟ್ಟೆ ನಾನು 2 ಬರೆಯೋದನ್ನು, ಸಾರಿ ಫಾರ್ ದ್ಯಾಟ್. ಓಕೆ, ಫೈನ್. ಸೊ ಈಗ 2x plus 3 ಇದೆ. ಹೌದಾ, ನಾನೇನು ಹೇಳಿದೆ, ಇವಾಗ ತಾನೇ ಹೇಳಿದೆ, ಎಕ್ಸ್ ಜೊತೆಗೆ ಕೋಎಫಿಷಿಯೆಂಟ್ ಇತ್ತು ಅಂದರೆ ಅದನ್ನು 1 ಮಾಡಬೇಕು. ಹೌದಾ, 2 ಇತ್ತು, 1 ಬಿಟ್ಟು 1 ಬಿಟ್ಟು ಬೇರೆ ಯಾವುದೇ ಕೋಎಫಿಷಿಯೆಂಟ್ ಎಕ್ಸ್ ಜೊತೆಗಿದ್ರೆ ಅದನ್ನು ತೆಗಿಬೇಕು. ಆದರೆ ಅದ್ರ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇದ್ರ ಜೊತೆಗೆ ಏನಾದರೂ ಅಂದರೆ ಎಕ್ಸ್ ಜೊತೆಗೆ ಯಾವುದಾದ್ರೂ ನಂಬರ್ ಇದೆ ಅಂದರೆ ಅದನ್ನು ಫಸ್ಟು ಡಿಲೀಟ್ ಮಾಡೋ ಕೆಲಸ ಮಾಡಬೇಕು. ಅಂದರೆ ನಾನೇನು ಮಾಡ್ತೀನಿ, ಈ +3ನ ಇಲ್ಲಿಂದ ಡಿಲೀಟ್ ಮಾಡಬೇಕಪ್ಪ. ಅದಕ್ಕೆ ಏನು ಮಾಡ್ತೀನಿ, ಥ್ರೂ ಔಟ್ ದ ಇನ್ಇಕ್ವಾಲಿಟಿ -3ಇಂದ ಸಬ್ಟ್ರಾಕ್ಟ್ ಮಾಡ್ತೀನಿ, ಐ ಮೀನ್ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಆ್ಯಡ್ -3 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ಗೆಟಿಂಗ್ ಇಟ್? ಇದೇನಿದು ಇನ್ಇಕ್ವಾಲಿಟಿ. ಸೊ -7 -3 less than 2x plus 3 minus 3. This is 7 minus 3. ಓಕೆ, ಸೊ ಇಲ್ಲಿ +3 -3 ಕ್ಯಾನ್ಸಲ್ ಆಯಿತು. -7 -3 ಏನಾಗುತ್ತೆ, -10 ಆಗುತ್ತೆ. -10 ಆಗುತ್ತೆ, ಇಲ್ಲಿ 2x ಉಳಿಯುತ್ತೆ. ಈ ಕಡೆಗೆ ಏನು ಬರ್ತದೆ, 7 - 3 ಎಷ್ಟಾಗ್ತದೆ, 4. ರೈಟ್? ಓಕೆ, ನೋಡಿ 2x ಜೊತೆಗೆ ಇದ್ದಂತಹ 3ನ ಡಿಲೀಟ್ ಮಾಡಿದೆ. ಈಗ ಎಕ್ಸ್ ಕೋಎಫಿಷಿಯೆಂಟ್ ಕಡೆಗೆ ನನ್ನ ಕಣ್ಣು. ಹೌದಾ, ಅಂದರೆ ಎಕ್ಸ್ ಏನಾಗಬೇಕು, 1 ಕೋಎಫಿಷಿಯೆಂಟ್ನ ಮಾತ್ರ ಹೊಂದಿರಬೇಕು. ಓಕೆ, ಸೊ ವಾಟ್ ಐ ವಿಲ್ ಡೂ, ಡಿವೈಡ್ ಬೈ 2 ಥ್ರೂ ಔಟ್ ದ ಇನ್ಇಕ್ವಾಲಿಟಿ. ನೆನ್ಪಿಟ್ಕೊಳ್ಳಿ, ಏನೇ ಮಾಡಿದ್ರು ಥ್ರೂ ಔಟ್. ಓಕೆ, ಸೊ -10/2, 2x by 2, 4/2. ಓಕೆ, 2 1s are 2 2s are 4, 2 2 cancel, 2 1s are 2 5s are 10. So -5 ಇದು x, this is 2. ಓಕೆ, ಸರಿ, ನಮಗೆ ಇಷ್ಟೇನು ವ್ಯಾಲ್ಯೂ ಬಂತು, ಇಷ್ಟು ಬಂತು ವ್ಯಾಲ್ಯೂ. ಆದರೆ ಇದು ಇದೇನಾ ಆಪ್ಷನಲ್ಲಿ? ಇಲ್ಲ. ಇದೇನಾ ನೋಡ್ರಿ? ನೋ, ವಿ ಡೋಂಟ್ ಹ್ಯಾವ್ ದಿಸ್. ಇದು ಇಲ್ಲ ನಮ್ಮ ಹತ್ರ, ಈ ರೀತಿ ಇಲ್ಲ. ಎಕ್ಸ್ ಲೈಸ್ ಬಿಟ್ವೀನ್ -5 and +2 ಅದಾ? ಇಲ್ಲ.
ನಾನೇನು ಮಾಡ್ತೀನಿ ಅದಕ್ಕೆ ಅಂದರೆ ವಾಟ್ ಐ ವಿಲ್ ಡೂ ಅಂದರೆ ನೋಡಿ ಬಂದಿರೋಂಥ ಆನ್ಸರ್ನ ಇಲ್ಲಿರೋ ಆಪ್ಷನ್ನ ಅಬ್ಸರ್ವ್ ಮಾಡಿದಾಗ ನನಗೆ ಒಂದು ವಿಷಯ ತಲೆಯಲ್ಲಿ ಬರುತ್ತೆ. ಅದೇನು ಅಂದರೆ ಆಪ್ಷನ್ ಪ್ರಕಾರ ಕೊಟ್ಟಿರೋಂಥ ಆಪ್ಷನ್ ಪ್ರಕಾರ ಎಲ್ಲ ಕಡೆಯಲ್ಲಿ ಎಕ್ಸ್ನ ನೋಡ್ತಾ ಹೋದರೆ ಇಲ್ಲಿ ಎಕ್ಸ್ ಅಷ್ಟೇ ಇದೆ, ಇಲ್ಲಿನೂ ಎಕ್ಸ್ ಅಷ್ಟೇ ಇದೆ, ಇಲ್ಲಿ 2x ಇದೆ, ಇಲ್ಲಿ x+5 ಇದೆ. ಕರೆಕ್ಟ್ ಅಲ್ಲ? ಕರೆಕ್ಟ್ ತಾನೆ? ನೋಡಿ ಇಲ್ಲಿ ಕೇವಲ ಎಕ್ಸ್ ಇದೆ. ಎಕ್ಸ್ ಲೈಸ್ ಬಿಟ್ವೀನ್ -3 + 7. ಎಕ್ಸ್ ಲೈಸ್ ಬಿಟ್ವೀನ್ -3 + 7 ಇಲ್ಲ. ಹಾಗಿದ್ರೆ ಇದನ್ನ ನಾನು ಏನು ಮಾಡ್ಲಿಕ್ಕೆ ಬರಲ್ಲ. ಹೌದಾ? ಓಕೆ, ನಾನು ಎಕ್ಸ್ನ ಅಷ್ಟೇ ಈಗ ಗಮನ ಕೊಡ್ತಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಚೇಂಜಸ್ ಮಾಡ್ಲಿಕ್ಕೆ ಅಂದರೆ ಈ ಆಪ್ಷನ್ ಆನ್ಸರ್ ಏನು ಬಂದಿದೆ ಅಲ್ಲ, ಇದನ್ನ ನಾನೇನು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಿದ್ದೀನಿ. ಯಾವುದರ ಪ್ರಕಾರ? ಆಪ್ಷನ್ 2 ಪ್ರಕಾರ. ಆಪ್ಷನ್ 3 ಕಡೆಗೆ ಹೋಗಿ ಇಲ್ಲಿನೂ ಅಷ್ಟೇ ಎಕ್ಸ್ ಏನಿದೆ -7 + 7 ನಡುವೆ ಇದೆ. ಹಾಗಿದ್ರೆ ಬಂದಿರೋ ಆನ್ಸರ್ನ ಆಲ್ಟರ್ ಮಾಡ್ಲಿಕ್ಕೆ ಬರಲ್ಲ ಅಕಾರ್ಡಿಂಗ್ ಟು ದಿಸ್ ಆಪ್ಷನ್. ಓಕೆ, ಇಲ್ಲಿ ನೋಡ್ರಿ, ಇದು ಏನು ಮಾಡ್ಲಿಕ್ಕೆ ಬರಲ್ಲ. ಆದರೆ ಫಸ್ಟ್ ಆಪ್ಷನ್ ನೋಡಿ x+5 ಇದೆ. ಅಂದ್ರೆ ಏನು ಗೊತ್ತಾ, ಬಂದಿರೋ ಅಂಥ ಆನ್ಸರಿಗೆ ಇಫ್ ಐ ಆಡ್ +5 ಥ್ರೂಔಟ್ ದ ಇನ್ಇಕ್ವಾಲಿಟಿ ಆ ಆಪ್ಷನ್ ಬರುತ್ತಾ? ನೋಡೋಣ, ಮಾಡಿ ನೋಡೋಣ. ಓಕೆ, ಆ್ಯಡಿಂಗ್ +5 ಥ್ರೂಔಟ್ ದ ಇನ್ಇಕ್ವಾಲಿಟಿ ಅಗೇನ್. ಓಕೆ, ಸೊ ಏನಾಗ್ತದೆ ಅವಾಗ? ವಾಟ್ ವಿಲ್ ಹ್ಯಾಪನ್ ನೋಡಿ, -5 +5 ಹೌದಾ, ಲೆಸ್ ದೆನ್ x+5 ಈ ಕಡೆಗೆ 2 + 5 ಏನಾಯಿತು? ಸೊ -5 + 5 ಕ್ಯಾನ್ಸಲ್ ಆಗಿ 0 ಉಳಿತು. ಇಲ್ಲಿ x+5 ಬಂತು, ಈ ಕಡೆಗೆ 7 ಬಂತು. ಆಪ್ಷನ್ ಒಳಗೆ ಏನಿದೆ? 0 x+5 7, 0 x+5 7. ಡನ್. ಹಾಗಿದ್ರೆ ನಾವು ಏನು ಚೇಂಜ್ ಮಾಡಿದ್ವಿ? ಚೇಂಜ್ ಅಂದ್ರೆ ಏನು? ಆ್ಯಡ್ ಮಾಡಿದ್ವಿ +5ನ ಅಷ್ಟೇ. ಆದರೆ +5ನ ಹಾಕಿದಾಗ ಅಂತೂ ನಮಗೆ ಆಪ್ಷನಲ್ಲಿ ಇರ್ತಕ್ಕಂಥ ಆನ್ಸರ್ ಬಂತು. ಹಾಗಿದ್ರೆ ವಾಟ್ ವಿ ಹ್ಯಾವ್ ಡನ್ ಈಸ್ ರೈಟ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂತೂ ಸಮಥಿಂಗ್ ವಿ ಆ್ಯಡೆಡ್, ಅಟ್ ಲಾಸ್ಟ್ ವಿ ಗೆಟ್ ದಿಸ್ ಆನ್ಸರ್. ಅದೂ ಬಂದಿದ್ದಿಲ್ಲ ಅಂದರೆ ಕರೆಕ್ಟ್ ಅಲ್ವಾ? ಸೊ ನಮಗೆ ಈ ಒಂದು ಆಲ್ಟ್ರೇಷನ್ ನಾನು ಹೆಂಗೆ ಇದನ್ನು ಫೈಂಡ್ ಔಟ್ ಮಾಡಿಕೊಂಡೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಎಕ್ಸ್ ವ್ಯಾಲ್ಯೂಗಳನ್ನು ನೋಡಿದೆ. ಕರೆಕ್ಟ್ ಅಲ್ಲ? ಎಕ್ಸ್ ನೋಡಿ, ಇಲ್ಲಿ ಸಿಂಗಲ್ ಎಕ್ಸ್ ಇದೆ, ಬಟ್ ಆ ಕಡೆ ಈ ಕಡೆ ವ್ಯಾಲ್ಯೂಸು ಡಿಫ್ರೆಂಟ್ ಇದೆ. ಸೊ ಹಾಗಾಗಿ ಇವುಗಳನ್ನು ಈಸಿಯಾಗಿ ನಾನು ಎಲಿಮಿನೇಟ್ ಮಾಡಿದೆ. ಹೌದಾ? ಆದರೆ ಇಲ್ಲಿ ಎಕ್ಸ್ ವಾಸ್ ಆ್ಯಡೆಡ್ ವಿತ್ +5. ಓಕೆ, ಹಾಗಾಗಿ ನಾನು ಆಲ್ಟ್ರೇಷನ್ ಮಾಡಬಹುದು ಅಂತ ನನ್ನ ತಲೆಗೆ ಬಂತು. ಅಂದರೆ ಬಂದಿರೋ ಆನ್ಸರ್ ಏನು ಆಲ್ಟ್ರೇಷನ್ನು ಅಂದರೆ ಆ್ಯಡಿಂಗ್ ಅಷ್ಟೇ, ಏನೂ ಇಲ್ಲ. ಓಕೆ, ಫೈನ್, ಆಲ್ ರೈಟ್. ಈಗ ಮುಂದೆ ಹೋಗೋಣ ಮಕ್ಕಳೇ. ನೆಕ್ಸ್ಟ್ ಕ್ವೆಶನ್. ದ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಆಫ್ ಎ ಈಸ್ 31. 31 is equal to n of a. ಹೌದಾ? ಹಾಗಿದ್ರೆ n of a is equal to how much? The number of proper subset of a is 31. ಓಕೆ, ಹಾಗಿದ್ರೆ n of a is equal to how much? ನಮಗೇನು ಕೊಟ್ಟರೆ? 31 ಕೊಟ್ಟರೆ, which is nothing but number of proper subset. ನೋಡಿ, we know that number of ಪ್ರಾಪರ್ ಸಬ್ಸೆಟ್. ಹೌದಾ? ಇದ್ರ ಫಾರ್ಮುಲಾ ಏನು? ಫಸ್ಟ್ ಅದನ್ನು ಬರೀರಿ. ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಫಾರ್ಮುಲಾ ಏನು? 2n-1. ಕರೆಕ್ಟಾ? ಎಕ್ಸಾಕ್ಟ್ಲಿ. ಓಕೆ, ಸೊ ಈಗ ಹೌ ಮಚ್ ದೇ ಹ್ಯಾವ್ ಗಿವೆನ್? ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ ಈಸ್ 31 ಅಂತ ಕೊಟ್ಟರೆ. ಏನು ಕೊಟ್ಟರೆ? 31 ಅಂತ ಕೊಟ್ಟರೆ. ಹಾಗಿದ್ರೆ ಈ 31ನ ಇಲ್ಲಿ ಬರೀರಿ. ಇದು ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ವ್ಯಾಲ್ಯೂ. ಇದು ಯಾವುದಕ್ಕೆ ಈಕ್ವಲ್? 2n-1ಗೆ ಈಕ್ವಲ್. ಕರೆಕ್ಟ್ ಅಲ್ಲ? ಎಸ್. ಸೊ 31 ಈ -1 ಈ ಕಡೆ ತಗೊಂಬಂದಾಗ +1 ಆಯಿತು, ವಿಚ್ ಇಸ್ ಈಕ್ವಲ್ ಟು 2n. ಹಾಗಿದ್ರೆ ಯು ವಿಲ್ ಗೆಟ್ 32 ವಿಚ್ ಇಸ್ ಈಕ್ವಲ್ ಟು 2n. ರೈಟ್? ನಾನೇನು ಮಾಡಿದೆ? ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ರು ಅದನ್ನು ಬರ್ಕೊಂಡೆ. ಆದರೆ ನನಗೆ ಫಾರ್ಮುಲಾ ಗೊತ್ತು 2n-1 ಇದಕ್ಕೆ ಈಕ್ವಲ್ ಅಂತ. ಹಾಗಾಗಿ ಅದನ್ನು ಈ ಕಡೆ ತಗೊಂಡ್ಬಂದು ಬರೆದೆ. ಆ್ಯಂಡ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಈ ರೀತಿ ಬಂತು. ಈಗ ಹೇಳಿ, ಇಲ್ಲಿ 2n ಇದೆ, ಇಲ್ಲಿ 32 ಇದೆ. ಶಲ್ ಐ ರೈಟ್ 32 ಇನ್ ಟರ್ಮ್ಸ್ ಆಫ್ 2? ಶಲ್ ಐ ರೈಟ್ 32 ಇನ್ ಟರ್ಮ್ಸ್ ಆಫ್ 2? ಖಂಡಿತ ಬರಿಬೋದು. ಹೇಗೆ?
2 power 5 is equal to 2 power n. 2 power 5 is equal to 2 power n. Correct alva? And what they are asking? They are asking number of elements in set A. ಹೌದಾ? ಯಾಕೆ ಇದು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಅಂತ ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದರೆ, ವಾಟ್ ದೇ ಹ್ಯಾವ್ ಗಿವೆನ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಆಫ್ ಎ. ಹೌದಾ? ಸೆಟ್ ಎ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ ಸಬ್ಸೆಟ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಎನ್ ರೆಪ್ರೆಸೆಂಟ್ ಮಾಡ್ತಿರೋಂಥ ನಂಬರ್ ಆಫ್ ಎಲಿಮೆಂಟ್ಸ್ ಯಾವ್ದಾಗಿರುತ್ತೆ? ಖಂಡಿತ ಸೆಟ್ ಎದೇ ಆಗಿರುತ್ತೆ. ಹಾಗಿದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ವಾಟ್? ಎನ್ ಆಫ್ ಎ ಇಸ್ ಈಕ್ವಲ್ ಟು 5. ಹೌದಾ? ಎನ್ ಆಫ್ ಎ ಅಂದ್ರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇಸ್ ಈಕ್ವಲ್ ಟು 5. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಕ್ಲಿಯರ್? ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಯ್ತಾ? ನಂಬರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಇಲ್ಲಿ ಎನ್ ಇರುತ್ತಲ್ಲ, ಈ ಎನ್ 2 power 5, 2 power n is equal to 2 power 5. ಈ 2 power 5 ಏನು? This is number of subsets ಸೆಟ್ ಎ. ಹೌದಾ? ಹಾಗಿದ್ರೆ ಈ ಎನ್ ಮೂಲಕ ನಾವು ಕಂಡು ಹಿಡಿತೀವಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅಂತ. ಯಾವ್ದ್ರದ್ದು? ಸೆಟ್ ಎದು. ಹಾಗಾಗಿ n is equal to 5. ಕ್ಲಿಯರ್? ಓಕೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. The number of non-empty subsets of set A is 1023. ಹಾಗಿದ್ರೆ number of elements in set A is how much? Okay. So ಏನ್ ಹೇಳ್ತಿದ್ದಾರೆ? non-empty subsetsಗಳು ಎಷ್ಟಿದೆ ಅಂತೆ? in set A is 1023. Okay. First of all, non-empty subsetsನ ಹೇಗೆ ರೆಪ್ರೆಸೆಂಟ್ ಮಾಡೋದು? ಇದು ಕೂಡ ಸೇಮ್ ಆಸ್ ಲೈಕ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್. ಹೌದಾ? ಈಗ ಸಬ್ಸೆಟ್ಸ್ಗಳನ್ನು ಬರೀತೀವಿ. ಆ ಸಬ್ಸೆಟ್ಸ್ ಅಲ್ಲಿ ಎಂಪ್ಟಿ ಸೆಟ್ ಎಷ್ಟಿರುತ್ತೆ? ಒಂದೇ ಇರುತ್ತೆ ಅಲ್ವಾ? ಹಾಗಿದ್ರೆ ಉಳಿದಿದ್ದೆಲ್ಲ ಏನು? ನಾನ್ ಎಂಪ್ಟಿ ಸಬ್ಸೆಟ್ಸ್. ಇದರ ಅರ್ಥ ನಂಬರ್ ಆಫ್ ಸಬ್ಸೆಟ್ಸ್ ಅಲ್ಲಿ -1 ಮಾಡಬೇಕು. ವೈ -1? ಓನ್ಲಿ 1 ಎಂಪ್ಟಿ ಸೆಟ್ ವಿಲ್ ಬಿ ದೇರ್. ಹಾಗಾಗಿ ಅದನ್ನ ತೆಗೆಯೋದಕ್ಕೆ 2 power n -1 ಮಾಡಿದಾಗ ಯು ವಿಲ್ ಗೆಟ್ ನಂಬರ್ ಆಫ್ ನಾನ್ ಎಂಪ್ಟಿ ಸಬ್ಸೆಟ್ಸ್. ಹೌದಾ? ದಟ್ ಈಸ್ number of non-empty subsets. Correct ಅಲ್ಲ? number of non-empty subsets. ಏನಂತ ಹೇಳಿದೆ ನನ್ನ ಫಾರ್ಮುಲಾ? what we need to use here? 2 power n -1 again. Okay? getting it? so non-empty subsets, proper subsets. okay? ಎರಡಕ್ಕೂ ನಾವು ಇದನ್ನೇ ಯೂಸ್ ಮಾಡೋದು. ಕಾರಣ ಏನು ಅಂತಾನು ಹೇಳಿದೆ. ಓಕೆ? ಇಟ್ ಮೀನ್ಸ್ ಬೋತ್ ಆರ್ ಒನ್ ಅಂಡ್ ಸೇಮ್ ಅಂತ ಒಂದು ಅರ್ಥದಲ್ಲಿ. ಓಕೆ? ಕ್ಲಿಯರ್? ಸೊ 2 power n -1. ಹೌದಾ? ಈ 2 power n -1 ಯಾವುದಕ್ಕೆ ಈಕ್ವಲ್ ಅಂತ ಹೇಳ್ತಿದ್ದಾರೆ? 1023. ಯಾಕೆ? ನಂಬರ್ ಆಫ್ ನಾನ್ ಎಂಪ್ಟಿ ಸಬ್ಸೆಟ್ಸ್ ದೇ ಹ್ಯಾವ್ ಗಿವನ್ ದಟ್ ಈಸ್ 1023. ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಯಾಕೆ ಈಕ್ವಲ್ ಅಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಅಲ್ಲಿ -1 ಮಾಡ್ತೀವಿ. ದಿಸ್ 1 ಈಸ್ ನಥಿಂಗ್ ಬಟ್ ಎಂಪ್ಟಿ ಸೆಟ್. ಆಮೇಲೆ ನಮಗೆ ಉಳಿಯೋದೇ ನಾನ್ ಎಂಪ್ಟಿ ಸಬ್ಸೆಟ್ಸ್ಗಳು. ಹೌದಾ? ಹಾಗಾಗಿ ಇದು ಇದಕ್ಕೆ ಈಕ್ವಲ್. ನಾವ್ ವಾಟ್ ಐ ವಿಲ್ ಡೂ? 1023 ಹಾಗೆ ಇರಲಿ. -1ನ ಈ ಕಡೆ ತಗೊಂಬಂದಾಗ +1 ಆಗುತ್ತೆ. ದಿಸ್ ಇಸ್ 2 power n. ಹೌದಾ? ಸೊ 1024 is equal to 2 power n ಬಂತು. ಹಾಗಿದ್ರೆ 2 power 10 is equal to 2 power n. ಇದೇನಿದು 2 power 10? 1024ನ ಇನ್ ಟರ್ಮ್ಸ್ ಆಫ್ 2 ಅಲ್ಲಿ ಬರೆದ್ರೆ ಐ ಶಲ್ ರೈಟ್ ಆಸ್ 2 power 10. ಮಾಡಿ ನೋಡಿ ಬೇಕಿದ್ರೆ 2 power 10 ಎಷ್ಟು ಬರುತ್ತೆ? 1024 ಬರುತ್ತೆ. ಗೆಟಿಂಗ್ ಇಟ್? ಹಾಗಿದ್ರೆ ನಮಗೇನು ಕೇಳ್ತಿದ್ದಾರೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ. ಈ ಹಿಂದೆ ಮಾಡಿದ್ವಲ್ಲ ಅದೇ ರೀತಿ ಪ್ರಶ್ನೆನೇ ಇದು. ಸ್ವಲ್ಪ ಚೇಂಜ್ ಏನು ಅಂದರೆ ಅಲ್ಲಿ ಪ್ರಾಪರ್ ಸಬ್ಸೆಟ್, ಇಲ್ಲಿ ನಾನ್ ಎಂಪ್ಟಿ ಸಬ್ಸೆಟ್ ಅಷ್ಟೇ. ಹೌದಾ? ಹಾಗಿದ್ರೆ ಎನ್ ಆಫ್ ಎ ಇದೇನಿದೆ, ದಿಸ್ ರೆಪ್ರೆಸೆಂಟ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ. ಓಕೆ? ಹಾಗಿದ್ರೆ ಎನ್ ಆಫ್ ಎ ಎಷ್ಟಿದೆ? 10 ಇದೆ. ಎನ್ ಆಫ್ ಎ ಎಷ್ಟಿದೆ? 10 ಇದೆ. ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಫೈನ್. ನೆಕ್ಸ್ಟ್ ಮುಂದೆ ಹೋಗೋಣ. ಲೆಟ್ ಎ ಅಂಡ್ ಬಿ ಬಿ 2 sets in the same universal set. Then a minus b is equal to what? ನೋಡಿ, ನಮಗೇನು ಹೇಳ್ತಿದ್ದಾರೆ ಅವರು ಅಂದರೆ, ಒಂದು ಯೂನಿವರ್ಸಲ್ ಸೆಟ್ಟಲ್ಲೇ 2 ಸೆಟ್ಗಳು ಎ ಮತ್ತು ಬಿ ಅನ್ನುವಂಥ 2 ಸೆಟ್ಗಳು ಫ್ರಮ್ ದ ಸೇಮ್ ಯೂನಿವರ್ಸಲ್ ಸೆಟ್ಟಿಂದ ಬಂದಿದೆ ಅಂತೆ.
ಹಾಗಿದ್ರೆ ಎ ಮೈನಸ್ ಬಿ ಇಲ್ಲಿ ಇರ್ತಕ್ಕಂಥ ಯಾವ ಆಪ್ಷನ್ಗೆ ಈಕ್ವಲ್ ಅನ್ನೋದನ್ನ ಕೇಳ್ತಿದ್ದಾರೆ. ಸೊ ನಾವೇನ್ ಮಾಡೋಣ, ಒಂದು ಕೆಲಸ ಮಾಡೋಣ, ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಎಕ್ಸಾಂಪಲ್ ಅಂದ್ರೆ ಏನು, ನಾನು ಏನು ಮಾಡ್ತೀನಿ, ಒಂದು ಯೂನಿವರ್ಸಲ್ ಸೆಟ್ನ ಅಸ್ಯೂಮ್ ಮಾಡ್ತೀನಿ. ಓಕೆ, ಸೊ ಈ ಒಂದು ಸೆಟ್ಟಲ್ಲಿ 1 2 3 4 5 6 7 8 ಎಲಿಮೆಂಟ್ಸ್ಗಳು ಇದಾವೆ. ಓಕೆ, ನಾನೇ ಒಂದು ಯೂನಿವರ್ಸಲ್ ಸೆಟ್ ತಗೊಂಡೆ, ಅವ್ರು ಹೇಳಿದ್ರು ಈ ಯೂನಿವರ್ಸಲ್ ಸೆಟ್ಟಿಂದ 2 ಸೆಟ್ಗಳು ಬರ್ತವೆ, ಎ ಮತ್ತೆ ಬಿ. ಹಾಗಿದ್ರೆ ನಾನೇ ಬರೀತೀನಿ ಒಂದು ಸೆಟ್ ಎ ಮತ್ತೆ ಸೆಟ್ ಬಿ ನ. ಕೇಳಿಸ್ಕೊಳ್ಳಿ ಫಸ್ಟ್ ನೋಡ್ರಿ. ಓಕೆ, ಸೊ ಸೆಟ್ ಎನ 1 2 3 4 ಅಂತ ಹೇಳಿ ಬರೀತೀನಿ. ಓಕೆ, ಸೆಟ್ ಬಿ ನ ನಾನು ತಗೊಳ್ತೀನಿ ಫ್ರಮ್ ದ ಸೇಮ್ ಯೂನಿವರ್ಸಲ್ ಸೆಟ್. ಓಕೆ, ದಟ್ ಈಸ್ 5 6 7 8 ಅಂತ. ಓಕೆ, ಎರಡು ಸೆಟ್ಗಳನ್ನು ನಾವು ಫ್ರಮ್ ದ ಸೇಮ್ ಯೂನಿವರ್ಸಲ್ ಸೆಟ್ ಇಂದ ಬರೆದ್ವಿ. ಬೇಸಿಕಲಿ ಎ ಇಸ್ ದ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್, ಬಿ ಇಸ್ ಆಲ್ಸೋ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ಓಕೆ, ಅದು ಬೇಕಾಗಿಲ್ಲ. ಈಗ ಎ ಮೈನಸ್ ಬಿ ಯಾವುದಕ್ಕೆ ಈಕ್ವಲ್ ಅಂತ ನಾವು ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಸರಿ, ಈಗ ಐ ವಿಲ್ ರೈಟ್ ಎ ಮೈನಸ್ ಬಿ. ಫಸ್ಟ್ ಏನ್ ಮಾಡ್ತೀನಿ, ಎ ಮೈನಸ್ ಬಿ ಮಾಡ್ತೀನಿ. ಎ ಮೈನಸ್ ಬಿ ಏನ್ ಹೇಳುತ್ತೆ, ವಾಟ್ ಡಸ್ ಇಟ್ ಸೇಸ್? ಎ ಅಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟು ಬಿ ಅಲ್ಲಿ ಇದೆನಾ ನೋಡಿ. ಇತ್ತು ಅಂದ್ರೆ ಏನ್ ಮಾಡ್ತೀರಾ, ಆ ಎಲಿಮೆಂಟ್ಸ್ಗಳನ್ನ ಬಿಟ್ಬಿಡ್ತೀರಾ, ಉಳಿದಿರೋ ಎಲಿಮೆಂಟ್ಸ್ ಏನಿದೆ ಅದನ್ನ ಬರೀತೀರಾ. ಯಾವ್ದ್ರಲ್ಲಿ, ಸೆಟ್ ಎ ಅಲ್ಲಿ, ಓನ್ಲಿ ಸೆಟ್ ಎ. ಹೌದಾ, ನೋಡಿ ಸೆಟ್ ಎ ಅಲ್ಲಿ ಇರುವಂಥ ಯಾವ್ದಾದ್ರೂ ಎಲಿಮೆಂಟ್ ಸೆಟ್ ಬಿ ಅಲ್ಲಿ ಇದೆನಾ? ಯಾವುದೂ ಇಲ್ಲ ಮ್ಯಾಮ್, ಯಾವುದೂ ಇಲ್ಲ. ಏನ್ ಮಾಡ್ಬೇಕೀಗ, ಏನ್ ಮಾಡ್ಬೇಕು ಅಂದ್ರೆ ಆಸ್ ಇಟ್ ಈಸ್ ಸೆಟ್ ಎನ ಹಾಗೆ ಬರೀತೀರಾ. ಹೌದಾ, 1 2 3 4. ಓಕೆ, ಕಂಡೀಷನ್ ಏನು, ಸೆಟ್ ಎ ಅಲ್ಲಿ ಇರೋದು ಬಿ ಒಳಗೆ ಇರಬಾರ್ದಪ್ಪ ಅಷ್ಟೇ. ಯಾವುದು ಸೆಟ್ ಎ ಅಲ್ಲಿ ಇರ್ತಕ್ಕಂಥ ಯಾವ ಎಲಿಮೆಂಟ್ಸು ಸೆಟ್ ಬಿ ಒಳಗಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಸ್ ಇಟ್ ಈಸ್ ಇಳಿಸ್ಬಿಡ್ರಿ ಸೆಟ್ ಎನ. ದಟ್ ಈಸ್ ಇಟ್ ಸೆಲ್ಫ್ ಎ ಮೈನಸ್ ಬಿ. ಓಕೆ, ದಟ್ ಇಟ್ ಸೆಲ್ಫ್ ಈಸ್ ಎ ಮೈನಸ್ ಬಿ. ಓಕೆ, ಈಗ ಈ ಎ ಮೈನಸ್ ಬಿ ಏನಿದೆ ಅಲ್ಲ, ವ್ಯಾಲ್ಯೂ ಏನು ಬಂತು, 1 2 3 4 ಬಂತು. ಹೌದಾ, ಈಗ ಇದೇ ಎ ಇಂಟರ್ಸೆಕ್ಷನ್ ಬಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ನ ನಾನು ಮಾಡಿ ನೋಡಿದಾಗ ಇಫ್ ಇನ್ ಎನಿ ಆಫ್ ದೀಸ್ ಆಪ್ಷನ್, ಯಾವುದಾದ್ರೂ ಈ ಆಪ್ಷನ್ ಅಲ್ಲಿ, ಓಕೆ, ಸಪೋಸ್ ಎ ಇಂಟರ್ಸೆಕ್ಷನ್ ಬಿ 1 2 3 4 ಬಂತು ಅಂದ್ರೆ ಇದರ ಅರ್ಥ ಏನು, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ. ಇಲ್ಲ, ಇದಕ್ಕೆ ಈ ಆನ್ಸರ್ ಬಂತು ಅಂದ್ರೆ ಇವೆರಡು ಈಕ್ವಲ್. ಇಲ್ಲ, ಇದಕ್ಕೆ ಈ ಆನ್ಸರ್ ಬಂತು ಅಂದ್ರೆ ಅವೆರಡು ಈಕ್ವಲ್. ಮಾಡಿ ನೋಡೋಣ ಅದನ್ನ ಈಗ. ಓಕೆ, ಫೈನ್. ಸೊ ಮೊದಲನೇದಾಗಿ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಏನ್ ಬರ್ತದೆ, ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಯಾವ್ದಾದ್ರು ಕಾಮನ್ ಆಗಿ ಎಲಿಮೆಂಟ್ಸ್ ಇದಾವ ಎರಡರಲ್ಲೂ ನೋಡಿ, ಎ ಮತ್ತೆ ಬಿ ಅಲ್ಲಿ ಯಾವುದೂ ಇಲ್ಲ. ಹಾಗಿದ್ರೆ ದಿಸ್ ಇಸ್ 5 ನಲ್ ಸೆಟ್. ಹೌದಾ, ನೋಡಿ ಎ ಇಂಟರ್ಸೆಕ್ಷನ್ ಬಿ ನಲ್ ಸೆಟ್ ಬಂತು, ಎ ಮೈನಸ್ ಬಿ 4 ಎಲಿಮೆಂಟ್ಸ್ ಹೊಂದಿರೋ ಸೆಟ್ ಆಯ್ತು. ಬೋತ್ ಆರ್ ಈಕ್ವಲ್? ನೋ, ಇಲ್ಲ. ಹಾಗಿದ್ರೆ ಎ ಇಂಟರ್ಸೆಕ್ಷನ್ ಬಿ ಈಸ್ ನಾಟ್ ಈಕ್ವಲ್ ಟು ಎ ಮೈನಸ್ ಬಿ. ಓಕೆ, ಸರಿ. ಈಗ ಎರಡನೇದು ಮಾಡಿ ನೋಡೋಣ. ಯಾವುದು, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ. ವಾಟ್ ಈಸ್ ಎ ಕಾಂಪ್ಲಿಮೆಂಟ್? ಎ ಕಾಂಪ್ಲಿಮೆಂಟ್ ಏನು, ಯೂನಿವರ್ಸಲ್ ಸೆಟ್ ಅಲ್ಲಿ ಎ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಇದೆನಾ ನೋಡ್ರಿ, ಇದೆ. ಆ ಎಲಿಮೆಂಟ್ಸ್ನ ಬಿಟ್ಟು ಉಳುಕಿದ್ದೆಲ್ಲ ಬರೀರಿ. ಎದರಿಂದ ಬರೀತೀರಾ, ಯೂನಿವರ್ಸಲ್ ಸೆಟ್ ಇಂದ ಬರೀತೀರಾ. ಸೊ 1 2 3 4 ಇದೆ ಯೂನಿವರ್ಸಲ್ ಸೆಟ್ ಅಲ್ಲಿ, ಅದನ್ನ ಬಿಡಿ. 5 6 7 8 ಬರೀರಿ. 5 6 7 8 ಕರೆಕ್ಟ್ ಅಲ್ವಾ? ಓಕೆ, ಸೊ ಈಗ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಮಾಡಿ. ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ನೋಡಿ, ಬೇಸಿಕಲಿ ಇದು ಫಾರ್ಮುಲಾ ಇದೆ ಆಲ್ರೆಡಿ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು ವಾಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಓಕೆ, ಬಟ್ ಸ್ಟಿಲ್ ಅದು ಹೇಗೆ ಅಂತ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ. ಓಕೆ, ಸೊ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ. ವಾಟ್ ಈಸ್ ಎ ಕಾಂಪ್ಲಿಮೆಂಟ್? 5 6 7 8. ವಾಟ್ ಈಸ್ ಬಿ? 5 6 7 8. ಎರಡರಲ್ಲೂ ಕಾಮನ್ 5 6 7 8. ಹೌದಾ? ಎಸ್, ಎಕ್ಸಾಕ್ಟ್ಲಿ. ಆದರೆ ನಮಗೆ ಬರಬೇಕಾಗಿದ್ದೇನು 1 2 3 4 ಬಂದಿದೆನಾ? ಇಲ್ಲ. ಹಾಗಿದ್ರೆ ಇವೆರಡು ಈಕ್ವಲ್ ಅಲ್ಲ, ಬಿಟ್ಬಿಡ್ರಿ. ಎರಡನೇದು ಕೂಡ ಅಲ್ಲ. ಯಾವುದಕ್ಕೆ? ಎ ಮೈನಸ್ ಬಿಗೆ ಈಕ್ವಲ್ ಅಲ್ಲ. ಈಗ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ವಾಟ್ ಈಸ್ ಬಿ ಕಾಂಪ್ಲಿಮೆಂಟ್? ಬರೀರಿ. ಬಿ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆನಾ? ಇದೆ.
ಅದನ್ನ ಬಿಟ್ಟು ಉಳಿದಿರೋ ಎಲ್ಲ ಎಲಿಮೆಂಟ್ಸ್, ಯೂನಿವರ್ಸಲ್ ಸೆಟ್ ಅಲ್ಲಿ ಇರುವ ಎಲ್ಲ ಎಲಿಮೆಂಟ್ಸ್ ಬಿ ಕಾಂಪ್ಲಿಮೆಂಟ್ ಅಲ್ಲಿ ಬರೀರಿ. ಹೌದಾ? 5 6 7 8 ನ ಬಿಟ್ಟು 1 2 3 4 ಅನ್ನ ಬರೀರಿ. ಗೆಟಿಂಗ್ ಇಟ್? ಓಕೆ, ಫೈನ್. ಸೊ ಈಗ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಮಾಡಬೇಕು. ವಾಟ್ ಈಸ್ ಎ ಹಿಯರ್? ದಿಸ್ ಇಸ್ ಎ. ವಾಟ್ ಈಸ್ ಬಿ ಹಿಯರ್? ಸಾರಿ, ಬಿ ಕಾಂಪ್ಲಿಮೆಂಟ್ ಹಿಯರ್. ದಿಸ್ ಇಸ್ ಬಿ ಕಾಂಪ್ಲಿಮೆಂಟ್. ಎರಡನ್ನು ಇಂಟರ್ಸೆಕ್ಟ್ ಮಾಡಿ. ವಾಟ್ ಯು ವಿಲ್ ಗೆಟ್? ಸೇಮ್ 1 2 3 4. ಈಗ ಹೇಳಿ ಇಲ್ಲಿರೋ ಎಲಿಮೆಂಟ್ಸು ಸೇಮ್ ಇದೆನಾ? ಖಂಡಿತ ಸೇಮ್ ಇದೆ. ಹಾಗಿದ್ರೆ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು ಎ ಮೈನಸ್ ಬಿ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಅರ್ಥ ಆಯ್ತಾ? ನಾನು ಆವಾಗಲೇ ಹೇಳಿದೆ, ಅಂದರೆ ಒಂದು 2 ನಿಮಿಷದ ಕೆಳಗೆ ಹೇಳಿದೆ, ಆಲ್ರೆಡಿ ಇದನ್ನು ನಾನು ಹೇಳಿದ್ದೆ ಅಂತ. ಯಾವಾಗ ಹೇಳಿದ್ದೆ ನೋಡೋಣ, ಯಾವಾಗ ಹೇಳಿದೆ ಅಂತ ಹೇಳಿ ನೆನಪು ಮಾಡ್ಕೊಳ್ಳೋಣ ಇವಾಗ. ಎಸ್, ಇಲ್ಲಿ ಹೇಳಿದ್ದೆ ನೋಡಿ, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅನ್ನೋದನ್ನ ಹೇಳಿದ್ದೆ. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಇದನ್ನು ನೆನ್ಪಿಟ್ಕೊಂಡ್ಬಿಡ್ರಿ. ಇಫ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್, ಹಾಗಿದ್ರೆ ಅದು ನಲ್ ಸೆಟ್ಗೆ ಈಕ್ವಲ್ ಆಗುತ್ತೆ. ಕ್ಲಿಯರ್? ಓಕೆ, ಆಲ್ ರೈಟ್. ಸರಿ, ಈಗ ಇದು ಪ್ರಶ್ನೆ ಅರ್ಥ ಆಯ್ತಲ್ಲ? ಎ ಮೈನಸ್ ಬಿ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟಿಗೆ ಈಕ್ವಲ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಈ ರೀತಿ ಪ್ರಶ್ನೆ ಬಂದಾಗ ಸೀದಾ ಆನ್ಸರ್ ಹಾಕ್ಬಿಡೋದು ಅಷ್ಟೇ, ಟಿಕ್ ಮಾಡೋದು. ನೋ ನೀಡ್ ಟು ರೈಟ್ ಆಲ್ ದೀಸ್ ಥಿಂಗ್ಸ್. ಇದು ನಿಮಗೆ ಅರ್ಥ ಆಗ್ಲಿಕ್ಕೆ ನಾನು ಹೇಳಿದ್ದು. ಓಕೆನಾ? ಓಕೆ, ನೆಕ್ಸ್ಟು. The set of intelligent students in a class is null set, singleton set, finite set, not a well-defined collection. Simple. ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ? ಸಿಂಪಲ್. ಇದು ನಲ್ ಸೆಟ್ ಅಂತೂ ಅಲ್ಲ. ಬುದ್ಧಿವಂತರು ನೋಡಿ, ಸೆಟ್ ಆಫ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅಂತಿದ್ದಾರೆ. ಒಂದು ಕ್ಲಾಸಲ್ಲಿ ಇಂಟೆಲಿಜೆಂಟ್ ಹುಡುಗರು ಇರ್ತಾರೆ, ಒಪ್ಕೊಳ್ತೀನಿ. ಇಲ್ಲದೆ ಇರ್ತಾರಾ? ಒಂದು ಕ್ಲಾಸಲ್ಲಿ ಇಂಟೆಲಿಜೆಂಟ್ ಇದ್ದೇ ಇರ್ತಾರೆ. ಹೌದಾ? ಪ್ರತಿಯೊಂದು ಕಡೆಯಲ್ಲೂ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ಗಳು ಇದ್ದೇ ಇರ್ತಾರೆ, ಎಲ್ಲ ಕಡೆಯಲ್ಲಿ ಸಿಗ್ತಾರೆ. ಸೊ ನಲ್ ಸೆಟ್ ಅಂದ್ರೆ ಏನು? ಎಲ್ಲೂ ಇಂಟೆಲಿಜೆಂಟೇ ಸಿಗಲ್ಲಪ್ಪ ಸ್ಟೂಡೆಂಟ್ಸ್ಗಳು. ಹೌದಾ? ಒಂದು ಕ್ಲಾಸಲ್ಲಿ ಇಂಟೆಲಿಜೆಂಟ್ ಸ್ಟೂಡೆಂಟೇ ಇಲ್ಲ ಅನ್ಲಿಕ್ಕೆ ಸಾಧ್ಯನಾ? ಇಲ್ಲ, ನಲ್ ಸೆಟ್ ಆಗಲ್ಲ. ಓಕೆ. ಸಿಂಗಲ್ಟನ್ ಸೆಟ್, ಒಂದು ಕ್ಲಾಸಲ್ಲಿ ಕೇವಲ ಒಬ್ಬನೇ ಹುಡುಗ ಅಥವಾ ಒಬ್ಳೇ ಹುಡುಗಿ ಇಂಟೆಲಿಜೆಂಟ್ ಇರ್ತಾಳೆ ಅಂತ ಹೇಳ್ತೀರಾ? ಇಲ್ಲ. ಹೌದಾ? ಯಾಕೆ ಅಂತಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫೈನೈಟ್ ಸೆಟ್, ಇಷ್ಟೇ ಜನ ಹುಡುಗರು ಇಂಟೆಲಿಜೆಂಟ್ ಅಪ್ಪ, ಉಳ್ಕಿದವರೆಲ್ಲ ಏನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಿದ್ರೆ ಇಟ್ ಈಸ್ ನಾಟ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್. ಯಾಕೆ ಅಂದರೆ ನೋಡಿ, ನನ್ನ ಪ್ರಕಾರ ಓಕೆ, ಕೆಲವೊಬ್ರು ಆಸ್ ಎ ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ಅಂದ್ಕೊಳ್ಳಿ, ಕೆಲವೊಬ್ರು ಮ್ಯಾಥಮೆಟಿಕ್ಸಲ್ಲಿ ತುಂಬ ಬುದ್ಧಿವಂತರಿರ್ತಾರೆ, ಕೆಲವೊಬ್ರು ಸೈನ್ಸಲ್ಲಿ ಬುದ್ಧಿವಂತರಿರ್ತಾರೆ. ಅಂದರೆ ಅಕಾರ್ಡಿಂಗ್ಲಿ ಡಿಫ್ರೆಂಟ್ ಟೀಚರ್ಸ್ಗಳಿಗೆ ಡಿಫ್ರೆಂಟ್ ಸ್ಟೂಡೆಂಟ್ಸ್ಗಳು ಬುದ್ಧಿವಂತರಿದ್ದಾರೆ ಆ ಸಬ್ಜೆಕ್ಟಲ್ಲಿ ಅಂತ ಅನಿಸುತ್ತೆ, ಇಫ್ ದೇ ಆರ್ ವೆರಿ ಗುಡ್ ಅಟ್ ದಟ್ ಸಬ್ಜೆಕ್ಟ್. ಹಾಗಿದ್ರೆ ಒಬ್ರೊಬ್ರು ಕಡೆಯಿಂದನೂ ಇಂಟೆಲಿಜೆಂಟ್ ಯಾರು ಅಂದರೆ ಒಬ್ಬರೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ವಾ? ಒಬ್ರು ಮ್ಯಾಥ್ಸಲ್ಲಿ, ಒಬ್ರು ಸೋಷಲಲ್ಲಿ, ಒಬ್ರು ಸೈನ್ಸಲ್ಲಿ, ಒಬ್ರು ಇಂಗ್ಲೀಷಲ್ಲಿ ಡಿಫ್ರೆಂಟ್ ಆಗಿ ಇಂಟೆಲಿಜೆಂಟ್ ಅಂತ ಆಗ್ತಾ ಹೋಗ್ತಾರೆ. ಹೌದಾ? ಅಕಾರ್ಡಿಂಗ್ ಟು ದ ಟೀಚರ್ಸ್, ಆ ಒಂದು ಸಬ್ಜೆಕ್ಟಲ್ಲಿ ಅವ್ರು ಹೇಗಿದ್ದಾರೆ ಅನ್ನೋದ್ರ ಮೇಲೆ, ಅವರಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ. ಸೊ ಯಾರು ಯಾವಾಗಾದರೂ ಇಂಟೆಲಿಜೆಂಟ್ ಆಗ್ಬೋದು, ಯಾರು ಯಾವಾಗಾದರೂ ಇಂಟೆಲಿಜೆನ್ಸ್ನ ಕಡಿಮೆ ಮಾಡ್ಕೋಬೋದು. ಓದಿದ್ರೆ ಹೆಚ್ಚಿಗೆ ನಾಲೆಡ್ಜ್ನ ತಗೊಂಡ್ರೆ ಇಂಟೆಲಿಜೆಂಟ್ ಇವತ್ತೇ ಆಗ್ತೀರಾ? ಹೌದಾ? ನಾಳೆಯಿಂದನೇ ಆಗ್ತೀರಾ? ಇಟ್ ಕೆನಾಟ್ ಬಿ ಡಿಫೈನ್ಡ್, ರೈಟ್? ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್. ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ ದ ಫಾಲೋಯಿಂಗ್ ಇಕ್ವೇಷನ್ಸ್. ಕನ್ಸಿಡರ್ ದ ಫಾಲೋಯಿಂಗ್ ಇಕ್ವೇಷನ್ಸ್. ಓಕೆ, ಸೊ ಇದಿಷ್ಟು ಕೊಟ್ಟಿರುವಂಥ ಇಕ್ವೇಷನ್ಸ್ಗಳನ್ನು ನೋಡಿ, ವಿಚ್ ಆಫ್ ದೀಸ್ ಆರ್ ಕರೆಕ್ಟ್ ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಕರೆಕ್ಟ್ ಅಲ್ವಾ? ನಾನು ಹೇಳಿದ್ದೆ ಎನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಅದನ್ನೇ ಇಲ್ಲಿ ಕೊಟ್ಟರೆ, ಕೇವಲ ಎನ್ ಮಾತ್ರ ಇಲ್ಲಿ ಇಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೊಟ್ಟಿಲ್ಲ, ನಾರ್ಮಲ್ ಫಾರ್ಮುಲಾ ಕೊಟ್ಟರೆ. ಎಸ್, ಇಟ್ ಈಸ್ ರೈಟ್. ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಮೈನಸ್ ಬಿ. ಇದ್ಯಾವ್ದಿದು ಹೊಸ ಫಾರ್ಮುಲಾ ಗೊತ್ತಿಲ್ಲ ನಮಗೆ. ಎ ಮೈನಸ್ ಬಿ ಯೂನಿಯನ್ ಸಿ. ಹಾಂ, ದಿಸ್ ಇಸ್ ಡಿಸ್ಟ್ರಿಬ್ಯೂಟಿವ್. ಹೌದಾ? ಎ ಮೈನಸ್ ಬಿ ಯೂನಿಯನ್ ಎ ಮೈನಸ್ ಸಿ. ಕರೆಕ್ಟ್ ಅಲ್ವಾ? ರೈಟ್? ಎಸ್. ಹಾಗಿದ್ರೆ ಆಪ್ಷನ್ 1 ಹಾಗೆ ಆಪ್ಷನ್ 3 ಆರ್ ದ ರೈಟ್ ಆನ್ಸರ್ಸ್. ಎ ಅಂಡ್ ಸಿ, ಬೇಸಿಕಲಿ ದಿಸ್ ಇಸ್ ಎ ಬಿ ಹಾಗೆ ಇದು ಸಿ. ಓಕೆ, ಯಾವ್ದ್ಯಾವ್ದು ಕರೆಕ್ಟ್ ಇದೆ ಇಲ್ಲಿ?
ಎ ಮತ್ತು ಸಿ ಕರೆಕ್ಟ್ ಇದೆ. ಕರೆಕ್ಟ್ ಅಲ್ವಾ? ಎ ಮತ್ತು ಸಿ ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡನ್. ಆಲ್ ರೈಟ್. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಕ್ವೆಶನ್. ಇನ್ ಎ ಗ್ರೂಪ್ ಆಫ್ 70 people, 37 like coffee, 52 like tea, and each person likes at least one of the two drinks. How many people like both coffee and tea ಅಂತ ಕೇಳ್ತಿದ್ದಾರೆ ಅಲ್ವಾ? ಸೊ ವಾಟ್ ದೇ ಆರ್ ಆಸ್ಕಿಂಗ್, ಏನು ಕೇಳ್ತಿದ್ದಾರೆ ನಮ್ಮ ಪ್ರಶ್ನೆಯಲ್ಲಿ ನೋಡಿ. ಇನ್ ಎ ಗ್ರೂಪ್ ಆಫ್ 70 people ಅಂತೆ. ಗ್ರೂಪಲ್ಲಿ 70 ಮೆಂಬರ್ಸ್ ಇದ್ದಾರೆ. 37 ಲೈಕ್ ಕಾಫಿ. ಹಾಗಿದ್ರೆ ನಾನು ಇಲ್ಲಿ ಬರೀತೀನಿ, ನಂಬರ್ ಆಫ್ ಪೀಪಲ್ ಹೂ ಲೈಕ್ಸ್ ಕಾಫಿ ಏನಿದೆಯಲ್ಲ ಅದನ್ನು ಎನ್ ಆಫ್ ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಎನ್ ಆಫ್ ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ನಂಬರ್ ಆಫ್ ಪೀಪಲ್ ಹೂ ಲೈಕ್ಸ್ ಕಾಫಿ ಇಸ್ 37. ಓಕೆ, ದೆನ್ ನಂಬರ್ ಆಫ್ ಪೀಪಲ್ ಹೂ ಲೈಕ್ ಟೀ ಅದನ್ನು ಎನ್ ಆಫ್ ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಎನ್ ಆಫ್ ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ಎನ್ ಆಫ್ ಟಿ ಈಸ್ ಈಕ್ವಲ್ ಟು 52. ಗೆಟಿಂಗ್ ಇಟ್? ಆ್ಯಂಡ್ ಇವಾಗ ಕೇಳಿಸ್ಕೊಳ್ಳಿ, ಈಚ್ ಪರ್ಸನ್ ಲೈಕ್ಸ್ ಅಟ್ಲೀಸ್ಟ್ ಒನ್ ಆಫ್ ದ ಟೂ ಡ್ರಿಂಕ್ಸ್. ಅಂದರೆ ಏನು? 70 ಜನ ಇದಾರಲ್ಲ, 70 ಜನ. ಈ 70 ಜನರಲ್ಲಿ ಪ್ರತಿಯೊಬ್ಬರು ಕೂಡ, ಓಕೆ, ಈಚ್ ಪರ್ಸನ್ ಪ್ರತಿಯೊಬ್ಬರು ಕೂಡ ಲೈಕ್ಸ್ ಅಟ್ಲೀಸ್ಟ್ ಒನ್ ಆಫ್ ದ ಟೂ ಡ್ರಿಂಕ್ಸ್. ಒನ್ ಆಫ್ ದ ಟೂ ಡ್ರಿಂಕ್ಸ್ ಅಂದರೆ ಈ 70 ಜನರಲ್ಲಿ ಎಲ್ಲರೂ ಕೂಡ ಯಾವುದಾದ್ರೂ ಒಂದು ಕಾಫಿ ಅಥವಾ ಟೀನ ಇಷ್ಟಪಡೋರು ಇದ್ದಾರೆ. ಹಾಗಿದ್ರೆ ಎನ್ ಆಫ್ ಸಿ ಯೂನಿಯನ್ ಟಿ ಅಂದರೆ ಏನು? ಕಾಫಿ ಮತ್ತು ಟೀ ಎರಡರಲ್ಲಿ ಯಾವುದಾದ್ರೂ ಅಂತ ಬಂದಾಗ ಯೂನಿಯನ್ ತಗೊಳ್ಳಿ. ಬೋತ್ ಅಂತ ಬಂದರೆ ಇಂಟರ್ಸೆಕ್ಷನ್ ತಗೊಳ್ಳಿ. ಐದರ್ ಆರ್ ಅಂತ ಬಂದಾಗ ಅಟ್ಲೀಸ್ಟ್ ಒನ್ ಆಫ್ ದ ಟೂ ಡ್ರಿಂಕ್ಸ್. ಓಕೆ, ಸೊ ಈಚ್ ಪರ್ಸನ್ ಲೈಕ್ಸ್ ಅಟ್ಲೀಸ್ಟ್ ಅಂತ ಬಂದಾಗಲೂ ಕೂಡ ಯು ಶುಡ್ ಗೋ ವಿತ್ ಯೂನಿಯನ್. ಗೆಟ್ಟಿಂಗ್ ಇಟ್? ಆರ್ ಅಂತ ಬಂದಾಗ, ಐದರ್ ಬಂದಾಗ ನಾವು ಯೂನಿಯನ್ ತಗೊಳ್ತೀವಿ. ಅಟ್ಲೀಸ್ಟ್ ಅಂತ ಬಂದಾಗಲೂ ಕೂಡ ಓಕೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಂತಾರೆ. 70 ಜನರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡೋರು ಇದ್ದೇ ಇದ್ದಾರೆ. ಹಾಗಿದ್ರೆ ಎ ಯೂನಿಯನ್ ಬಿ ಅಂದರೆ ಸಿ ಯೂನಿಯನ್ ಟಿ ವಿಲ್ ಬಿ ಈಕ್ವಲ್ ಟು 70 people. ಗೆಟ್ಟಿಂಗ್ ಇಟ್? ಈಗ ಹೌ ಮೆನಿ ಪೀಪಲ್ ಲೈಕ್ ಬೋತ್ ಕಾಫಿ ಆ್ಯಂಡ್ ಟೀ? ಯಾವುದಾದ್ರೂ ಒಂದು ತಗೊಳೋರು ಇದ್ದಾರೆ 70 ಜನರಲ್ಲಿ, ಅಂದರೆ 70 ಜನನೇ ಯಾವುದಾದ್ರೂ ಒಂದು ತಗೊತಾರೆ. ಹಾಗಿದ್ರೆ ಎರಡನ್ನೂ ಇಷ್ಟಪಡೋರು ಎಷ್ಟು ಜನ ಇದ್ದಾರೆ ಎಕ್ಸಾಕ್ಟಾಗಿ ಫೈಂಡ್ ಔಟ್ ಮಾಡಿರಿ. ಹಾಗಿದ್ರೆ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ ಎರಡನ್ನೂ ಯೂಸ್ ಮಾಡೋರು ಎಷ್ಟು ಜನ? ಸೊ ಇದಕ್ಕೆ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ದಟ್ ಈಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ ಈಸ್ ಈಕ್ವಲ್ ಟು ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಟಿ ಮೈನಸ್ ಎನ್ ಆಫ್ ಸಿ ಯೂನಿಯನ್ ಟಿ. ಓಕೆ ಫೈನ್. ಸೊ ದಟ್ ಈಸ್ ಈಕ್ವಲ್ ಟು ಎನ್ ಆಫ್ ಸಿ ಎಷ್ಟಿದೆ? 37 ಇದೆ. ಎನ್ ಆಫ್ ಟಿ ಎಷ್ಟಿದೆ? 52 ಇದೆ. ಮೈನಸ್ ಎನ್ ಆಫ್ ಸಿ ಯೂನಿಯನ್ ಟಿ ಎಷ್ಟಿದೆ? 70 ಇದೆ. ಕರೆಕ್ಟ್ ಅಲ್ವಾ? ರೈಟ್? ಎಸ್. ಸೊ 37 ಪ್ಲಸ್ 52 ಎಷ್ಟಾಗುತ್ತೆ? 89 ಆಗುತ್ತೆ. 89 ಮೈನಸ್ 70 ಆ್ಯಂಡ್ ಫೈನಲಿ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 19. ಏನು? ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ ಅಂದರೆ ಕಾಫಿ ಮತ್ತು ಟೀ ಎರಡನ್ನೂ ಕೂಡ ತಗೊಳ್ಳುವಂತಹ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ? 19 ಮೆಂಬರ್ಸ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಓಕೆ, ಆಲ್ ರೈಟ್, ಸಿಂಪಲ್. ಈಗ ನೆಕ್ಸ್ಟ್ ಪ್ರಶ್ನೆ. ಇನ್ ಎ ಗ್ರೂಪ್ ಆಫ್ 65 people, 40 like cricket, 10 like both cricket and tennis. How many like tennis only and not cricket? ಓಕೆ, ಸೊ ಏನು ಹೇಳ್ತಿದ್ದಾರೆ? ಟೋಟಲ್ ದೇರ್ ಆರ್ 65 people ಇನ್ ಎ ಗ್ರೂಪ್. ಓಕೆ, ಅದರೊಳಗೆ 40 people ಲೈಕ್ ಕ್ರಿಕೆಟ್ ಅಂತೆ. ಬರೆಯೋಣ ಅದನ್ನು. 40 people ದಟ್ ಈಸ್ ಎನ್ ಆಫ್ ಸಿ ಇಸ್ ಈಕ್ವಲ್ ಟು ಏನು? ಕ್ರಿಕೆಟ್ನ ನಾನು ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀನಿ ವಿಚ್ ಇಸ್ ಈಕ್ವಲ್ ಟು 40. ಓಕೆ, ಹಾಗೆ 10 ಮಂದಿ ಇದ್ದಾರೆ ಹೂ ಲೈಕ್ಸ್ ಬೋತ್ ಕ್ರಿಕೆಟ್ ಹಾಗೆ ಟೆನ್ನಿಸ್. ದಟ್ ಈಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ. ನೆನ್ಪಿಟ್ಕೊಳ್ಳಿ, ಬೋತ್ ಅಂತ ಬಂದಾಗ ಯು ಶುಡ್ ಗೋ ವಿತ್ ಇಂಟರ್ಸೆಕ್ಷನ್. ಸೊ ಎಷ್ಟು ಜನ? 10 ಜನ. ಓಕೆ, ಆ್ಯಂಡ್ ಹೌ ಮೆನಿ ಲೈಕ್ ಟೆನ್ನಿಸ್ ಓನ್ಲಿ ಆ್ಯಂಡ್ ನಾಟ್ ಕ್ರಿಕೆಟ್? ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ?
ಹೌ ಮೆನಿ ಪೀಪಲ್, ನಂಬರ್ ಆಫ್ ಪೀಪಲ್ ಹೂ ಲೈಕ್ಸ್ ಟೆನ್ನಿಸ್ ಓನ್ಲಿ ಬಟ್ ನಾಟ್ ಕ್ರಿಕೆಟ್. ಹೂ ಲೈಕ್ಸ್ ಟೆನ್ನಿಸ್ ಓನ್ಲಿ ಬಟ್ ನಾಟ್ ಕ್ರಿಕೆಟ್. ಹೂ ಲೈಕ್ಸ್ ಟೆನ್ನಿಸ್ ಓನ್ಲಿ ಬಟ್ ನಾಟ್ ಕ್ರಿಕೆಟ್. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ. ಅರ್ಥ ಆಯ್ತಾ? ಓಕೆ. ಎ ಮೈನಸ್ ಬಿ ಏನ್ ಹೇಳುತ್ತೆ? ಕೇವಲ ಎ ಬಟ್ ನಾಟ್ ಬಿ ಅಂತ. ದ ಸೇಮ್ ವೇ ಓನ್ಲಿ ಟೆನ್ನಿಸ್ ಬಟ್ ನಾಟ್ ಕ್ರಿಕೆಟ್ ಅಂದ್ರೆ ಟಿ ಮೈನಸ್ ಸಿ ಅಂತ ನೀವು ಬರಿಬೇಕು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿಸ್ ಎನ್ ಆಫ್ ಎ ಮೈನಸ್ ಬಿ? ದಟ್ ಈಸ್ ಎನ್ ಆಫ್ ಟಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಅಂದ್ರೆ ಎನ್ ಆಫ್ ಟಿ ಮೈನಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ. ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ. ಎನ್ ಆಫ್ ಟಿ ಇದೆನಾ? ಇಲ್ಲ. ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ ಅಥವಾ ಸಿ ಇಂಟರ್ಸೆಕ್ಷನ್ ಟಿ ಬೋತ್ ಆರ್ ಒನ್ ಅಂಡ್ ಸೇಮ್. ಓಕೆ. ಸೊ ಇದೊಂದೇ ಇದೆ, ಆದರೆ ಇದಿಲ್ಲಲ್ಲ. ಏನು ಮಾಡಬೇಕು? ಹಾಗಿದ್ರೆ ಫಸ್ಟು ಎನ್ ಆಫ್ ಟಿನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಎನ್ ಆಫ್ ಟಿನ? ತುಂಬ ಸಿಂಪಲ್. ಎನ್ ಆಫ್ ಟಿನ ಫೈಂಡ್ ಔಟ್ ಮಾಡೋದು ತುಂಬ ಸಿಂಪಲ್. ಸಿ ಹಿಯರ್ ವಿ ನೀಡ್ ಟು ಫೈಂಡ್ ಎನ್ ಆಫ್ ಟಿ. ಕರೆಕ್ಟಾ? ಎನ್ ಆಫ್ ಟಿನ ಫೈಂಡ್ ಔಟ್ ಮಾಡಬೇಕು. ಎನ್ ಆಫ್ ಸಿ ನಮಗೆ ಆಲ್ರೆಡಿ ಕೊಟ್ಟರೆ, ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ ಕೊಟ್ಟರೆ, ಇದ್ರ ಜೊತೆಗೆ ಎನ್ ಆಫ್ ಸಿ ಯೂನಿಯನ್ ಟಿ ಅನ್ನ ಕೂಡ ಕೊಟ್ಟರೆ. ಅರ್ಥ ಆಯ್ತಾ? ಏನು? ಯಾವಾಗ 65 ಪೀಪಲ್ ಅಂತ ಕೊಡ್ತಾರಲ್ಲ, ನೀವಲ್ಲಿ ಅಸ್ಯೂಮ್ ಮಾಡಬಹುದು ಯೂನಿಯನ್ ಅಂತ. ಇಲ್ಲಿ ನೋಡಿ ಏನು ಮಾಡಿದ್ವಿ ನಾವು? ಗ್ರೂಪ್ ಆಫ್ 70 ಪೀಪಲ್ ಅಂತ ಕೊಟ್ಟಿದ್ರು. ಈಚ್ ಪರ್ಸನ್ ಲೈಕ್ಸ್ ಅಟ್ಲೀಸ್ಟ್ ಒನ್ ಆಫ್ ದ ಡ್ರಿಂಕ್ ಅಂತ ಅಂದಾಗ ನಾವು ಯಾರನ್ನ ತಗೊಂಡಿದ್ದು? ಕಂಪ್ಲೀಟ್ 70 ಪೀಪಲ್ ಅನ್ನ ತಗೊಂಡ್ವಿ. ಹೌದಾ? ಕರೆಕ್ಟ್ ತಾನೆ? ಸೊ ಹಾಗಿದ್ರೆ ಈ 70 ಪೀಪಲ್ ಏನ್ ರೆಪ್ರೆಸೆಂಟ್ ಮಾಡಿದ್ರಿ? ಇಲ್ಲಿ ಸಿ ಯೂನಿಯನ್ ಟಿ ಯೂನಿಯನ್ ರೆಪ್ರೆಸೆಂಟ್ ಮಾಡಿದ್ರು. ಇನ್ ದ ಸೇಮ್ ವೇ ಇಲ್ಲಿನೂ ಕೂಡ ಅಷ್ಟೇ. ಈ 65 ಪೀಪಲ್ ಸಮ್ ಕೇಸಲ್ಲಿ ನಾವು ಯೂನಿವರ್ಸಲ್ ಸೆಟ್ ಆಗಿ ತಗೊಳ್ತೀವಿ. ಇನ್ ಸಮ್ ಕೇಸಲ್ಲಿ ನಾವು ಎ ಯೂನಿಯನ್ ಬಿ ಆಗಿ ತಗೊಳ್ತೀವಿ. ಗೆಟಿಂಗ್ ಇಟ್? ಸೊ ಈಗ ಇಲ್ಲಿ ಎನ್ ಆಫ್ ಸಿ ಯೂನಿಯನ್ ಟಿ ವ್ಯಾಲ್ಯೂ ಏನಿದೆ? ಹಾಗಿದ್ರೆ 65. ಈಗ ಹಾಗಿದ್ರೆ ನಾವು ಎನ್ ಆಫ್ ಟಿನ ಫೈಂಡ್ ಔಟ್ ಮಾಡೋದು ಸುಲಭನೇ. ಕರೆಕ್ಟ್ ತಾನೆ? ಬರೆಯೋಣ ಅದನ್ನ. ವಾಟ್ ವಿ ನೀಡ್ ಟು ಫೈಂಡ್? ಎನ್ ಆಫ್ ಟಿ. ನೋಡಿ, ಎನ್ ಆಫ್ ಸಿ ಯೂನಿಯನ್ ಟಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಟಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ. ಓಕೆ. ಸೊ ವಾಟ್ ಈಸ್ ಎನ್ ಆಫ್ ಸಿ ಯೂನಿಯನ್ ಟಿ? ದಟ್ ಈಸ್ 65 ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಎಷ್ಟು? 40 ಪ್ಲಸ್ ಎನ್ ಆಫ್ ಟಿ ಎಷ್ಟು? ಗೊತ್ತಿಲ್ಲ. ಹೌದಾ? ದೆನ್ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ ಎಷ್ಟು? 10. ಓಕೆ. 40 ಮೈನಸ್ 10 ಇಸ್ 30. 65 ಇಸ್ ಈಕ್ವಲ್ ಟು ಎನ್ ಆಫ್ ಟಿ ಪ್ಲಸ್ 30. ಬರೆಯೋಣ. 65 ಇಸ್ ಈಕ್ವಲ್ ಟು ಎನ್ ಆಫ್ ಟಿ ಪ್ಲಸ್ 30 ತಾನೆ? ಕರೆಕ್ಟ್ ಅಲ್ವಾ? 40 ಮೈನಸ್ 10 ಎಷ್ಟು ಬರುತ್ತೆ? 30 ಬರುತ್ತೆ. ಸೊ 30 ಐ ಹ್ಯಾವ್ ರಿಟನ್ ಹಿಯರ್. ಕ್ಲಿಯರ್? ಓಕೆ. ಸೊ ಈಗ ಎನ್ ಆಫ್ ಟಿ ಇಸ್ ಈಕ್ವಲ್ ಟು 30ನ ಈ ಕಡೆ ಸೆಂಡ್ ಮಾಡಿದಾಗ, ಕಳಿಸಿದಾಗ ವಾಟ್ ಯು ವಿಲ್ ಗೆಟ್? ಎನ್ ಆಫ್ ಟಿ ಇಸ್ ಈಕ್ವಲ್ ಟು 35. ಎನ್ ಆಫ್ ಟಿ ಇಸ್ ಈಕ್ವಲ್ ಟು 35. ಕ್ಲಿಯರ್? ಅರ್ಥ ಆಯ್ತಾ? ಓಕೆ. ಸೊ ಹಾಗಿದ್ರೆ ಈಗ ನನಗೆ ಎನ್ ಆಫ್ ಟಿ ವ್ಯಾಲ್ಯೂ ಬಂತು. ಈಗ ನಾನು ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಏನು? ಎದಕ್ಕೆ? ಟು ಫೈಂಡ್ ದ ಪೀಪಲ್ ಹೂ ಲೈಕ್ಸ್ ಟೆನ್ನಿಸ್ ಓನ್ಲಿ ಬಟ್ ನಾಟ್ ಕ್ರಿಕೆಟ್ ಅಂದರೆ ಈ ಫಾರ್ಮುಲಾ ಬೇಕೇ ಬೇಕು. ಅದನ್ನು ಈಗ ಅಪ್ಲೈ ಮಾಡೋಣ. ಎನ್ ಆಫ್ ಟಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಟಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ. ಓಕೆ. ವಾಟ್ ಈಸ್ ಎನ್ ಆಫ್ ಟಿ? ದಟ್ ಈಸ್ 35 ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ 10. ಓಕೆ. ಇದು ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಹಾಗಾಗಿ ಐ ವಿಲ್ ರೈಟ್ ಸಿ ಇಂಟರ್ಸೆಕ್ಷನ್ ಟಿ ಅಂತಾನೆ ಬರಿತೀನಿ. ಕ್ಲಿಯರ್? ಸಿ ಇಂಟರ್ಸೆಕ್ಷನ್ ಟಿ ಎಷ್ಟಿದೆ? 10 ಇದೆ. ಕ್ಲಿಯರ್? ಸೊ ಹಾಗಿದ್ರೆ ಎನ್ ಆಫ್ ಟಿ ಮೈನಸ್ ಸಿ ಇಸ್ ಈಕ್ವಲ್ ಟು 25. ಎಷ್ಟು ಬರುತ್ತೆ? 25. ಎನ್ ಆಫ್ ಟಿ ಮೈನಸ್ ಸಿ ಇಸ್ ಈಕ್ವಲ್ ಟು 25. ಓಕೆ. ಹಾಗಿದ್ರೆ ಆಪ್ಷನ್ ಎ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಏನಿದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ. ಹಾಗಿದ್ರೆ ಕೇವಲ ಟೆನ್ನಿಸ್ ಇಷ್ಟಪಡೋರು, ಕ್ರಿಕೆಟನ್ನು ಇಷ್ಟಪಡದೇ ಇರೋರು ಅಂದರೆ 25 ಜನ ಇದ್ದಾರೆ. ಓಕೆ. ಫೈನ್. ಈಗ ನೆಕ್ಸ್ಟ್ ಕ್ವೆಶನ್.
There are 200 individuals with a skin disorder. 120 had been exposed to the chemical C1, 50 to chemical C2, and 30 to both the chemical C1 and C2. Then the number of individuals exposed to chemical C1 but not chemical C2. Again, same ರೀತಿ ಪ್ರಶ್ನೆ. ಏನು ಕೊಟ್ಟರೆ 200 ಮಂದಿಯಲ್ಲಿ 120 has been exposed to the chemical C1. Number of people who exposed to C1 ಇಲ್ಲಿ ಬರೀತೀನಿ. So how much they are? 120. Okay. Number of people who exposed to chemical C2 ಎಷ್ಟು ಮಂದಿ? 50. Okay. Number of people who exposed to both 30 to both the chemicals ಅಂದ್ರೆ N of C1 intersection C2 will be equal to 30. ಓಕೆ ಕರೆಕ್ಟ್ ಅಲ್ಲ? ಎಕ್ಸಾಕ್ಟ್ಲಿ. ಸೊ ಈಗ ಎನ್ ಆಫ್ C1, ಎನ್ ಆಫ್ C2, ಎನ್ ಆಫ್ C ಇಂಟರ್ಸೆಕ್ಷನ್ C2, C1 ಇಂಟರ್ಸೆಕ್ಷನ್ C2 ಕೂಡ ಬರೆದ್ವಿ. ಈಗೇನು ಫೈಂಡ್ ಔಟ್ ಮಾಡಬೇಕು? ಹೂ ಎಕ್ಸ್ಪೋಸ್ಡ್ ಟು ಕೆಮಿಕಲ್ C1 ಬಟ್ ನಾಟ್ C2 ಅಂದರೆ ಎನ್ ಆಫ್ C1 ಮೈನಸ್ C2 ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ ಫಾರ್ಮುಲಾ ಹಿಯರ್? ನೋಡಿ, ಇನ್ ದ ಸೇಮ್ ವೇ ಎನ್ ಆಫ್ ಎ ಮೈನಸ್ ಬಿ ಅಂದರೆ ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿನೂ ಅಷ್ಟೇ ಎನ್ ಆಫ್ C1 ಮೈನಸ್ C2 ಇಸ್ ಈಕ್ವಲ್ ಟು ಎನ್ ಆಫ್ C1 ಮೈನಸ್ ಎನ್ ಆಫ್ C1 ಇಂಟರ್ಸೆಕ್ಷನ್ C2. ಕರೆಕ್ಟ್ ಅಲ್ವಾ? C1 ಇಂಟರ್ಸೆಕ್ಷನ್ C2 ಇದೆ, C1 ಕೂಡ ಇದೆ, ಸೀದಾ ನಾವು ಫೈಂಡ್ ಔಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಇಲ್ಲಿ. ಹೌದಾ? ವಾಟ್ ಈಸ್ ಎನ್ ಆಫ್ C1? 120. ವಾಟ್ ಈಸ್ ಎನ್ ಆಫ್ C1 ಇಂಟರ್ಸೆಕ್ಷನ್ C2? ದಟ್ ಈಸ್ 30. ಓಕೆ, ಸೊ ಫೈನಲಿ ಯು ವಿಲ್ ಗೆಟ್ 90. ಏನಿದು? ಎನ್ ಆಫ್ C1 ಮೈನಸ್ C2 ಅಂದರೆ ಹೂ ಎಕ್ಸ್ಪೋಸ್ಡ್ ಟು ಕೆಮಿಕಲ್ C1 ಬಟ್ ನಾಟ್ ಕೆಮಿಕಲ್ C2 ಅಂದರೆ ದಟ್ ಈಸ್ 90. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡೈರೆಕ್ಟ್ ಕ್ವಶನ್ ಅಲ್ವಾ? ಸುಲಭ ತಾನೆ? ಎಕ್ಸಾಕ್ಟ್ಲಿ. ಸೊ ಈಗ ಲಾಸ್ಟ್ ಕ್ವೆಶನ್ ಆನ್ ಸೆಟ್ಸ್. ನೆಕ್ಸ್ಟ್ ಬೈನೋಮಿಯಲ್ ಥಿಯರಮ್ ಕಡೆಗೆ ಹೋಗೋಣ. ಈಗ ಲೆಟ್ ಎ ಇಸ್ ಈಕ್ವಲ್ ಟು, ನೋಡಿ, ಎಕ್ಸ್ ಬಿಲಾಂಗ್ಸ್ ಟು ಆರ್, ಎಕ್ಸ್ ಈಸ್ ಗ್ರೇಟರ್ ದೆನ್ 4. ನೋಡಿ, ಸೆಟ್ ಎ ಯಾವ ರೀತಿ ಇದೆ ಅಂದರೆ, ಸೆಟ್ ಎ ದೇ ಹ್ಯಾವ್ ಗಿವನ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್, ಓಕೆ, ಅಂಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ 4. ನೋಡಿ, ಯಾವಾಗಲೂ ನಾವು ರಿಯಲ್ ನಂಬರ್ಸ್ನ ಸೆಟ್ಸ್ ಅಲ್ಲಿ ಬರೀಬೇಕಾದ್ರೆ ಹೌ ವಿ ವಿಲ್ ರೈಟ್ ವಿತ್ ದ ಹೆಲ್ಪ್ ಆಫ್ ಇಂಟರ್ವೆಲ್ಸ್. ಓಕೆ, ಇಂಟರ್ವೆಲ್ಸ್ ಅಲ್ಲಿ ನಾವು ಬರೀತೀವಿ. ಓಕೆ, ಲೀನಿಯರ್ ಇನ್ಇಕ್ವಾಲಿಟೀಸ್ ಕಲ್ತಿದ್ದೀರಲ್ಲ ಆಲ್ರೆಡಿ, ಏನು ಮರ್ತೋಗಿದ್ರು ಕೂಡ ಅಟ್ಲೀಸ್ಟ್ ನೆನಪಾಗುತ್ತೆ ಇವಾಗ ನಾನು ಹೇಳಿದಾಗ. ಓಪನ್ ಇಂಟರ್ವೆಲ್, ಕ್ಲೋಸ್ ಇಂಟರ್ವೆಲ್ ನೆನಪಿದೆನಾ? ಓಪನ್ ಹಾಗೆ ಕ್ಲೋಸ್ ಇಂಟರ್ವೆಲ್ಗಳು. ಹಾ, ಸೊ ಈಗ ಎಕ್ಸ್ ಈಸ್ ಗ್ರೇಟರ್ ದೆನ್ 4 ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು ಆಲ್ ರಿಯಲ್ ನಂಬರ್ಸ್ ಗ್ರೇಟರ್ ದೆನ್ 4. ಗ್ರೇಟರ್ ದೆನ್ 4 ಅಂದರೆ 4 ಇಂದ ಹಿಡಿದು ಇನ್ಫಿನಿಟಿ ತನಕ ಎಲ್ಲ ರಿಯಲ್ ನಂಬರ್ಸ್ಗಳು ಬರುತ್ತೆ. ರಿಯಲ್ ನಂಬರ್ಸ್ನ ನಾವು ಯಾವಾಗಲೂ ಸೆಟ್ಟಲ್ಲಿ ಬರೆಯಲ್ಲ, ವಿತ್ ಇನ್ ದ ಇಂಟರ್ವೆಲ್ಸ್ ಅಲ್ಲಿ ಬರಿತೀವಿ. ನೋಡಿ, ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 4 ಅಂತ ಕೊಟ್ಟರೆ ನಾಟ್ ಈಕ್ವಲ್ ಟು 4, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 4. ಹಾಗಾಗಿ ಇದನ್ನ ಓಪನ್ ಇಂಟರ್ವೆಲ್ ಅಲ್ಲಿ ಬರೀರಿ. ಓಕೆ, ಸೊ ಇನ್ಫಿನಿಟಿ ಯಾವಾಗಲೂ ಓಪನ್ ಇಂಟರ್ವೆಲ್ ಅಲ್ಲೇ ಬರೀತೀವಿ. ಗೆಟಿಂಗ್ ಇಟ್? ಅದೇ ರೀತಿ ಇಫ್ ಐ ಟಾಕ್ ಅಬೌಟ್ ಬಿ, ಸೆಟ್ ಬಿ, ಹಿಯರ್ ಆಲ್ಸೋ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂಡ್ ಎಕ್ಸ್ ಈಸ್ ಲೆಸ್ ದೆನ್ 5. ಎಕ್ಸ್ ಈಸ್ ಲೆಸ್ ದೆನ್ 5 ಅಂದರೆ ಈ ಒಂದು ಸೆಟ್ ಬಿ ಅಲ್ಲಿ ಎಲಿಮೆಂಟ್ಸ್ಗಳು ಎಲ್ಲಿಂದ ಎಲ್ಲಿವರೆಗೂ ಇದೆ ಗೊತ್ತಾ? ಎಕ್ಸ್ ಈಸ್ ಲೆಸ್ ದೆನ್ 5 ಅಂದರೆ ಪಾಸಿಟಿವ್ 5 ಏನಿದೆಲ್ಲ ಇಲ್ಲಿಂದ ಕಡಿಮೆ ನಂಬರ್ಸ್ಗಳು, ಅಂದರೆ ಈ ಕಡೆಗೆ ನಂಬರ್ ಲೈನ್ ರೆಪ್ರೆಸೆಂಟ್ ಮಾಡಿದಾಗ ಈ ಕಡೆ ಎಲ್ಲ ಪಾಸಿಟಿವ್, ಈ ಕಡೆ ಎಲ್ಲ ನೆಗೆಟಿವ್. ಹೌದಾ? ಕರೆಕ್ಟ್ ತಾನೆ? ಹಾಂ, ಈ ಕಡೆ 5 ಇದೆ ಅಂತ ಇಟ್ಕೊಳ್ಳಿ. ದಿಸ್ ಇಸ್ 4, ಸೊ ಸಾರಿ, ದಿಸ್ ಇಸ್ 6, 7, 8 ಹಿಂಗೆ. ಹೌದಾ? ಅಂದರೆ ಏನು? ಇದು 5 ಇದೆ. 5 ಇಂದ ಕಡಿಮೆ ಅಂದರೆ ಎಕ್ಸ್ ಶುಡ್ ಬಿ ಲೆಸ್ ದೆನ್ 5 ಅಂದರೆ ಯಾವ ಕಡೆ ಹೋಗುತ್ತೆ? ಈ ಕಡೆ ಹೋಗುತ್ತೆ ಬಸ್ಸು. ಹೌದಾ? ಅಂದರೆ 5 ಇಂದ ಹಿಡಿದು ಅಪ್ ಟು ಮೈನಸ್ ಇನ್ಫಿನಿಟಿ ತನಕ, ಅಂದರೆ ಮೈನಸ್ ಇನ್ಫಿನಿಟಿ ಟು 5. ಕರೆಕ್ಟ್ ಅಲ್ವಾ? 5 ಇಂದ ಹಿಡಿದು ಅಪ್ ಟು ಮೈನಸ್ ಇನ್ಫಿನಿಟಿ. ಸೊ ಯಾವ ಇಂಟರ್ವೆಲ್ ತಗೊಳ್ತೀರಾ? ನಮಗೆ ಗೊತ್ತು ಮೈನಸ್ ಇನ್ಫಿನಿಟಿ ಓಪನ್ ಇಂಟರ್ವೆಲ್, ವಿ ಶುಡ್ ನಾಟ್ ಕನ್ಸಿಡರ್ ಇಟ್.
5 ಅನ್ನು ಕೂಡ ನಾವು ಕನ್ಸಿಡರ್ ಮಾಡಬಾರ್ದು. ಯಾಕೆ ಅಂದರೆ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ 5, ನಾಟ್ ಈಕ್ವಲ್ ಟು 5. ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಕೊಟ್ಟಿಲ್ಲ, ಕೇವಲ ಲೆಸ್ ದೆನ್ 5 ಅಂತ ಕೊಟ್ಟರೆ. ಹಾಗಾಗಿ 5 ಈಸ್ ಆಲ್ಸೋ ನಾಟ್ ಇನ್ಕ್ಲೂಡೆಡ್. ರೈಟ್ ಇಟ್ ಇನ್ ದ ಓಪನ್ ಇಂಟರ್ವಲ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಹಾಗಿದ್ರೆ ನಮಗೆ ಎ ಇಂಟರ್ಸೆಕ್ಷನ್ ಬಿ ಬೇಕು. ಏನು ಬೇಕು? ಎ ಇಂಟರ್ಸೆಕ್ಷನ್ ಬಿ. ಈಗ ನಮಗೇನು ಅರ್ಥ ಆಯಿತು ಅಂದರೆ, ಈ ಎ ಮತ್ತು ಬಿಗಳನ್ನು ಇಂಟರ್ಸೆಕ್ಟ್ ಮಾಡಿದಾಗ ವಿ ವಿಲ್ ಗೆಟ್ ಆಲ್ ದ ವ್ಯಾಲ್ಯೂಸ್ ಬಿಟ್ವೀನ್ 4 and 5. ಅಂದರೆ ಬೇಸಿಕಲಿ ಹಿಯರ್ ಐ ಶಲ್ ರೈಟ್ ದಿಸ್ ಆಸ್, ನೋಡಿ ಇಲ್ಲಿ ಎಕ್ಸ್ ಏನಿದೆ ಅಲ್ಲ, ಇಟ್ ಈಸ್ ಗ್ರೇಟರ್ ದೆನ್ 4. ಎಕ್ಸ್ ಈಸ್ ಗ್ರೇಟರ್ ದೆನ್ 4. ಹೌದಾ? ಇಂಟರ್ಸೆಕ್ಷನ್ ಇಲ್ಲೇನು? ಎಕ್ಸ್ ಈಸ್ ಲೆಸ್ ದೆನ್ 5. ಕರೆಕ್ಟ್ ಅಲ್ವಾ? ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 4, ಎಕ್ಸ್ ಶುಡ್ ಬಿ ಲೆಸ್ ದೆನ್ 5. ಹಾಗಿದ್ರೆ ಇಲ್ಲಿ ನನಗೆ ಒಂದು ಅರ್ಥ ಆಯಿತು, ಎರಡನ್ನೂ ಇಂಟರ್ಸೆಕ್ಟ್ ಮಾಡಿದಾಗ ಎಕ್ಸ್ ಲೈಸ್ ಬಿಟ್ವೀನ್, ಹೌದಾ, ಗ್ರೇಟರ್ ದೆನ್ 4. ನೋಡಿ ನಂಬರ್ ಲೈನ್ ಇದೆ ಇಲ್ಲಿ. ಓಕೆ, ಸೊ ಗ್ರೇಟರ್ ದೆನ್ 4 ಅಂದರೆ ಇಲ್ಲಿ 3, 2, 1. ಓಕೆ, ದಿಸ್ ಇಸ್ 5. ಈಗ ನೋಡಿ ಗ್ರೇಟರ್ ದೆನ್ 4 ಅಂದರೆ ಇಲ್ಲಿಂದ ಇಲ್ಲಿ ತನಕ ಹೋಗುತ್ತೆ. ಹೌದಾ? ಗ್ರೇಟರ್ ದೆನ್ 4 ಅಂದರೆ ಇಲ್ಲಿಂದ ಇಲ್ಲಿ ತನಕ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 4. ಓಕೆ, ಎಕ್ಸ್ ಶುಡ್ ಬಿ ಲೆಸ್ ದೆನ್ 5. ಹೌದಾ? ಅಂದರೆ ಇಲ್ಲಿ ಕಾಮನ್, ಎರಡೂ ಕಡೆಯಲ್ಲೂ ಕಾಮನ್ ಏನು? 4 ಮತ್ತು 5. 4 ಮತ್ತು 5, 4ಗಿಂತ ಜಾಸ್ತಿ ಅಂತ ಬಂದಾಗ 5 ಇನ್ಕ್ಲೂಡ್ ಆಗುತ್ತೆ. 5ಗಿಂತ ಕಡಿಮೆ ಅಂತ ಬಂದಾಗ 4 ಕೂಡ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಎಕ್ಸ್ ಲೈಸ್ ಬಿಟ್ವೀನ್, this x lies between 4 and 5. Getting it? X is lies between 4 and 5. ಅರ್ಥ ಆಯ್ತಾ? ದಿಸ್ ಎಕ್ಸ್ ಲೈಸ್ ಬಿಟ್ವೀನ್ 4 and 5. ಹಾಗಾಗಿ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಏನು ಬರುತ್ತೆ? ವಿತ್ ಇನ್ ದ ಇಂಟರ್ವೆಲ್. ನೋಡಿ 4 and 5 ಯಾವ ಆಪ್ಷನ್ನ ತಗೊಳ್ತೀರಾ? ಆಪ್ಷನ್ ಬಿನ ತಗೊಳ್ತೀರಾ? ಆಪ್ಷನ್ ಬಿನ ತಗೊಂತೀರಾ? 4 and 5 ನಾಟ್ ಇನ್ಕ್ಲೂಡೆಡ್, ಓಪನ್ ಇಂಟರ್ವೆಲ್ ಅಲ್ಲಿ ಬರ್ದಿದೆ. ಇದ್ರ ಬಗ್ಗೆ ಇನ್ನೂ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ಲೀನಿಯರ್ ಇನ್ಇಕ್ವಾಲಿಟಿ ಮಾಡ್ತೀವಲ್ಲ, ಚಾಪ್ಟರ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಈಗಂತೂ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಹಿಯರ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 4, 5. ಓಕೆ, ಆಲ್ ರೈಟ್. ಸರಿ, ಇಲ್ಲಿಗೆ ಈ ಪ್ರಶ್ನೆನೂ ಮುಗೀತು, ನಮ್ಮ ಸೆಟ್ಸ್ ಮೇಲೆ ಇರುವಂಥ ಎಲ್ಲ ಕ್ವೆಶನ್ಸು ಮುಗೀತು. ಈಗ ನಾವು ಬೈನೋಮಿಯಲ್ ಥಿಯರಮ್ ಕಡೆಗೆ ಹೋಗೋಣ. ಓಕೆ, ಸೊ ಈ ಬೈನೋಮಿಯಲ್ ಥಿಯರಮ್ ಅಲ್ಲಿ ನಾವು ಏನೇನನ್ನ ಕಲೀಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಇವಾಗ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಬೈನೋಮಿಯಲ್ ಥಿಯರಮ್. ಆಲ್ ರೈಟ್. ನೋಡಿ ಮಕ್ಕಳೇ, ನಾವು ಬೈನೋಮಿಯಲ್ ಥಿಯರಮ್ ಅಲ್ಲಾದರೂ ಅಷ್ಟೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ವಿತ್ ರೆಸ್ಪೆಕ್ಟ್ ಯುವರ್ KCET ಏನೇನು ಬೇಕಾಗುತ್ತಲ್ಲ ಅದನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಿರುತ್ತೆ? ಖಂಡಿತ ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್ ಇರುತ್ತೆ. ಹೌದಾ? ಸೊ ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್ನ ಹೇಗೆ ನಾವು ಬರೆಯೋದು? a+b⁴n ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಹೌದಾ? ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ? ಸಿ, ಫಸ್ಟ್ ನಾನೇನು ಮಾಡ್ತೀನಿ, ಕೋಎಫಿಷಿಯೆಂಟ್ಸ್ಗಳನ್ನು ಇಲ್ಲಿ ಬರೀತೀನಿ. ಹೌದಾ? ಕೋಎಫಿಷಿಯೆಂಟ್ಸ್ ಅಂದರೆ ಏನಿಲ್ಲಿ? ನಾವು ಆಲ್ರೆಡಿ ಕಾಂಬಿನೇಷನ್ಸ್ ಕಲ್ತಿದ್ದೀರಾ ನೀವು. ಹೌದಾ? ಕಾಂಬಿನೇಷನ್ಸ್ನ ಹೆಂಗೆ ರೆಪ್ರೆಸೆಂಟ್ ಮಾಡೋದು? NCR ಇಂದ. ಕರೆಕ್ಟ್ ಅಲ್ವಾ? ಸೊ ಈಗ ಈ ಕಾಂಬಿನೇಷನ್ಸ್ ಮುಖಾಂತರ ನಾವು ಕೋಎಫಿಷಿಯೆಂಟ್ಸ್ಗಳನ್ನು ಫಸ್ಟ್ ಬರೆಯೋಣ. ಅಂದರೆ NC0 ಏನು? NC0, ದೆನ್ NC1, NC2 ಅಪ್ ಟು NCN. ಓಕೆ, ಇವೆಲ್ಲ ಏನು? ಕೋಎಫಿಷಿಯೆಂಟ್ಸ್ಗಳು. ಗೆಟ್ಟಿಂಗ್ ಇಟ್? ಕೋಎಫಿಷಿಯೆಂಟ್ಸ್ಗಳನ್ನು ಬರೆದ್ರ ಈಗ ನಾನೇನು ಮಾಡ್ತೀನಿ, ಎ ಮತ್ತು ಬಿ ಟರ್ಮ್ಸ್ಗಳನ್ನು ಫಿಕ್ಸ್ ಮಾಡ್ತಾ ಹೋಗ್ತೀನಿ. ಮೊದಲು ಎ ಹೇಗಿರಬೇಕು ಗೊತ್ತಾ? ಇಲ್ಲಿ ಎನ ಬರೆಯೋದು ಹೇಗೆ? ತುಂಬ ಸುಲಭ. ಏದು ಇಂಡೆಕ್ಸ್ ಏನಿರುತ್ತಲ್ಲ, ಏದು ಇಂಡೆಕ್ಸ್ ಅಥವಾ ಎಕ್ಸ್ಪೋನೆಂಟ್, ಅದು ಗ್ರ್ಯಾಜುಯಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ a⁴n ಇಂದ ಶುರು ಆಗುತ್ತೆ. ಹೈಯೆಸ್ಟ್ ಪವರ್ ಇಲ್ಲೇನು n ಇದೆ, a⁴n ಇಂದ ಶುರು ಆಗುತ್ತೆ. ನೆಕ್ಸ್ಟ್ a⁴n−1, a⁴n−2, ಲೀಸ್ಟ್ ಅಂದರೆ ಏನು? a⁴0ಗೆ ಬಂದು ನಿಲ್ಲುತ್ತೆ. ಗೆಟ್ಟಿಂಗ್ ಇಟ್? ಏದು ಕಥೆ ಏನು? ಇಟ್ ವಿಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ.
ವೇರ್ ಆಸ್ ಬಿ ಹೆಂಗೆ ಗೊತ್ತಾ, ಬಿದು ಇಂಡೆಕ್ಸು 0 ಇಂದ ಶುರು ಆಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅಂದ್ರೆ ಬಿ ಪವರ್ 0, ಬಿ ಪವರ್ 1, ಬಿ ಪವರ್ 2 ಅಪ್ ಟು ಬಿ ಪವರ್ n. ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿಲ್ಲಿ n, ಹೌದಾ? ಸೊ 0 ಇಂದ ಶುರುವಾಗಿ ಎನ್ನಿಗೆ ಎಂಡ್ ಆಗುತ್ತೆ. ಈಗ ಇವುಗಳ ನಡುವೆ ಪ್ಲಸ್ 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 ಇಷ್ಟೇ, ಡನ್. ನಮ್ಮ ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್ ಮುಗೀತು. ಎಷ್ಟು ಸುಲಭ ಅಲ್ಲ? ವಿತೌಟ್ ಕನ್ಫ್ಯೂಷನ್ ಎಷ್ಟು ನೀಟಾಗಿ ಬರೆದ್ವಿ ನಾವು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅವರ್ ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್. ತುಂಬಾ ಇಂಪಾರ್ಟೆಂಟ್, ಇದೇ ನಮಗೆ ಬೇಸಿಕ್ ಎಲ್ಲದಕ್ಕೂ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವಿ ಶುಡ್ ನೋ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ಈಗ ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್ ಯಾವುದು ಅಂತ ಗೊತ್ತಾಯ್ತು. ಇದನ್ನ ನಾವು ಇನ್ ಕೇಸ್ ನೆಗೆಟಿವ್ ಅಲ್ಲಿ ಬರಿಬೇಕು. ಅಂದ್ರೆ ಏನು? a ಮೈನಸ್ ಬಿ ಹೋಲ್ ಪವರ್ n. ಇದನ್ನ ಹೆಂಗೆ ಬರಿಬಹುದು ಅಂದ್ರೆ ಸಿಂಪಲ್, ಇದು a ಮೈನಸ್ ಬಿ ಹೋಲ್ ಪವರ್ n ಏನಿದೆ ಅಲ್ಲ, ಇದನ್ನ ನಾನು a ಪ್ಲಸ್ ಆಫ್ ಮೈನಸ್ ಬಿ ಹೋಲ್ ಪವರ್ n ಫಾರ್ಮೆಟ್ ಅಲ್ಲಿ ಬರೀತೀನಿ. ಅರ್ಥ ಆಯ್ತಾ? ಅಂದ್ರೆ ಯಾವಾಗ್ಲೂ ಮಿಡಲ್ ಪ್ಲಸ್ ಇರುತ್ತೆ, ಬಟ್ ಇಲ್ಲಿ ಮೈನಸ್ ಬಿ ಹೇಗಾಯ್ತು ಅಂದ್ರೆ ಬಿಗೆ ನೆಗೆಟಿವ್ ಆಗಿರೋದ್ರಿಂದ, ಬಿ ನೆಗೆಟಿವ್ ಆಗಿರೋದ್ರಿಂದ a ಪ್ಲಸ್ ಆಫ್ ಮೈನಸ್ ಬಿ ಹೋಲ್ ಪವರ್ n ಫಾರ್ಮೆಟ್. ಗೆಟಿಂಗ್ ಇಟ್? ಅಂದ್ರೆ ಏನಾಗುತ್ತೆ? ಸೇಮ್ ಆಸ್ ಇಟ್ ಈಸ್, ಎಲ್ಲ ಸೇಮ್ ಇರುತ್ತೆ. ಏನ್ ಸೇಮ್ ಇರುತ್ತೆ ಕೇಳಿಸ್ಕೊಳ್ಳಿ ನೋಡಿ. ಫಸ್ಟು ಕೋಎಫಿಷಿಯೆಂಟ್ಸ್ ಗಳನ್ನ ಬರೆದ್ಬೇಡ. NC0, NC1, NC2 ಅಪ್ ಟು NCn. ಹೌದಾ? ಸೊ ಏನ ಹೇಗೆ ಬರೀತೀರಾ? ಏನಾಗುತ್ತೆ ಅಂತ ಹೇಳಿದೆ, ಇಂಡೆಕ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. a ಪವರ್ n, a ಪವರ್ n ಮೈನಸ್ 1, a ಪವರ್ n ಮೈನಸ್ 2 ಅಪ್ ಟು a ಪವರ್ 0. ಹಾಗೆ ಬಿ ಕಥೆ ಏನು? ಬಿ 0 ಇಂದ ಶುರು ಆಗುತ್ತೆ, ಬಿ ಸ್ಕ್ವಯರ್ ಬಿ ಪವರ್ n. ಹೌದಾ? ಆದ್ರೆ ಇಲ್ಲಿ ಕೇಳಿಸ್ಕೊಳ್ಳಿ, ಇದಕ್ಕೆ ಡಿಫ್ರೆನ್ಸ್ ಏನು ಅಂದ್ರೆ ಇಲ್ಲಿ ಆಲ್ಟರ್ನೇಟ್ ಸೈನ್ಸ್ ಬರ್ತಾ ಹೋಗುತ್ತೆ. ಅಂದ್ರೆ ಫಸ್ಟ್ ಪಾಸಿಟಿವ್, ದೆನ್ ನೆಗೆಟಿವ್, ಪಾಸಿಟಿವ್ ದೆನ್ ನೆಗೆಟಿವ್. ಹೌದಾ? ದೆನ್ ಅಟ್ ಲಾಸ್ಟ್ ಪಾಸಿಟಿವ್ ಆದ್ರೂ ಬರಬಹುದು, ನೆಗೆಟಿವ್ ಆದ್ರೂ ಬರಬಹುದು, ಪಾಸಿಟಿವ್ ಆದ್ರೂ ಬರಬಹುದು, ನೆಗೆಟಿವ್ ಆದ್ರೂ ಬರಬಹುದು. ಇಟ್ ಡಿಪೆಂಡ್ಸ್ ಆನ್ n. ಅರ್ಥ ಆಯ್ತಾ? ಅಂದ್ರೆ ನೋಡಿ, ಇಲ್ಲಿ ನೆಗೆಟಿವ್ ಯಾಕೆ ಬಂತು? ಸಿಂಪಲ್, ನಾನೇನ್ ಹೇಳ್ದೆ, ಇದು ಮೈನಸ್ ಬಿ ಆಗಿರುತ್ತೆ ಅಂತ. ಹೌದಾ? ಸೊ ಮೈನಸ್ ಬಿ ನೋಡಿ, ಮೈನಸ್ ಬಿ ಹೋಲ್ ಪವರ್ 0, ಮೈನಸ್ ಬಿ ಹೋಲ್ ಪವರ್ 1, ಮೈನಸ್ ಬಿ ಹೋಲ್ ಪವರ್ 2. ವಾಟ್ ಈಸ್ ಮೈನಸ್ ಬಿ ಹೋಲ್ ಪವರ್ 0? ಇಟ್ ಈಸ್ 1 ಓನ್ಲಿ. ಇದಕ್ಕೇನು ತೊಂದರೆ ಆಗಲ್ಲ, ಹಾಗಾಗಿ ಇಟ್ ವಿಲ್ ರಿಮೈನ್ಸ್ ಪಾಸಿಟಿವ್. ಮೈನಸ್ ಬಿ ಹೋಲ್ ಪವರ್ n ಏನು? 1 ಏನು? ಮೈನಸ್ ಬಿ ಹೋಲ್ ಪವರ್ 1. ನೋಡಿ, ಇಲ್ಲಿ ಎ ಆಸ್ ಇಟ್ ಈಸ್ ಇದೆ, ಬಿ ಮಾತ್ರ ಮೈನಸ್ ಆಗಿದೆ. ಸೊ ಮೈನಸ್ ಬಿ ಹೋಲ್ ಪವರ್ 1 ಈಸ್ ಮೈನಸ್ ಬಿ ಓನ್ಲಿ. ಹಾಗಾಗಿ ಇದಿಷ್ಟು ಟರ್ಮ್ ನೆಗೆಟಿವ್ ಆಯಿತು. ಇನ್ ದ ಸೇಮ್ ವೇ ಇಲ್ಲಿ ಬಿ ಸ್ಕ್ವಯರ್ ಮೈನಸ್ ಬಿ ಹೋಲ್ ಸ್ಕ್ವಯರ್ ಏನು? ಮೈನಸ್ ಬಿ ಹೋಲ್ ಸ್ಕ್ವಯರ್ ಏನು? ಬಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಆಗುತ್ತೆ. ರೈಟ್? ಅಂದ್ರೆ ಸೈನ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ದೇರ್ ಫೋರ್ ಇಟ್ ರಿಮೇನ್ಸ್ ಪಾಸಿಟಿವ್. ಈ ರೀತಿಯಾಗಿ ಬರುತ್ತೆ. ಇಟ್ ಈಸ್ ಕ್ಲಿಯರ್? ಓಕೆ, ಫೈನ್. ಸೊ ಇದೇನಿದು? ದಿಸ್ ಈಸ್ ನಥಿಂಗ್ ಬಟ್, ಇದೇನಿದು ಅಂದ್ರೆ ದಿಸ್ ಈಸ್, ನಿಮಿಷ, this is nothing but a minus b whole power n ಫಾರ್ಮೆಟ್ ಏನಿದೆಲ್ಲ ಅದರಲ್ಲಿ ನಾವು ಎಕ್ಸ್ಪ್ಯಾನ್ಷನ್ ನ ಬರೆಯೋದು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಫೈನ್, ಇಷ್ಟ ಅರ್ಥ ಆಯ್ತಾ? ಓಕೆ. ಸೊ ಈಗ ನಂಬರ್ ಆಫ್ ಟರ್ಮ್ಸ್ ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ನಂಬರ್ ಆಫ್ ಟರ್ಮ್ಸ್ ಏನಿದೆ ಅಲ್ಲ, ಯಾವುದೇ ಎಕ್ಸ್ಪ್ಯಾನ್ಷನ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ ನಮಗೆ ಅಂದ್ರೆ ಯಾವಾಗ್ಲೂ n ಪ್ಲಸ್ 1. ಓಕೆ, ಯಾವ್ದ್ರಲ್ಲಿ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ ನೋಡಿ, ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ a ಪ್ಲಸ್ ಬಿ ಹೋಲ್ ಪವರ್ n ಏನಿರುತ್ತೆ? n ಪ್ಲಸ್ 1 ಟರ್ಮ್ಸ್ ಇರುತ್ತೆ. ಓಕೆ, ಆಲ್ ರೈಟ್, ಫೈನ್. ಸೊ n ಪ್ಲಸ್ 1 ಟರ್ಮ್ಸ್ಗಳು ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಯಾವುದರಲ್ಲಿ? a ಪ್ಲಸ್ ಬಿ ಹೋಲ್ ಪವರ್ n. ಇದರ ಎಕ್ಸ್ಪ್ಯಾನ್ಷನ್ ಅಲ್ಲಿ ಯಾವಾಗಲೂ ನಮಗೆ ಸಿಗೋದು n ಪ್ಲಸ್ 1 ಟರ್ಮ್ಸ್. ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಕ್ಲಿಯರ್? ಸೊ ದಿಸ್ ಇಸ್ ಫಸ್ಟ್ ಎಕ್ಸ್ಪ್ಯಾನ್ಷನ್. ಇದ್ರ ಬೇಸಿಸ್ ಮೇಲೆ a ಮೈನಸ್ ಬಿ ಹೋಲ್ ಪವರ್ n ಬಂತು. ಹೌದಾ? ಈಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟು
ಸಪೋಸ್ ಈ ಒಂದು ಎಕ್ಸ್ಪ್ಯಾನ್ಷನ್ ಅಲ್ಲಿ ಇನ್ ದ ಗಿವೆನ್ ಎಕ್ಸ್ಪ್ಯಾನ್ಷನ್ ಒಂದು ವೇಳೆ ಗಿವೆನ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಇಫ್ ಎ ಇಸ್ ಈಕ್ವಲ್ ಟು 1 ಏನು ಇಫ್ ಎ ಇಸ್ ಈಕ್ವಲ್ ಟು 1 ಅಂಡ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಇನ್ ದ ಗಿವೆನ್ ಎಕ್ಸ್ಪ್ಯಾನ್ಷನ್ ಯಾವುದು ಇನ್ ದ ಒನ್ ಸೆಕೆಂಡ್ ಇನ್ ದ ಗಿವೆನ್ ಎಕ್ಸ್ಪ್ಯಾನ್ಷನ್ ಯಾವ್ದ್ರ ಎಕ್ಸ್ಪ್ಯಾನ್ಷನ್ನು a ಪ್ಲಸ್ ಬಿ ಹೋಲ್ ಪವರ್ n ಅಲ್ಲಿ ಇಫ್ a ಇಸ್ ಈಕ್ವಲ್ ಟು 1 b ಇಸ್ ಈಕ್ವಲ್ ಟು ಎಕ್ಸ್ ಆದ್ರೆ ಏನಾಗುತ್ತೆ 1 ಪ್ಲಸ್ ಎಕ್ಸ್ ಹೋಲ್ ಪವರ್ n ವಿಚ್ ಇಸ್ ಈಕ್ವಲ್ ಟು ನೋಡಿ. ಫಸ್ಟ್ ಐ ವಿಲ್ ರೈಟ್ ದ ಕೋಎಫಿಷಿಯಂಟ್, ಸೇಮ್ ಪ್ರಾಸೆಸ್ nc0 nc1 nc2 ಅಪ್ ಟು ncn. ಹೌದಾ? ನೆಕ್ಸ್ಟ್ ನೋಡಿ 1 ಪವರ್ ಎಲ್ಲಿಂದ ಶುರು ಆಗುತ್ತೆ? ದಿಸ್ ಇಸ್ ಎದು ಏನ್ ಕಥೆ? ಎದು ಇಂಡೆಕ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹೌದಾ? ಹಾಗಿದ್ರೆ 1 ಪವರ್ n 1 ಪವರ್ n ಮೈನಸ್ 1 1 ಪವರ್ n ಮೈನಸ್ 2 ಅಪ್ ಟು 1 ಪವರ್ 0. ಹೌದಾ? ಈಗ ಬಿ ಕಥೆ ಏನು? ಬಿ ಹಿಯರ್ ಈಸ್ ಎಕ್ಸ್, ದಟ್ ಈಸ್ ಎಕ್ಸ್ ಪವರ್ 0 ಎಕ್ಸ್ ಪವರ್ 1 ಎಕ್ಸ್ ಪವರ್ 2 ಅಪ್ ಟು ಎಕ್ಸ್ ಪವರ್ n. ರೈಟ್? ಹಾಗಿದ್ರೆ ಇವಾಗ ನೋಡಿ ನಮಗೇನ್ ಬರುತ್ತೆ ಅಂದ್ರೆ ಅಟ್ ಲಾಸ್ಟ್ ಲಿಸನ್ ಹಿಯರ್, ಅಟ್ ಲಾಸ್ಟ್ ನೋಡಿ 1 ಪವರ್ n ಈಸ್ 1 1 ಪವರ್ n ಮೈನಸ್ 1 ಈಸ್ ಆಲ್ಸೋ 1 1 ಪವರ್ 1 ರೈಸ್ ಟು ದ ಪವರ್ ಎನಿಥಿಂಗ್ 1 ರೈಸ್ ಟು ದ ಪವರ್ ಎನಿಥಿಂಗ್, ನಾಟ್ ಇನ್ಫಿನಿಟಿ ಅದು ಬೇಕಾಗೂ ಇಲ್ಲ. ಈಗ 1 ರೈಸ್ ಟು ದ ಪವರ್ ಎನಿಥಿಂಗ್ ವಿಲ್ ಬಿ ಅಗೇನ್ 1 ಓನ್ಲಿ. 1 ರೈಸ್ ಟು ದ ಪವರ್ 0 ಈಸ್ ಆಲ್ಸೋ 1 ಓನ್ಲಿ. ಹೌದಾ? ಹಾಗಿದ್ರೆ 1 ಏನಿದೆ ಇದನ್ನ ನೆಗ್ಲೆಕ್ಟ್ ಮಾಡಿಬಿಡಿ. ನಿಮಗೇನು ಬರುತ್ತೆ ಹಾಗಿದ್ರೆ ಕಡೆಯದಾಗಿ ಅಂದರೆ nc0 ಎಕ್ಸ್ ಪವರ್ 0 ಈಸ್ 1. ಹೌದಾ? ದೆನ್ nc1 ಎಕ್ಸ್ ಪವರ್ 1 nc2 ಎಕ್ಸ್ ಸ್ಕ್ವೇರ್ ಅಪ್ ಟು ಹಿಂಗೆ ಎಲ್ಲಿ ತನಕ ಅಂದರೆ ncn ಎಕ್ಸ್ ಪವರ್ n ತನಕ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ದಟ್ ಈಸ್ ಫಾರ್ 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಎನ್ನಿಗೆ. ಓಕೆ, ಅರ್ಥ ಆಗ್ತಿದ್ದದಲ್ಲ? ಆಲ್ ರೈಟ್. ಸೊ ಈಗ ಇದು ನಿಮಗೆ ಅರ್ಥ ಆಗಿದೆ. ವೆನ್ ಎ ಇಸ್ 1 ಬಿ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಾಗ ಈ ಎಕ್ಸ್ಪ್ಯಾನ್ಷನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟು ಇನ್ ಕೇಸ್ ಇಫ್ ಇದರಲ್ಲಿ ಕೇಸ್ 1 ಇದರಲ್ಲೇ ಕೇಸ್ 1 ತಗೊಳ್ಳೋಣ. ಯಾವುದರಲ್ಲಿ? ಹಿಯರ್ ಇನ್ ದ ಗಿವೆನ್ ಎಕ್ಸ್ಪ್ಯಾನ್ಷನ್ ಎ ಇಸ್ ಈಕ್ವಲ್ ಟು 1 ಬಿ ಇಸ್ ಈಕ್ವಲ್ ಟು ಎಕ್ಸ್ ಆಯಿತು. ಇಫ್ ಬಿ ಇಸ್ ಈಕ್ವಲ್ ಟು 1 ಆದರೆ, ಇಫ್ ಎ ಇಸ್ ಈಕ್ವಲ್ ಟು 1 ಬಿ ಇಸ್ ಆಲ್ಸೋ ಈಕ್ವಲ್ ಟು 1, ವಾಟ್ ವಿಲ್ ಹ್ಯಾಪನ್? ಸಿಂಪಲ್ 1 ಪ್ಲಸ್ 1 ಹೋಲ್ ಪವರ್ 1 ಪ್ಲಸ್ 1 ಹೋಲ್ ಪವರ್ n, ದಟ್ ಈಸ್ 2 ಪವರ್ n ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ವಾಟ್ ಯು ವಿಲ್ ಗೆಟ್? ನಿಮಗೇನು ಬರುತ್ತೆ ನೋಡಿ, nc0 nc1 nc2 ಅಪ್ ಟು ncn. ಹೌದಾ? 1 ಪವರ್ ನೋಡಿ 1 ರೈಸ್ ಟು ದ ಪವರ್ ಎನಿಥಿಂಗ್, ಅಗೇನ್ ಯು ವಿಲ್ ಗೆಟ್ 1 ಓನ್ಲಿ. ಅಗೇನ್ ಇಲ್ಲೇನಿದೆ ಬಿ ಏನಿದೆ, ಬಿ ಕೂಡ ಅಷ್ಟೇ 1 ರೈಸ್ ಟು ದ ಪವರ್ 0 1 ರೈಸ್ ಟು ದ ಪವರ್ 1 1 ಸ್ಕ್ವೇರ್ 1 ಕ್ಯೂಬ್ ಹಿಂಗೆ ಹೋಗುತ್ತೆ. ಅಂದರೆ ಎ ಮತ್ತು ಬಿಗಳು ಎರಡೂ ಕೂಡ 1 ಆದಾಗ ಓನ್ಲಿ ಕೋಎಫಿಷಿಯೆಂಟ್ಸ್ ಉಳ್ಕೊಳ್ಳುತ್ತೆ. ಪ್ಲಸ್ 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 ಡನ್. ಅರ್ಥ ಆಗ್ತಿದಾ? ಸೊ ದಿಸ್ ವಿಲ್ ಬಿ ದ ಎಕ್ಸ್ಪ್ಯಾನ್ಷನ್. ನೆನ್ಪಿಟ್ಕೊಳ್ಳಿ. ಅಗೇನ್ ಎಲ್ಲ ನೆನ್ಪಿಟ್ಕೋಬೇಕು. ಓಕೆ, ಫೈನ್. ಅಂಡ್ ಯು ಕ್ಯಾನ್. ಓಕೆ, ಸೊ 1 ಪ್ಲಸ್ 1 ಹೋಲ್ ಪವರ್ n ಇಸ್ ಈಕ್ವಲ್ ಟು 2 ಪವರ್ n. ಇದನ್ನ ನೆನ್ಪಿಟ್ಕೊಳ್ಳಿ. ದಿಸ್ ವಿಲ್ ಬಿ ಈಕ್ವಲ್ ಟು ದಿಸ್ ಎಕ್ಸ್ಪ್ಯಾನ್ಷನ್. ಇನ್ ಕೇಸ್ ಎರಡನೇ ಕೇಸಲ್ಲಿ ಕೇಸ್ 2 ಅಲ್ಲಿ ಇಫ್ ಎ ಇಸ್ ಈಕ್ವಲ್ ಟು 1 ಬಿ ಇಸ್ ಈಕ್ವಲ್ ಟು ಮೈನಸ್ 1 ಇತ್ತು ಅಂತ ಇಟ್ಕೊಳ್ಳಿ. ಏನಾಗ್ತದೆ ಅವಾಗ? 1 ಮೈನಸ್ 1 ಹೋಲ್ ಪವರ್ n ದಟ್ ಈಸ್ ಈಕ್ವಲ್ ಟು 0 ಪವರ್ n. ಹೌದಾ? ಹಾಗಿದ್ರೆ ಕೋಎಫಿಷಿಯೆಂಟ್ಸ್ಗಳು ಏನಾಗುತ್ತೆ? ಸೇಮ್ ಕೋಎಫಿಷಿಯೆಂಟ್ಸ್, ದಟ್ ಈಸ್ nc0. ಹೌದಾ? nc1 nc2 ಅಪ್ ಟು ncn. ರೈಟ್? ಆದರೆ ಸಿನ್ಸ್ ಬಿ ಇಸ್ ನೆಗೆಟಿವ್ ಹಿಯರ್ ಏನಾಗುತ್ತೆ? ಬಿ ನೆಗೆಟಿವ್ ಆದರೆ ಆಲ್ರೆಡಿ ಹೇಳಿನಿ, ಪಾಸಿಟಿವ್ ನೆಗೆಟಿವ್. ಹೌದಾ? ಸೊ ಅಪ್ ಟು
ಇದು ಎಲ್ಲಿ ತನಕ ಹೋಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಎನ್. ಇನ್ ಕೇಸ್ ಎನ್ ಏನಾದರೂ ಆಡ್ ಆಗಿದ್ರೆ ನೆಗೆಟಿವ್ ಇಂದ ಎಂಡ್ ಆಗುತ್ತೆ. ಇನ್ ಕೇಸ್ ಎನ್ ಏನಾದರೂ ಇವೆನ್ ಆಗಿದ್ರೆ ಪಾಸಿಟಿವ್ ಇಂದ ಎಂಡ್ ಆಗುತ್ತೆ ಲಾಸ್ಟ್ ಟರ್ಮ್. ಓಕೆ, ಇಲ್ಲಿನೂ ಅಷ್ಟೇ, ಹಾಗೆ ಇಲ್ಲಿನೂ ಅಷ್ಟೇ, ಇದರಲ್ಲೂ ಅದೇ ಕಥೆ. ಹಾಗಾಗಿ ನಾನು -1 ಅಂತ ಬರ್ದಿರೋದು. ಕ್ಲಿಯರ್? ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೇಸ್ 1 ಹಾಗೆ ಕೇಸ್ 2. ಈಗ ಜನರಲ್ ಟರ್ಮ್ ಕಡೆಗೆ ಹೋಗೋಣ. ಸೊ ಜನರಲ್ term. What is the general term we use here? That is TR plus 1 is equal to NCR A power n minus R B power R. A power n minus R B power R. ಅರ್ಥ ಆಯ್ತಾ? ಅಂದರೆ ಜನರಲ್ ಟರ್ಮ್ ಏನು ಹೇಳುತ್ತೆ ಅಂದರೆ ನೀವು ಯಾವುದೇ ಟರ್ಮನ್ನು ತಗೊಳ್ಳಿ. ಓಕೆ, ನೋಡಿ ಈ ಟರ್ಮ್ಗಳು ಏನಿದಾವಲ್ಲ, ಈ ಟರ್ಮ್ನ ನೀವು ಗಮನಿಸ್ರಿ. ಹಿಯರ್ ಪ್ರತಿಯೊಂದು ಟರ್ಮು ಜನರಲ್ ಟರ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ. NCR A ಪವರ್ n ಮೈನಸ್ ಆರ್ ಇಂಟು ಬಿ ಪವರ್ ಆರ್. ಬಿ ಪವರ್ ಆರ್ ಆರೇ ಇಲ್ಲಿದೆ, ಕರೆಕ್ಟ್ ಅಲ್ವಾ? ರೈಟ್. NCR A ಪವರ್ n ಮೈನಸ್ ಆರ್ ಬಿ ಪವರ್ ಆರ್. ರೈಟ್. ಹಾಗಾಗಿ ಜನರಲ್ ಟರ್ಮ್ನ ನಾವು ಈ ರೀತಿಯಾಗಿ ಬರೀತೀವಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಮಿಡಲ್ ಟರ್ಮ್ ಫೈಂಡಿಂಗ್. ಓಕೆ, ಮಿಡಲ್ ಟರ್ಮ್ ಫೈಂಡಿಂಗ್ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. KCETಗೆ ಯಾವುದು ಬೇಕೋ ಅದನ್ನು ಫೋಕಸ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ನಾನು ಹೇಳಬೇಕು, ಸೊ ಸ್ವಲ್ಪ ಲೇಟ್ ಆಯ್ತು ಹೇಳೋದು, ಆದರೂ ಹೇಳ್ತೀನಿ. ಏನು ಅಂದರೆ, ಇದೇನಪ್ಪ ಎರಡೂ ಚಾಪ್ಟರ್ಸ್ ಅಟ್ ಎ ಟೈಮ್ ತೊಗೊಂಡ್ರಲ್ಲ ಅಂತ ನಿಮಗೆ ಅನಿಸ್ಬೋದು. ಜಸ್ಟ್ ಬಿಕಾಸ್ ನೀವು ನೋಡಿದಾಗ ಈ ಚಾಪ್ಟರ್ ಅನಾಲಿಸಿಸ್ ಆಫ್ ಪ್ರೀವಿಯಸ್ 5 year ಅಥವಾ 10 year ಕ್ವಶನ್ ಪೇಪರ್ಸ್ನ ನೀವು ನೋಡಿದಾಗ, ನಾನು ಅದ್ರ ಮೇಲೆ ವಿಡಿಯೋ ಕೂಡ ಮಾಡೀನಿ, ಹೌದಾ? ಸೊ ನೀವು ನೋಡಿದಾಗ ಫಸ್ಟ್ ಇಯರ್ ಚಾಪ್ಟರ್ಸ್ಗಳು ಏನೇನಿದಾವಲ್ಲ, ಎಲ್ಲ ಚಾಪ್ಟರ್ಸ್ನ ಮೇಲೆ ಈಚ್ ಚಾಪ್ಟರ್ ವಾಸ್ ಕ್ಯಾರಿಂಗ್ 1 ಕ್ವೆಶನ್, ಅಂದರೆ 1 mark, ಹೌದಾ? ಸೊ ದಟ್ ಈಸ್ ದ ರೀಸನ್ ವೈ ವಿ ಆರ್ ಕನ್ಕ್ಲೂಡಿಂಗ್ 2 chapters ಇನ್ 1 video. ಅಂದರೆ ಎರಡೂ ಚಾಪ್ಟರ್ಸಲ್ಲಿ 2 ಚಾಪ್ಟರ್ಸ್ನ ಕಲಿತು ನೀವಿಲ್ಲೇನು ಕ್ವಶನ್ಸ್ಗಳನ್ನು ನೋಡ್ತಿರಲ್ಲ, ದೇ ಆರ್ ಮೋರ್ ದೆನ್ ಇನಫ್. ಅದೇ ರೀತಿ ಪ್ರಶ್ನೆಗಳೇ ನಿಮಗೆ ಬರುತ್ತೆ. ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು, ಬಟ್ ಯು ವಿಲ್ ಗೆಟ್ ಸೇಮ್ ಟೈಪ್ ಆಫ್ ಕ್ವಶನ್ಸ್. ಅರ್ಥ ಆಯ್ತಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಮಿಡಲ್ ಟರ್ಮ್. ಈಗ ಮಿಡಲ್ ಟರ್ಮ್ ಕಡೆ ಹೋಗೋಣ. ಓಕೆ, ಮಿಡಲ್ ಟರ್ಮ್ ಏನಿದು? ಮಿಡಲ್ ಟರ್ಮ್ ಫಾರ್ ದ ಗಿವೆನ್ ಎಕ್ಸ್ಪ್ಯಾನ್ಷನ್, ನಾನು ಬರಿತೀನಿ ಇಲ್ಲಿ, ಫಾರ್ ದ ಗಿವೆನ್ ಎಕ್ಸ್ಪ್ಯಾನ್ಷನ್. ಯಾವ ಎಕ್ಸ್ಪ್ಯಾನ್ಷನ್ನು? A ಪ್ಲಸ್ ಬಿ ಹೋಲ್ ಪವರ್ n, ಹೌದಾ? ಈ ಒಂದು ಎಕ್ಸ್ಪ್ಯಾನ್ಷನ್ ಅಲ್ಲಿ ಮಿಡಲ್ ಟರ್ಮ್ ಏನಿರುತ್ತೆ, ಹೆಂಗಿರುತ್ತೆ ನೋಡಿ. ಇನ್ ಕೇಸ್ ಇಫ್ ದಿಸ್ n ಈಸ್ ಇವನ್, ಇನ್ ಕೇಸ್ ಇಫ್ n ಈಸ್ ಇವನ್, ನಿಮಗೆ ಮಿಡಲ್ ಟರ್ಮ್ ಏನು ಬರುತ್ತೆ? ಓಕೆ, ಸೊ ಇದರಲ್ಲಿ 2 ರೀತಿ ಕೇಸ್ಗಳಿದೆ. ಇನ್ ಕೇಸ್ ಇಫ್ n ಈಸ್ ಆಡ್ ಅಂಡ್ ಇನ್ ಕೇಸ್ ಇಫ್ n ಈಸ್ ಇವನ್, 2 ರೀತಿ ಇದೆ. ಓಕೆನಾ? ಸೊ ಅದರೊಳಗೆ n ಇವನ್ ಇದ್ದಾಗ, ವೆನ್ n ಈಸ್ ಇವನ್, ವಾಟ್ ಹ್ಯಾಪನ್ಸ್? ಏನಾಗುತ್ತೆ? ದೆನ್ ಮಿಡಲ್ ಟರ್ಮ್ ವಿಲ್ ಬಿ, ಅಥವಾ ದೇರ್ ವಿಲ್ ಬಿ, ದೆನ್ ದೇರ್ ವಿಲ್ ಬಿ, ಹಂಗೆ ಬರೆಯೋಣ. ದೆನ್ ದೇರ್ ವಿಲ್ ಬಿ 1 ಮಿಡಲ್ ಟರ್ಮ್. ಎಷ್ಟಿರುತ್ತೆ? ಕೇವಲ ಮತ್ತೆ ಕೇವಲ 1 ಮಿಡಲ್ ಟರ್ಮ್ ಇರುತ್ತೆ. ಅದು ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ, ದಟ್ ಈಸ್ n/2 ಪ್ಲಸ್ 1th term will be the middle term. n/2 plus 1th term will be the middle term. So case ಏನಿಲ್ಲಿ? That is when n is even ಇದ್ದಾಗ ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಯು ನೀಡ್ ಟು ರಿಮೆಂಬರ್. ಎಲ್ಲ ನೆನ್ಪಿಟ್ಕೋಬೇಕು ಮ್ಯಾಮ್, ಎಲ್ಲವೂ ನೆನ್ಪಿಟ್ಕೊಳ್ಳೋದೆ ಅಲ್ವಾ? ಹೌದು, ನೆನ್ಪಿಟ್ಕೋಬೇಕು. ಸೊ ಇದೇ ರೀತಿ if n is odd, then there will be 2 middle terms. There will be
ಟೂ ಮಿಡಲ್ ಟರ್ಮ್ಸ್. ಹೆಂಗಿರ್ತದೆ? ಎರಡು ಮಿಡಲ್ ಟರ್ಮ್ಸ್ಗಳು ಸಿಗುತ್ತೆ. ಅದು ಹೇಗಿರುತ್ತೆ ಅಂದರೆ, ಸಿ ಹಿಯರ್, ಎನ್ ಪ್ಲಸ್ 1/2 ಟರ್ಮ್, ಹೌದಾ? ಎನ್ ಪ್ಲಸ್ 1/2 ಟರ್ಮ್ ಆ್ಯಂಡ್ ಎನ್ ಪ್ಲಸ್ 1/2 ಪ್ಲಸ್ 1th ಟರ್ಮ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಇದೇನಿದು? ಮಿಡಲ್ ಟರ್ಮ್. ದಿಸ್ ಇಸ್ ಅವರ್ ಮಿಡಲ್ ಟರ್ಮ್. ಫೈನ್. ಓಕೆ, ಹಾಂ, ಅರ್ಥ ಆಗಿದೆ ಅಲ್ಲ? ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ವಿ ವಿಲ್ ಯೂಸ್ ದಿಸ್. ಕ್ವಶನ್ನ ಸಾಲ್ವ್ ಮಾಡಬೇಕಾದ್ರೆ ಇವೆಲ್ಲ ಬರುತ್ತೆ, ಹಾಗಾಗಿ ಇದನ್ನು ಹೇಳ್ತಿದ್ದೀನಿ. ಓಕೆ, ಸರಿ. ಈಗ ಮಿಡಲ್ ಟರ್ಮ್ ಕಥೆ ಆಯಿತು. ಸೊ ಈಗ ನಾವು ನಂಬರ್ ಆಫ್ ಟರ್ಮ್ಸ್ಗಳ ಕಡೆಗೆ ಹೋಗೋಣ. ಮ್ಯಾಮ್ ಆಗಲೇ ಹೇಳಿದ್ರಲ್ಲ, ನಂಬರ್ ಆಫ್ ಟರ್ಮ್ಸ್ ಅಂದರೆ ಇನ್ ದ ಗಿವೆನ್ ಎಕ್ಸ್ಪ್ಯಾನ್ಷನ್ a ಪ್ಲಸ್ ಬಿ ಹೋಲ್ ಪವರ್ n ದೇರ್ ವಿಲ್ ಬಿ ಆಲ್ವೇಸ್ n ಪ್ಲಸ್ 1 ಟರ್ಮ್ಸ್ ಅಂತ ಹೇಳಿದ್ರಿ. ಕರೆಕ್ಟ್. ಆದರೆ ಈಗ ಹೇಳ್ತಿರೋದು ಬೇರೆ. ಯಾವುದು? ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಟರ್ಮ್ಸ್ ಎಲ್ಲಿ, ಹೆಂಗೆ, ಎಂಥ ಪ್ರಶ್ನೆ ಅಂದರೆ ನೋಡಿ, ವೆನ್ ಎನ್ ಈಸ್ even, that is when n is even. even ಅಂದ್ರೆ ಏನು? 2 power n ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಲಿಸನ್ ಹಿಯರ್. ನೋಡಿ, ಇದರಲ್ಲಿ ಎರಡು ರೀತಿ. ಒಂದು ಯಾವುದು? a ಪ್ಲಸ್ ಬಿ ಹೋಲ್ ಪವರ್ 2n. ಹಿಯರ್ n ಈಸ್ even ಪ್ಲಸ್ a ಮೈನಸ್ ಬಿ ಹೋಲ್ ಪವರ್ 2n. ಅಗೇನ್ ಇಂಡೆಕ್ಸ್ ಈಸ್ even. ಹಾಗಿದ್ರೆ ಇಲ್ಲಿ ನಮಗೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ ಅಂದರೆ, ಕೇಳಿಸ್ಕೊಳ್ಳಿ, n ಪ್ಲಸ್ 1 ಟರ್ಮ್ಸ್. ಅರ್ಥ ಆಯ್ತಾ? ನಿಮಗೆ ಈ ರೀತಿ ಅಂದರೆ ಸಪೋಸ್ a ಪ್ಲಸ್ ಬಿ ಹೋಲ್ ಪವರ್ 100, a ಮೈನಸ್ ಬಿ ಹೋಲ್ ಪವರ್ 100 ಕೊಟ್ಬಿಟ್ಟು ಕೇಳ್ತಾರೆ, ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಆರ್ ದೇರ್ ಇನ್ ದಿಸ್ ಎಕ್ಸ್ಪ್ಯಾನ್ಷನ್. ಇದಿಷ್ಟನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕಾಗುತ್ತಾ? ಇಲ್ಲ. ಸೊ ಸಿಂಪಲ್, ವಿ ವಿಲ್ ಯೂಸ್ ದಿಸ್ ಫಾರ್ಮುಲಾ. ಇದು ಹೇಗೆ ಅಪ್ಲೈ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಕ್ವಶನ್ ಸಾಲ್ವ್ ಆಗಬೇಕಾದ್ರೆ. ಇವಾಗ ಇಷ್ಟು ತಿಳ್ಕೊಳ್ಳಿ. ಕ್ಲಿಯರ್? ಈಗ ಎರಡನೇದು, ಇದರಲ್ಲಿ ಎರಡನೇದು, ಓಕೆ, that is a plus b whole power 2n minus a minus b whole power 2n ಇದ್ದಾಗ you will get only n terms. You will get only ಎಂಥ ಟರ್ಮ್ಸು? ಓನ್ಲಿ, ಸೋ ಸಾರಿ, ಒಂದು ನಿಮಿಷ. ಹಾಂ, ಎಷ್ಟು ಟರ್ಮ್ಸ್ ಬರುತ್ತೆ? ಯು ವಿಲ್ ಗೆಟ್ ಓನ್ಲಿ n ಟರ್ಮ್ಸ್. ಯು ವಿಲ್ ಗೆಟ್ ಓನ್ಲಿ n ಟರ್ಮ್ಸ್. ಅರ್ಥ ಆಗ್ತಿದಲ್ಲ? ಓಕೆ, ಫೈನ್. ದಿಸ್ ಈಸ್ ವೆನ್ ದ ಇಂಡೆಕ್ಸ್, ಇದು ನೆನ್ಪಿಟ್ಕೊಳ್ಳಿ, ವೆನ್ ಇಂಡೆಕ್ಸ್ ಈಸ್ ಇವನ್, ಆವಾಗ ಈ ರೀತಿಯಾಗಿ ಟರ್ಮ್ಸ್ ಬರುತ್ತೆ. ಓಕೆ, ಸೊ ವೆನ್ ದ ಇಂಡೆಕ್ಸ್ ಈಸ್ ಆಡ್, ದಟ್ ಈಸ್ 2n ಮೈನಸ್ 1 ಇಂದ ರೆಪ್ರೆಸೆಂಟ್ ಮಾಡ್ತೀನಿ ಆಡ್. ಓಕೆ, ಇದ್ಯಾಕೆ 2n ಮೈನಸ್ 1 ಅಂತ ತಗೊಳ್ತಿದ್ದೀರಾ? ಅದು ಗೊತ್ತಾಗುತ್ತೆ. ಇವಾಗ ಕೇಳಿಸ್ಕೊಳ್ಳಿ ಅಷ್ಟೇ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಓಕೆ, ದಟ್ ಈಸ್ a ಪ್ಲಸ್ ಬಿ ಹೋಲ್ ಪವರ್ 2n ಮೈನಸ್ 1 ಪ್ಲಸ್ a ಮೈನಸ್ ಬಿ ಹೋಲ್ ಪವರ್ 2n ಮೈನಸ್ 1 is equal to n terms. Okay, in the same way a plus b whole power 2n minus 1 minus a minus b whole power 2n minus 1 is equal to, again here it is also equal to n terms. ಅರ್ಥ ಆಯ್ತಾ? ಓಕೆನಾ ಮಕ್ಕಳೇ? ಇದು ಹೇಗೆ ಅಪ್ಲೈ ಆಗುತ್ತೆ ಅಂತ ಐ ವಿಲ್ ಟೆಲ್ ಯು, ಡೋಂಟ್ ವರಿ. ಓಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಅಷ್ಟೇ. ಕ್ವೆಶನ್ ಸಾಲ್ವ್ ಮಾಡೋದನ್ನು ಕೂಡ ಅಬ್ಸರ್ವ್ ಮಾಡಿ, ಯು ವಿಲ್ ಕಮ್ ಟು ನೋ. ಓಕೆ, ಸೊ ದಿಸ್ ಇಸ್ ಟು ಫೈಂಡ್ ನಂಬರ್ ಆಫ್ ಟರ್ಮ್ಸ್ ಆಫ್ಟರ್ ಸಿಂಪ್ಲಿಫಿಕೇಶನ್ ಅಂತ ಕೇಳ್ತಾರೆ ನಿಮಗೆ. ಓಕೆ, ಸೊ ಇದೊಂದೇ n ಪ್ಲಸ್ 1 ಟರ್ಮ್ಸ್ ಬರೋದು. ದಟ್ ಈಸ್ ಈವನ್ ಕೇಸಲ್ಲಿ ಅದು ಎರಡೂ ಎಕ್ಸ್ಪ್ರೆಷನ್ಗಳನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ n ಪ್ಲಸ್ 1 ಟರ್ಮ್ಸ್. ಅರ್ಥ ಆಯ್ತಾ? ನೆನ್ಪಿಟ್ಕೋಬೋದಲ್ಲ ಇದನ್ನು? ಓಕೆ, ಆ್ಯಂಡ್ ನೆಕ್ಸ್ಟು ಇನ್ನೊಂದು ಏನು ಅಂದರೆ ಇಂಪಾರ್ಟೆಂಟ್ ಕೆಲವು ಫಾರ್ಮುಲಾಸ್ಗಳು, ಇದನ್ನೊಂದು ಹೇಳ್ತೀನಿ. ದಟ್ ಈಸ್ ನೀವು ನೆನ್ಪಿಡಬೇಕಾಗಿರೋದು ಯಾವುದು ಅಂದರೆ ನೋಡಿ, ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಸಿ ಎನ್ ಮೈನಸ್ ಆರ್, ರೈಟ್? ಓಕೆ, ದೆನ್ ನೆಕ್ಸ್ಟು ನೋಡಿ, ಎನ್ ಸಿ ಆರ್
ಪ್ಲಸ್ ಎನ್ ಸಿ ಆರ್ ಮೈನಸ್ 1 ಇಸ್ ಈಕ್ವಲ್ ಟು, ಕೇಳಿಸ್ಕೊಳ್ಳಿ, ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ 1 ಇಸ್ ಈಕ್ವಲ್ ಟು ಎನ್ ಪ್ಲಸ್ 1 ಸಿ ಆರ್. ಏನ್ ಮಾಡ್ತೀರಾ, ಎರಡೂ ಕಡೆಯಲ್ಲೂ ಎನ್ ಇದೆ, ಅದನ್ನ ಪ್ಲಸ್ 1 ಮಾಡ್ತೀರಾ. ಎನ್ ಪ್ಲಸ್ 1 ಸಿ ಆಸ್ ಇಟ್ ಈಸ್. ನೋಡಿ, ಆರ್ ಮತ್ತೆ ಆರ್ ಮೈನಸ್ 1 ಎರಡರಲ್ಲಿ ಯಾವುದು ದೊಡ್ಡದು? ಖಂಡಿತ ಆರ್ ದೊಡ್ಡದು. ಯಾವುದು ದೊಡ್ಡದು ಅದನ್ನು ಬರೀರಿ, ದಟ್ ಈಸ್ ಆರ್. ಈಸ್ ಇಟ್ ಕ್ಲಿಯರ್? ಓಕೆ, ಅರ್ಥ ಆಗ್ತಿದಲ್ಲ? ಓಕೆ, ಫೈನ್. ಸೊ ಈಗ ನೆಕ್ಸ್ಟ್ ಒನ್, that is NCR, okay, NCR plus, sorry, divided by NCR divided by NCR minus 1 is equal to NCR divided by NCR minus 1 will be equal to, ನೋಡಿ ಇಲ್ಲಿ R minus 1 ಇದೆ ಅಲ್ಲ, N minus R plus 1 divided by R. ಯಾವಾಗ R minus 1 ಕೆಳಗಿರುತ್ತಲ್ಲ, you write N minus R plus 1 upside, R ಬಂದ್ಬಿಟ್ಟು ಕೆಳಗಡೆ ಬರೀರಿ. ಓಕೆ, ಸೊ ಇದೇ ರೀತಿ NCR divided by NCR minus 1 ಇದು ಯಾವುದಕ್ಕೆ ಈಕ್ವಲ್ ಅಂದ್ರೆ, ಇಟ್ ವಿಲ್ ಬಿ ಈಕ್ವಲ್ ಟು, ನೋಡಿ ನೋಡಿ, ಸೋ ಸಾರಿ ಒಂದು ನಿಮಿಷ. ಸೊ NCR divided by NCR minus 1 ಇದೆ. ಹಿಯರ್ NCR minus 1 divided by NCR ಇದೆ ಅಂದ್ರೆ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ R divided by, one second, R divided by N minus R plus 1. ಇದಕ್ಕೆ ಏನು ಡಿಫ್ರೆನ್ಸು? R minus 1 ಕೆಳಗಿದ್ದಾಗ ಹಿಯರ್ ಯು ನೀಡ್ ಟು ರೈಟ್ N minus R plus 1. R minus 1 ಮೇಲೆ ಇದ್ದಾಗ ಇನ್ ದ ಡಿನೋಮಿನೇಟರ್ ಯು ವಿಲ್ ರೈಟ್ N minus R plus 1. ಇಷ್ಟ ಅರ್ಥ ಆಯ್ತಾ? ಓಕೆ, ಸೊ R ಇಲ್ಲಿ ಡಿನೋಮಿನೇಟರ್ ಅಲ್ಲಿ ಬಂತು, ಎರಡನೇದ್ರಲ್ಲಿ ನ್ಯೂಮರೇಟರ್ ಅಲ್ಲಿ ಬಂತು. ಈಸ್ ಇಟ್ ಫೈನ್? ಅರ್ಥ ಆಯ್ತಾ? ಹಾಗೆ ಇನ್ನೊಂದು NCX is equal to NCY. ಓಕೆ, NCX is equal to NCY ಆಗುತ್ತೆ ಯಾವಾಗ? ಸೊ if x is equal to y ಇದ್ದಾಗ, ಅಥವಾ x plus or x plus y is equal to n ಇದ್ದಾಗ. ಓಕೆ, ಅರ್ಥ ಆಯ್ತಾ? ಸೊ ಇದನ್ನ ನಾವು ಯಾವಾಗ ಅಪ್ಲೈ ಮಾಡಬಹುದು ಅಂದ್ರೆ, ಎಕ್ಸ್ ಮತ್ತೆ ವೈ ಎರಡು ಈಕ್ವಲ್ ಇದ್ದಾಗ, ಅಥವಾ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎನ್ ಇದ್ದಾಗ, ಇವೆರಡರ ಸಮ್ ಎನ್ನಿಗೆ ಈಕ್ವಲ್ ಇದ್ದಾಗ. ಓಕೆ, ಗ್ರೇಟ್, ಆಲ್ ರೈಟ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ, ಇದೆಲ್ಲ ನಾವು ಬೈನೋಮಿಯಲ್ ಥಿಯರಮ್ ಅಲ್ಲಿ ಅಪ್ಲೈ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು KCET ಅಗೇನ್. ಓಕೆ, ಸರಿ, ಈಗ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಈಗ. ಆಲ್ ರೈಟ್. ನೋಡಿ, ಕೆಲವೊಂದು ಕಾನ್ಸೆಪ್ಟ್ ಈಗ ಹೇಳಿದ್ದು ನಿಮಗೆ ಅರ್ಥ ಆಗಿರ್ಬೋದು, ಕೆಲವೊಂದು ಅರ್ಥ ಆಗದೇನೂ ಇರಬಹುದು. ಆದರೆ ಪ್ರಶ್ನೆ ಸಾಲ್ವ್ ಮಾಡಬೇಕಾದ್ರೆ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗೇ ಆಗತ್ತೆ. ಟ್ರಸ್ಟ್ ಮೀ. ಓಕೆ, ಅರ್ಥ ಆಯ್ತಾ? ಸೊ ಸಮಾಧಾನವಾಗಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗಿ, ನನ್ನ ಜೊತೆ ಸಾಲ್ವ್ ಮಾಡ್ತಾ ಬನ್ನಿ. ಯು ವಿಲ್ ಕಮ್ ಟು ನೋ ಎವ್ರಿಥಿಂಗ್. ಓಕೆ, ಸರಿ. ಹಾಗಿದ್ರೆ ಈಗ ಫಸ್ಟ್ ಕ್ವೆಶನ್ ನೋಡೋಣ. ಅಂದಾಗೆ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಟು ಫೈಂಡ್ ದ ಕಾನ್ಸ್ಟೆಂಟ್ ಟರ್ಮ್ ಅಥವಾ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ. ಅದು ಹೇಗೆ ಅನ್ನೋದನ್ನ ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಆಲ್ ರೈಟ್. ಈಗ ಕೇಳಿಸ್ಕೊಳ್ಳಿ. ಆಲ್ಮೋಸ್ಟ್ ನೀವೆಲ್ಲ ಕವರ್ ಮಾಡಿದ್ದೀರಾ, ಎಲ್ಲ ಕಾನ್ಸೆಪ್ಟ್ ಕವರ್ ಆಗಿದೆ. ನೋ ನೀಡ್ ಟು ವರಿ. ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ x plus a whole power 100 plus x minus a whole power 100 after simplification is. ನಾನು ಹೇಳಿದೆ ಆವಾಗಲೇ ನಂಬರ್ ಆಫ್ ಟರ್ಮ್ಸ್ನ ಹೇಳಬೇಕಾದ್ರೆ ನಾನು ಹೇಳಿದೆ, ನೆನಪಿರಬಹುದು ನಿಮಗೆ. ಹೌದಾ? ನೋಡಿ, ಇಲ್ಲಿದೆ ನೋಡಿ, ದಿಸ್ ಒನ್. ಹೌದಾ? ಈ ಫಾರ್ಮುಲಾನ ಇವಾಗ ನಾವು ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ ನೋಡೋಣ. ಸಿ ಹಿಯರ್, ಇಲ್ಲಿ ಎಕ್ಸ್ ಪ್ಲಸ್ ಎ, ಏನು, ಎಕ್ಸ್ ಪ್ಲಸ್ ಎ ಹೋಲ್ ಪವರ್ 100 ಇದೆ. ಹೌದಾ? ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಪವರ್ 100 ಇದೆ. ಈಗ ನೋಡಿ, ನಾವು ಯಾವಾಗಲೂ ನಮ್ಮ ಗಮನ ಎಲ್ಲಿ ಹೋಗ್ಬೇಕು ಮೊದಲು ಅಂದರೆ ಇಂಡೆಕ್ಸ್ ಕಡೆಗೆ. ಇಂಡೆಕ್ಸ್ ಆಡ್ ಇದೆನೋ ಈವನ್ ಇದೆನೋ ನೋಡ್ಕೊಳ್ರಿ. ಏನಿದೆ ಇಲ್ಲಿ? ಇಂಡೆಕ್ಸ್ ಯಾವ ರೀತಿ ಇದೆ?
ಈವೆನ್ ಇದೆ, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಜಸ್ಟ್ ಈಕ್ವೇಟ್ ದಿಸ್ 100 ಈವೆನ್ ನಂಬರ್ ವಿತ್ 2n. 2n ಜೊತೆಗೆ ಈ 100 ಅನ್ನ ಈಕ್ವೇಟ್ ಮಾಡಿ. ಯಾಕೆ ಅಂತ ನಾನು ಹೇಳಿದೆ ಆಲ್ರೆಡಿ, ಹೌದಾ? ಸಿ ಹಿಯರ್ ಅಗೇನ್, ವೆನ್ 2n ನೋಡಿ, ನಾವು ಇಂಡೆಕ್ಸ್ ಅನ್ನ 2n ಇಂದ ರೆಪ್ರೆಸೆಂಟ್ ಮಾಡಿದೀವಿ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಕೊಟ್ಟಿರುವಂತಹ ನಂಬರ್ ಇಂಡೆಕ್ಸ್ ಏನಿದೆ ಅಲ್ಲ, ಇದನ್ನ ನಾನು 2n ಜೊತೆಗೆ ಈಕ್ವೇಟ್ ಮಾಡ್ತೀನಿ. ಮಾಡಿದಾಗ ಏನಾಗುತ್ತೆ? ಐ ವಿಲ್ ಗೆಟ್ n ಇಸ್ ಈಕ್ವಲ್ ಟು 100/2. ಹೌದಾ? 2 1s 2 50s. ಹಾಗಿದ್ರೆ n ವ್ಯಾಲ್ಯೂ ಎಷ್ಟು ಬಂತು? 50 ಬಂತು. ಈಗ ನೀವು ಯೋಚನೆ ಮಾಡಬೇಕು, either this is of the form a plus b whole power 2n plus a minus b whole power 2n. ಹೌದಾ? ಸೊ ಇಲ್ಲಿ ನೋಡಿ, ಈ ಕೇಸ್ನ ನೀವು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅಂದ್ರೆ ಎರಡು ಎಕ್ಸ್ಪ್ಯಾನ್ಷನ್, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಅಲ್ಲಿ ಎರಡು ಎಕ್ಸ್ಪ್ಯಾನ್ಷನ್ಗಳನ್ನ ನಾವು ಆಡ್ ಮಾಡಿದಾಗ, ಎರಡು ಎಕ್ಸ್ಪ್ಯಾನ್ಷನ್ಗಳನ್ನ ಆಡ್ ಮಾಡಿದಾಗ ಹೋಲ್ಸ್ ಇಂಡೆಕ್ಸ್ ಆರ್ ಈವೆನ್ ಅಂತ ಎರಡು ಎಕ್ಸ್ಪ್ಯಾನ್ಷನ್ಗಳನ್ನು ಆಡ್ ಮಾಡಿದಾಗ ಯು ವಿಲ್ ಗೆಟ್ n+1 ಟರ್ಮ್ಸ್. ಯು ವಿಲ್ ಗೆಟ್ n+1 ಟರ್ಮ್ಸ್. ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಇಲ್ಲಿ ಏನಾಯ್ತು? ಹಿಯರ್ ಆಲ್ಸೋ ದಿಸ್ ಇಸ್ ಆಫ್ ದ ಫಾರ್ಮ್ a plus b whole power 2n plus a minus b whole power 2n ಅಲ್ವಾ? ಹಾಗಿದ್ರೆ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರಬೇಕು? n+1 ಬರಬೇಕು. ಹಾಗಿದ್ರೆ n 50 ಆದ್ರೆ n+1 ಏನಾಗುತ್ತೆ? 51 ಆಗುತ್ತೆ. ಜಸ್ಟ್ ರಿಮೆಂಬರ್ ದಿಸ್, n+1 ದಟ್ ಈಸ್ 50 + 1 51 ಟರ್ಮ್ಸ್. ಏನು? 51 ಟರ್ಮ್ಸ್. ಹಾಗಿದ್ರೆ ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಆಫ್ಟರ್ ಸಿಂಪ್ಲಿಫಿಕೇಶನ್ ನಿಮಗೆ ಎಷ್ಟು ಬರುತ್ತೆ? ಆಪ್ಷನ್ ಸಿ, ದಟ್ ಈಸ್ 51 ಬರುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಆಲ್ ರೈಟ್, ದಿಸ್ ಇಸ್ 51 ಟರ್ಮ್ಸ್. ಅರ್ಥ ಆಯ್ತಲ್ಲ? ಓಕೆ, ಸರಿ. ಈಗ ಇದನ್ನ ನೋಡೋಣ. ಲೆಟ್ ಅಸ್ ಟ್ರೈ ದಿಸ್. ದ ನಂಬರ್ ಆಫ್ ಟರ್ಮ್ಸ್ ಇನ್ ದಿಸ್ ಎಕ್ಸ್ಪ್ಯಾನ್ಷನ್ ಅಂಡ್ ದಿಸ್ ಎಕ್ಸ್ಪ್ಯಾನ್ಷನ್ ಎರಡೂ ಆಡ್ ಮಾಡಿದಾಗ, ಜಸ್ಟ್ ಅಬ್ಸರ್ವ್ ಹಿಯರ್, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ದಿಸ್ ಇಸ್ ಆಫ್ ದ ಫಾರ್ಮ್ a plus b whole power 2n minus 1 because n is I mean index is odd. ಹಾಗಿದ್ರೆ odd ಇದ್ದಾಗ 2n minus 1 ಬರ್ಕೊಳ್ತೀರಾ, ಪ್ಲಸ್ a minus b whole power 2n minus 1 ಅಲ್ವಾ? ಕರೆಕ್ಟ್ ತಾನೆ? ನೀವೇನು ಮಾಡಬೇಡಿ, ಇಂಡೆಕ್ಸ್ ಅನ್ನ ನೋಡಿ, ಇಂಡೆಕ್ಸ್ ಅನ್ನ ನೋಡಿ 2n ಬರಿಬೇಕು, 2n minus 1 ಬರಿಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್. ಇನ್ನು ಎರಡನೇದು, 4 ಕಲ್ತಿದ್ದೀರಲ್ಲ, 4ರಲ್ಲಿ ಫಸ್ಟ್ ಒಂತ್ ದಟ್ ಈಸ್ a plus b whole power 2n ಪ್ಲಸ್ a minus b whole power 2n ಫಾರ್ಮೆಟ್ಗೆ ಮಾತ್ರ n+1 ಟರ್ಮ್ಸ್ ಬರೋದು. ಇದು ಸೇಮ್ ಫಾರ್ಮೆಟೇ ಇದೆ, ಆದರೆ ದಿಸ್ ಇಸ್ ನಾಟ್ 2n, ದಿಸ್ ಇಸ್ 2n minus 1. ಹಾಗಿದ್ರೆ ಏನು ಬರುತ್ತೆ? n ಟರ್ಮ್ಸ್ ಬರುತ್ತೆ. ಚಿಂತೆನೇ ಬೇಡ. ಗೆಟ್ಟಿಂಗ್ ಇಟ್? ನೆನ್ಪಿಟ್ಕೊಳ್ಳಿ ತಲೆಯಲ್ಲಿ. ಸೊ ಹಿಯರ್ ವಾಟ್ ಐ ವಿಲ್ ಡೂ, 2n minus 1 ಅನ್ನ 9 ಜೊತೆ ಈಕ್ವೇಟ್ ಮಾಡ್ತೀನಿ. ಏನು ಮಾಡ್ತೀನಿ? ಇದನ್ನ ಹಾಗೆ ಇದನ್ನ ಈಕ್ವೇಟ್ ಮಾಡ್ತೀನಿ. ಬೋತ್ ಆರ್ ಈಕ್ವಲ್. ನೋಡಿ, 2n minus 1 2n minus 1 9 9. ಯಾವುದಾದ್ರೂ ಒಂದು 2n minus 1 ತಗೊಳ್ಳಿ, ಒಂದು 9 ಅನ್ನ ತಗೊಳ್ಳಿ. 2n is equal to 9 plus 1. 2n is equal to 10. So n is equal to 10/2 and 2 1s 2 5s. ನೋಡಿ, ಹಿಯರ್ ಯು ವಿಲ್ ಗೆಟ್ n ಟರ್ಮ್ಸ್ ಓನ್ಲಿ, ನಾಟ್ n+1. ಯಾಕೆಂದ್ರೆ ಇದು n is odd ಹಿಯರ್. ಕರೆಕ್ಟ್ ಅಲ್ವಾ? ಆಡ್ ಇದೆ, ಹಾಗಾಗಿ n is equal to 5. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಗ್ರೇಟ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಓಕೆ, ಇಫ್ 21st and 22nd ಟರ್ಮ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ 1 plus x whole power 44 ಆರ್ ಈಕ್ವಲ್, ದೆನ್ x is equal to how much ಅನ್ನೋದನ್ನ ಕೇಳ್ತಿದ್ದಾರೆ. ಹೌದಾ? ಸೊ ನೋಡಿ, 21st ಹಾಗೆ 22nd ಟರ್ಮ್ಸ್ಗಳು ಇದರ ಎಕ್ಸ್ಪ್ಯಾನ್ಷನ್ ಅಲ್ಲಿ ಈಕ್ವಲ್ ಇದೆ ಅಂತೆ. ವಿ ನೋ ದಟ್ ಹೌ ಟು ರೆಪ್ರೆಸೆಂಟ್ ಟರ್ಮ್ಸ್. ಹೌದಾ? ದಟ್ ಈಸ್ T21 21st ಟರ್ಮ್, 22nd ಟರ್ಮ್ ಅಂದರೆ T22. ಡನ್? ಓಕೆ, ಫೈನ್. ನೋಡಿ, ನಮಗೆ ಗೊತ್ತು ಯಾವಾಗಲೂ ಟರ್ಮ್ಸ್ ಅನ್ನ ನಾವು TR+1 ಫಾರ್ಮೆಟ್ ಅಲ್ಲಿ ಬರಿತೀವಿ. ಬರೀರಿ ಹಾಗಿದ್ರೆ.
T20 plus 1 which is equal to T21 plus 1. ಹೌದಾ? T20 plus 1, T21 plus 1. ರೈಟ್? ಓಕೆ. ಈಗ ಇವುಗಳ ಜನರಲ್ ಟರ್ಮ್ಸ್ ಅನ್ನ ಎರಡೂ ಸೈಡ್ ಅಪ್ಲೈ ಮಾಡ್ತಾ ಬರ್ರಿ. ಓಕೆ. ಅಂಡ್ ಬಿಫೋರ್ ದ್ಯಾಟ್ ಹಿಯರ್ ವಾಟ್ ಈಸ್ ಎ is equal to 1, b is equal to x, ಹಾಗೆ n is equal to 44. ಹೌದಾ? n is 44, a is 1, b is x. ಕ್ಲಿಯರ್? ಓಕೆ. ಸೊ ಇಲ್ಲಿ ವಾಟ್ ಈಸ್ r? r is equal to 20. ಇಲ್ಲಿ r ಎಷ್ಟು? r is equal to 21. ನೆನ್ಪಿಟ್ಕೊಳ್ಳಿ. ಹಿಯರ್ r is equal to 20, ಹಿಯರ್ r is equal to 21. ಓಕೆ. ಸೊ ಇಲ್ಲಿ ಈಗ ನಾನು ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. NCR a power n minus r b power r is equal to NCR a power n minus r b power r. ಓಕೆ. ಆಲ್ ರೈಟ್. ಈಗ ಏನ್ ಮಾಡಬೇಕು ನೋಡಿ. ಎ ಬಿ ಎನ್ಗಳು ಎರಡೂ ಕಡೆಯಲ್ಲಿ ಸೇಮ್, ಆದರೆ ಆರ್ ಮಾತ್ರ ಡಿಫ್ರೆಂಟ್ ಆಗಿದೆ ಅಷ್ಟೇ. ಹೌದಾ? ಸೊ ವಾಟ್ ಈಸ್ ಎನ್? ಎನ್ ಇಸ್ ಈಕ್ವಲ್ ಟು 44. ಸೊ 44 ಸಿ 20. ಹೌದಾ? ಎ ಪವರ್ ಎನ್ ಮೈನಸ್ ಆರ್. ಎ ಏನಿದೆ? ಎ ಇಸ್ ಈಕ್ವಲ್ ಟು 1, ದಟ್ ಈಸ್ 1 ಪವರ್ 44. ಎನ್ ಮೈನಸ್ ಆರ್ ಅಂದರೆ 44 ಮೈನಸ್ 20 ಇಂಟು ಬಿ ಪವರ್ ಆರ್. ವಾಟ್ ಈಸ್ ಬಿ ಹಿಯರ್? ಎಕ್ಸ್. ಎಕ್ಸ್ ಪವರ್ ಆರ್ ಏನು? 20. ಓಕೆ. ಇನ್ನು ಈ ಕಡೆಗೆ ನೋಡಿ. ಎನ್ ಸಿ ಆರ್. ವಾಟ್ ಈಸ್ ಎನ್ ಹಿಯರ್? 44. ಸಿ ಆರ್ ಏನಿದೆ? 21 ಇದೆ. ಹೌದಾ? ಎ ಏನು? 1 ಪವರ್ ಎನ್ ಮೈನಸ್ ಆರ್, ದಟ್ ಈಸ್ 44 ಮೈನಸ್ 21. ಓಕೆ. ಇಂಟು ಬಿ ಪವರ್ ಆರ್. ಬಿ ಏನಿಲ್ಲಿ? ಎಕ್ಸ್. ಎಕ್ಸ್ ಪವರ್ ಆರ್ ಏನು? 21. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. ಸೊ ನೋಡಿ, ಈ 1 ಪವರ್ ಎನಿಥಿಂಗ್ ಏನಿದೆ ಅಲ್ಲ, 44 ಮೈನಸ್ 20, 24 ಬರ್ತದೆ. ಇಲ್ಲಿ ಎಷ್ಟು ಬರುತ್ತೆ? 23 ಬರ್ತದೆ. ಆದರೆ 1 ಪವರ್ 24 ಆಗಲಿ 23 ಆಗಲಿ, ಅಗೇನ್ ಇಟ್ ವಿಲ್ ಗಿವ್ಸ್ 1. ಹಾಗಿದ್ರೆ ಹಿಯರ್ 44 ಸಿ 20, ಯು ವಿಲ್ ಗೆಟ್ 44 ಸಿ 20. ಹೌದಾ? ಈ ಕಡೆಗೆ ಎಕ್ಸ್ ಪವರ್ ಆರ್, ದಟ್ ಈಸ್ ಎಕ್ಸ್ ಪವರ್ 20, ವಿಚ್ ಇಸ್ ಈಕ್ವಲ್ ಟು 44 ಸಿ 21. ಕರೆಕ್ಟ್ ಅಲ್ವಾ? 44 ಸಿ 21. ಇದು 1 ನೆಗ್ಲೆಕ್ಟ್ ಮಾಡೋಣ. ಎಕ್ಸ್ ಪವರ್ 21 ಇಂಟು ಎಕ್ಸ್ ಪವರ್ 21. ರೈಟ್? ನಾನೇನು ಮಾಡ್ತೀನಿ, ಸಿ ಏನಿದೆ ಅಲ್ಲ, ಅಂದರೆ ಕಾಂಬಿನೇಷನ್ಸ್ಗಳನ್ನ ಒಂದು ಕಡೆಗೆ, ಎಕ್ಸ್ನ ಇನ್ನೊಂದು ಕಡೆಗೆ ಬರೆಯೋಣ ಹಾಗೆ. ಸೊ 44 ಸಿ 20 ಡಿವೈಡೆಡ್ ಬೈ 44 ಸಿ 21 is equal to ಎಕ್ಸ್ ಪವರ್ 21 ಡಿವೈಡೆಡ್ ಬೈ ಎಕ್ಸ್ ಪವರ್ 20. ಅರ್ಥ ಆಗ್ತಿದ್ದಲ್ಲ? ಓಕೆ. ಎಸ್. ಸೊ ಇಲ್ಲಿ ಎಕ್ಸ್ ಪವರ್ 20 ಎಕ್ಸ್ ಪವರ್ 20 ಕ್ಯಾನ್ಸಲ್ ಅಂಡ್ ಯು ವಿಲ್ ಗೆಟ್ ಎಕ್ಸ್. ಈ ಕಡೆಗೆ ದಿಸ್ ಇಸ್ ಆಫ್ ದ ಫಾರ್ಮ್, ಅಬ್ಸರ್ವ್ ಮಾಡಿ, ದಿಸ್ ಇಸ್ ಆಫ್ ದ ಫಾರ್ಮ್ ಎನ್ ಸಿ ಆರ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಸಿ ಆರ್. ಹೌದಾ? ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ಎನ್ ಸಿ ಆರ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಸಿ ಆರ್. ಸೊ ಇದರ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತು. ಕರೆಕ್ಟ್ ಅಲ್ವಾ? ವಾಟ್ ಈಸ್ ದ ಫಾರ್ಮುಲಾ ಹಿಯರ್? ಎನ್ ಸಿ ಆರ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಸಿ ಆರ್ ಅಂದರೆ ಯು ವಿಲ್ ಗೆಟ್ ಆರ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಪ್ಲಸ್ 1. ಓಕೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ನಾವ್ ವಾಟ್ ಈಸ್ ಆರ್ ಹಿಯರ್? ಆರ್ ಏನಿಲ್ಲಿ? ದಿಸ್ ಇಸ್ ಆರ್ ಮೈನಸ್ 1. ಜ್ಞಾಪಕ ಇಟ್ಕೊಳ್ಳಿ. ಆರ್ ಈಸ್ 21. ಹೌದಾ? ಆರ್ ಈಸ್ 21 ಡಿವೈಡೆಡ್ ಬೈ ಎನ್ ಎಷ್ಟಿದೆ? 44. 44 ಮೈನಸ್ ಆರ್ ಈಸ್ 21 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು ಎಕ್ಸ್. ಹೌದಾ? ಎಸ್. ಸೊ 21 ಡಿವೈಡೆಡ್ ಬೈ 44 ಮೈನಸ್ 21 ಪ್ಲಸ್ 1 ಮಾಡಿದರೆ ಮೈನಸ್ 20 ಆಗುತ್ತೆ. 44 ಮೈನಸ್ 20 ಈಸ್ 24 ವಿಚ್ ಇಸ್ ಈಕ್ವಲ್ ಟು ಎಕ್ಸ್. ಈಗ ನಾನೇನು ಮಾಡ್ತೀನಿ? 3 ಇಂದ ಕ್ಯಾನ್ಸಲ್ ಮಾಡ್ತೀನಿ. 3 7s are 21, 3 8s are 24. ಹಾಗಿದ್ರೆ ಎಕ್ಸ್ ವಿಲ್ ಬಿ ಈಕ್ವಲ್ ಟು 7 ಡಿವೈಡೆಡ್ ಬೈ 8. ಎಕ್ಸ್ ವ್ಯಾಲ್ಯೂ ಏನು ಬಂತು? 7 ಡಿವೈಡೆಡ್ ಬೈ 8. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಏನು ಮಾಡಿದ್ವಿ? ಏನು ಮಾಡಿಲ್ಲ, ಜನರಲ್ ಟರ್ಮನ್ನು ಅಪ್ಲೈ ಮಾಡಿದ್ವಿ ಅಷ್ಟೇ. ಓಕೆ. ಅರ್ಥ ಆಯ್ತಲ್ಲ ಮಕ್ಕಳೇ?
ಫೈನ್. ಈಗ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ದ ಕೋಎಫಿಷಿಯಂಟ್ ಆಫ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ax ಪ್ಲಸ್ b ಬೈ ಎಕ್ಸ್ ಹೋಲ್ ಪವರ್ 14 ಈಸ್ ವಾಟ್? ನೋಡಿ, ನಾನು ಆಗಲೇ ಹೇಳಿದೆ, ಕಾನ್ಸ್ಟೆಂಟ್ ಟರ್ಮ್ ಅಂತ ಕೊಟ್ರು ಅಥವಾ ಇಂಡಿಪೆಂಡೆಂಟ್ ಆಫ್ ಎಕ್ಸ್, ಯಾವುದೇ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ ಕೇಳಿದ್ರು ಕೂಡ ಒಂದೇ. ಕಾನ್ಸ್ಟೆಂಟ್ ಟರ್ಮ್ ಅಂದ್ರೂ ಒಂದೇ, ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದ್ರೂ ಕೂಡ ಒಂದೇ. ಅದನ್ನೇ ಹೇಗೆ ಫೈಂಡ್ ಔಟ್ ಮಾಡೋದು ಇವಾಗ ನೋಡೋಣ. ಓಕೆ, ಅದರಲ್ಲಿ ಕೋಎಫಿಷಿಯಂಟ್ನ ಕೇಳ್ತಿದ್ದಾರೆ. ಫಸ್ಟ್ ಆ ಟರ್ಮ್ನ ಫೈಂಡ್ ಔಟ್ ಮಾಡೋಣ, ಆಮೇಲೆ ಕೋಎಫಿಷಿಯಂಟ್ ಏನು ಅಂತ ನೋಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಯಾವುದಾದ್ರೂ ಟರ್ಮನ್ನು ನಾವು ಎಕ್ಸ್ ಇಂದ ಫ್ರೀ ಮಾಡಬೇಕಪ್ಪ, ಅಂದರೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಮಾಡಬೇಕು. ಯಾವುದಾದ್ರೂ ಒಂದು ಟರ್ಮನ್ನು ಕಾನ್ಸ್ಟೆಂಟ್ ಮಾಡಬೇಕು ಅಂದರೆ ಏನು ಕಥೆ ಅಂದರೆ, ಆ ಟರ್ಮಲ್ಲಿ ಇರ್ತಕ್ಕಂಥ ಎಕ್ಸ್ ಏನಿರುತ್ತಲ್ಲ ಅದರ ಪವರ್ನ 0 ಮಾಡಿಬಿಡ್ಬೇಕು. ಅದಕ್ಕೆ ಪವರ್ನ ಕಿತ್ಕೊಂಡ್ಬಿಡೋದು ಎಕ್ಸ್ ಕಡೆಯಿಂದ, ಹೌದಾ? ಸೊ ಎಕ್ಸ್ ಪವರ್ 0 ಮಾಡಿಬಿಟ್ರೆ ಅವಾಗ ಅದು 1 ಆಗುತ್ತೆ. ಅವಾಗ ದ ಕಂಪ್ಲೀಟ್ ಟರ್ಮ್ ವಿಲ್ ಬಿ ಫ್ರೀ ಫ್ರಮ್ ಎಕ್ಸ್. ಹೇಗೆ ಈಗ ನೋಡೋಣ. ನೋಡಿ, ಹಿಯರ್ ದೇ ಹ್ಯಾವ್ ಗಿವನ್ this of the form a plus b whole power n, ಹೌದಾ? and the coefficient of the term ಅಂತ ಬಂದ ತಕ್ಷಣ ಅರ್ಥ ಮಾಡ್ಕೊಳ್ಳಿ, ಟರ್ಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ಸೊ tr plus 1 is equal to ncr a power n minus r b power r. Okay, what is a here? Here a is equal to ax, b is equal to b by x, n is equal to 14. ಅರ್ಥ ಆಯ್ತಾ? ಸೊ ಇಲ್ಲಿ ಎ ಬಿ ಹಾಗೆ ಎನ್ಗಳ ವ್ಯಾಲ್ಯೂ ಏನು ಅಂತ ಬರ್ಕೊಂಡಿದ್ದಾಯ್ತು. ಲೆಟ್ ಮೀ ಅಪ್ಲೈ ಆಲ್ ದೀಸ್ ಇನ್ ದ ಫಾರ್ಮುಲಾ. ಆರ್ ಗೊತ್ತಿಲ್ಲ ನನಗೆ ವ್ಯಾಲ್ಯೂ, ಆರ್ ಪ್ಲಸ್ 1 ಹಾಗೆ ಬರೆಯೋಣ. ಓಕೆ, ಎನ್ ಸಿ ಆರ್, ಎನ್ ಏನಿದೆ 14 ಇದೆ, 14 ಸಿ ಆರ್, ಹೌದಾ? ಎ ಏನಿದೆ ಎ ಎಕ್ಸ್ ಹೋಲ್ ಪವರ್ ಎನ್ ಮೈನಸ್ ಆರ್, ದಟ್ ಈಸ್ 14 ಮೈನಸ್ ಆರ್, ಹೌದಾ? ಬಿ ಏನಿದೆ ಬಿ ಬೈ ಎಕ್ಸ್ ಹೋಲ್ ಪವರ್ ಆರ್. ವಾಟ್ ಈಸ್ ಆರ್ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಬಿ ಬೈ ಎಕ್ಸ್ ಹೋಲ್ ಪವರ್ ಆರ್. ಓಕೆ, ಈಗ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಐ ವಿಲ್ ರೈಟ್ 14 ಸಿ ಆರ್ ಆಸ್ ಇಟ್ ಈಸ್. ಈಗ ಇವುಗಳನ್ನು ಸೆಪರೇಟ್ ಮಾಡ್ತೀನಿ. ಅಂದರೆ ಎ ಪವರ್ ನೋಡಿ, ಎ ಪವರ್ 14 ಮೈನಸ್ ಆರ್ ಇಂಟು ಎಕ್ಸ್ ಪವರ್ 14 ಮೈನಸ್ ಆರ್ ಇಂಟು ಬಿ ಪವರ್ ಆರ್ ಇಂಟು ನೋಡಿ 1 ಬೈ ಎಕ್ಸ್ ಹೋಲ್ ಪವರ್ ಆರ್ ಅನ್ನು ನಾನು ಎಕ್ಸ್ ಪವರ್ ಮೈನಸ್ ಆರ್ ಅಂತ ಬರಿಬೋದಾ? ಬೇಸಿಕಲಿ 1 ಬೈ ಎಕ್ಸ್ ಹೋಲ್ ಪವರ್ ಆರ್ ಉಳ್ಕೊಂಡಿದೆ ಅಲ್ವಾ? ಬಿ ಪವರ್ ಆರ್ ಬರ್ದಿದ್ದೀನಿ, 1 ಬೈ ಎಕ್ಸ್ ಹೋಲ್ ಪವರ್ ಆರ್ ಉಳ್ಕೊಂಡಿದೆ. ಇಟ್ ಮೀನ್ಸ್ 1 ಪವರ್ ಆರ್ ಡಿವೈಡೆಡ್ ಬೈ ಎಕ್ಸ್ ಪವರ್ ಆರ್ ಇದೆ, ಹೌದಾ? 1 ಪವರ್ ಆರ್ ಬಿಟ್ಬಿಡ್ರಿ, 1 ಪವರ್ ಆರ್ ವಿಲ್ ಬಿ ಅಗೇನ್ 1. ಎಕ್ಸ್ ಪವರ್ ಆರ್ ಏನಿದೆ ಅಲ್ಲ, ಇದನ್ನ ನಾನು ಮೇಲ್ಗಡೆ ತಗೊಂಬಂದ್ರೆ ಐ ವಿಲ್ ಗೆಟ್ ಎಕ್ಸ್ ಪವರ್ ಮೈನಸ್ ಆರ್ ಅಲ್ವಾ? 1 ಬೈ ಎಕ್ಸ್ ಪವರ್ ಆರ್ನ ಇದನ್ನ ಮೇಲ್ಗಡೆ ತಂದ್ರೆ, ಎಕ್ಸ್ ಪವರ್ ಆರ್ನ ಮೇಲ್ಗಡೆ ತಂದ್ರೆ ಐ ವಿಲ್ ಗೆಟ್ ಎಕ್ಸ್ ಪವರ್ ಮೈನಸ್ ಆರ್. ಎಕ್ಸ್ಪೋನೆಂಟ್ ನೆಗೆಟಿವ್ ಆಗುತ್ತೆ. ಸೊ ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್. ಓಕೆ, ಇಲ್ಲಿ ಎಕ್ಸ್ ಪವರ್ ಮೈನಸ್ ಆರ್. ಅರ್ಥ ಆಯ್ತಾ? ಏನು ಬರ್ದೆ ಅಂತ ಅರ್ಥ ಆಯ್ತಾ? ಓಕೆ, ಫೈನ್. ಈಗ ಟಿ ಆರ್ ಪ್ಲಸ್ 1 is equal to 14 ಸಿ ಆರ್ ಎ ಪವರ್ 14 ಮೈನಸ್ ಆರ್, ಹೌದಾ? ದೆನ್ ನೋಡಿ, ಎಕ್ಸ್ ಏನೇನಿದೆ ಅಲ್ಲ ಒಂದ್ ಕಡೆ ಬರ್ಕೊಳ್ತೀನಿ, ಎ ಬಿಗಳನ್ನು ಒಂದ್ ಕಡೆ ಬರೀತೀನಿ. ಎ ಪವರ್ 14 ಮೈನಸ್ ಆರ್, ಬಿ ಪವರ್ ಆರ್ ಬರೀರಿ ಇಂಟು, ಓಕೆ, ಎಕ್ಸ್ ಪವರ್ 14 ಮೈನಸ್ ಆರ್ ಇಂಟು ಎಕ್ಸ್ ಪವರ್ ಮೈನಸ್ ಆರ್. ಎಕ್ಸ್ ಪವರ್ 14 ಮೈನಸ್ ಆರ್ ಇಂಟು ಎಕ್ಸ್ ಪವರ್ ಮೈನಸ್ ಆರ್. ಕೇಳಿಸ್ಕೊಳ್ಳಿ, ಇವೆರಡಕ್ಕೂ ನಾನೇನು ಮಾಡ್ತೀನಿ, ಪ್ರಾಡಕ್ಟ್ ಲಾನ ಅಪ್ಲೈ ಮಾಡ್ತೀನಿ. ವಿ ಹ್ಯಾವ್ ಲರ್ನ್ಡ್ ಆಲ್ರೆಡಿ ಪ್ರಾಡಕ್ಟ್ ಲಾ. ಇದ್ಯಾವುದಿದು? ಕ್ಲಾಸ್ 8th 9th ಅಲ್ಲಿ ಕಲ್ತಿದ್ದೀರಾ. ಕ್ಲಾಸ್ 8th ಅಲ್ಲೇ ಆಲ್ರೆಡಿ ನಿಮಗೆ ಬುನಾದಿ ಬಿದ್ದಿರುತ್ತೆ ಇದಕ್ಕೆ, ಹೌದಾ? ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಲ್ಲಿ ಪ್ರಾಡಕ್ಟ್ ಲಾನ ಕಲ್ತಿದ್ದೀರಾ. ಏನು ಹೇಳುತ್ತೆ ಪ್ರಾಡಕ್ಟ್ ಲಾ ಅಂದರೆ, ಸಿ ಹಿಯರ್, ವೆನ್ ಎವರ್ ದ ಬೇಸಸ್ ಆರ್ ಸೇಮ್ and the index are different, keep base as it is, add the exponents. ಆ ಕೆಲಸ ಮಾಡಿ. ಓಕೆ, ಅಂದರೆ 14 ಸಿ ಆರ್
ಎ ಪವರ್ 14 ಮೈನಸ್ ಆರ್ ಬಿ ಪವರ್ ಆರ್. ಹೌದಾ, ಈ ಕಡೆಗೆ ಇಲ್ಲೇನು ಸಿಗುತ್ತೆ, ಎಕ್ಸ್ ಪವರ್ 14 ಮೈನಸ್ ಆರ್. ಹೌದಾ, ಪ್ಲಸ್ ಆಫ್ ಮೈನಸ್ ಆರ್. ಕರೆಕ್ಟ್ ಅಲ್ವಾ? ವಿಚ್ ಈಸ್ ನಥಿಂಗ್ ಬಟ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಮೈನಸ್ ಆರ್ ಸಿಗುತ್ತೆ. ಡೈರೆಕ್ಟ್ ಮೈನಸ್ ಆರ್ ಅಂತ ಬರೀತೀನಿ. ಅರ್ಥ ಆಯ್ತಾ? ಓಕೆ, ಸರಿ. ಈಗ ನೋಡಿ, 14 ಸಿ ಆರ್ ಎ ಪವರ್ 14 ಮೈನಸ್ ಆರ್ ಇಂಟು ಬಿ ಪವರ್ ಆರ್ ಎಕ್ಸ್ ಪವರ್ 14 ಮೈನಸ್ ಆರ್ ವಿಲ್ ಬಿ ಈಕ್ವಲ್ ಟು -2r. ಅರ್ಥ ಆಯ್ತಾ? 14 - 2r ಎಕ್ಸ್ಪೋನೆಂಟ್ ಬಂತು. ನಾನೇನ್ ಹೇಳಿದೆ, ಈ ಒಂದು ಕಂಪ್ಲೀಟ್ ಟರ್ಮ್ ಅನ್ನ ಎಕ್ಸ್ ಇಂದ ಫ್ರೀ ಮಾಡಬೇಕು ಅಂದ್ರೆ ಇದು 0 ಆಗಬೇಕು. ಆದ್ರೆ ಹೇಗೆ? ಸಿಂಪಲ್, ಕೇಳಿಸ್ಕೊಳ್ಳಿ. ಇದನ್ನ ನಾನು 0 ಮಾಡಬೇಕಲ್ಲ, 0 ಜೊತೆ ಈಕ್ವೇಟ್ ಮಾಡ್ತೀನಿ. ದಟ್ ಈಸ್ 14 - 2r ಇಸ್ ಈಕ್ವಲ್ ಟು 0. 2r ಈ ಕಡೆ ಹೋದಾಗ 14 ವಿಲ್ ಬಿ ಈಕ್ವಲ್ ಟು 2r ಅಂಡ್ r ವಿಲ್ ಬಿ ಈಕ್ವಲ್ ಟು 14/2. ಕ್ಯಾನ್ಸಲ್ ಮಾಡಿದಾಗ 2 7s are 14 and r will be equal to 7. r will be equal to 7. ಇದರ ಅರ್ಥ ಏನಾಯ್ತು? ಕಂಪ್ಲೀಟ್ ಟರ್ಮ್ ಅಲ್ಲಿ r ನ ಹಾಕಿ ಈ r ಇಲ್ಲಿ ಬಂದಾಗ ಅದು 0 ಆಗುತ್ತೆ. ಸಿಂಪಲ್ ಅಲ್ವಾ? ದಟ್ ಈಸ್ 14c7. ಹೌದಾ, ಎ ಪವರ್ 14 - 7 ಬಿ ಪವರ್ 7 ಎಕ್ಸ್ ಪವರ್ 14 - 2 ಇಂಟು 7. 14 - 14 will be equal to 0. ಇದಿಷ್ಟು ಏನಾಗುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು 0. ಹೌದಾ? ಸೊ ಹಾಗಿದ್ರೆ ಏನು ಉಳಿತು ನಮಗೀಗ? 14c7 ಎ ಪವರ್ 14 - 7 is 7 ಬಿ ಪವರ್ 7. ಹೌದಾ? ನೋಡಿ, ಐ ನೋ ದ ಫಾರ್ಮುಲಾ, ದಟ್ ಈಸ್ NCR is equal to n factorial divided by n minus r factorial into r factorial. ಕರೆಕ್ಟ್ ಅಲ್ವಾ? ರೈಟ್. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿ. ಓಕೆ, ಫಸ್ಟ್ ಏನ್ ಮಾಡಿ, ಆಪ್ಷನ್ ನೋಡಿ. ವಿ ಆಲ್ರೆಡಿ ಗಾಟ್ ದ ಆನ್ಸರ್. 14c7 ಎ ಪವರ್ 7 ಬಿ ಪವರ್ 7. ನೋಡಿ, ಆ ರೀತಿ ಅಂತೂ ಇಲ್ಲ. ಹೌದಾ? ಎಲ್ಲ ಕಡೆಯಲ್ಲೂ ಕೂಡ ಫಾರ್ಮುಲಾನ ಅಪ್ಲೈ ಮಾಡಾರೆ. ಯಾವ ಫಾರ್ಮುಲಾನ? ಈ ಫಾರ್ಮುಲಾನ. ಹಾಗಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನು ಬರುತ್ತೆ ನೋಡೋಣ. ಓಕೆ, ಸೊ ಐ ವಿಲ್ ರೈಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಇದೇನಾಯ್ತು ಹಾಗಿದ್ರೆ? T7 + 1. ಕರೆಕ್ಟ್ ಅಲ್ವಾ? ದಿಸ್ ಇಸ್ T7 + 1, ದಟ್ ಈಸ್ T8. T8 is equal to 14c7 ಎ ಪವರ್ 7 ಬಿ ಪವರ್ 7. ಓಕೆ, ಸೊ ಈಗ ಇದಕ್ಕೆ ನಾನು ಅಪ್ಲೈ ಮಾಡ್ತೀನಿ. ದಟ್ ಈಸ್ 14c7 is equal to 14 factorial divided by, ಅಂದ್ರೆ n factorial divided by n minus r factorial into r factorial, which is nothing but 14 factorial divided by 14 minus 7 is 7 factorial into 7 factorial, which is nothing but, ನೋಡಿ 7 ಎರಡು ಸಲ ಇರೋದ್ರಿಂದ 14 factorial divided by 7 factorial whole square. 7 factorial whole square. ಹಾಗಿದ್ರೆ ಇಲ್ಲಿ ನಮಗೆ ಇದೇನು ಬರುತ್ತೆ ಉತ್ತರ? ಇದನ್ನ ಇಲ್ಲಿ ಬರೀರಿ. ದಟ್ ಈಸ್ 14 factorial divided by 7 factorial whole square into a power 7 b power 7, which is equal to 8th term. ಹೌದಾ? which is equal to 8th term. ಇದಿದೆನಾ ನೋಡ್ರಿ ಆಪ್ಷನ್ ಒಳಗೆ. ಇದು ಆಪ್ಷನ್ ಅಲ್ಲಿ ಇದೆನಾ ನೋಡ್ರಿ. 14 factorial divided by 7 factorial ಇದೆಲ್ಲ ಆಪ್ಷನ್ ಸಿ ಅಲ್ಲಿ ಇದೆ. ಆಪ್ಷನ್ ಸಿ ಅಲ್ಲಿ ಇದೆ. ಹೌದಾ? ರೈಟ್. 14 factorial divided by 7 factorial whole square into a power 7 b power 7. ಅರ್ಥ ಆಯ್ತಲ್ಲ? ಒಂದು ವೇಳೆ ಅವರು ಕೆಲವೊಮ್ಮೆ ಮೋಸ್ಟ್ ಆಫ್ ದ ಟೈಮ್ 14c7 ಈ ಫಾರ್ಮೆಟ್ ಅಲ್ಲೇ ಕೊಟ್ಬಿಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ಈ ರೀತಿ ಕೊಟ್ಟರೆ ಅಂದ್ರೆ ಸಿಂಪಲ್ ಫಾರ್ಮುಲಾನ ಅಪ್ಲೈ ಮಾಡಿದ್ದಾರೆ ಅಂತ ಅರ್ಥ ಅಷ್ಟೆ. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ದ ನಂಬರ್ ಆಫ್ ಟರ್ಮ್ಸ್ ಇನ್ 2x - 7y ಹೋಲ್ ಪವರ್ 7 ಈಸ್ ವಾಟ್ ಅಂತ ಕೇಳ್ತಿದ್ದಾರೆ.
ಹೌದಾ? ಸೊ ದ ನಂಬರ್ ಆಫ್ ಟರ್ಮ್ಸ್ ಇನ್ 2x minus 7y whole power 7. ಸಿಂಪಲ್. ಈ ಒಂದು ಎಕ್ಸ್ಪ್ಯಾನ್ಷನ್ ಅಲ್ಲಿ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್? ದಿಸ್ ಇಸ್ ಆಫ್ ದ ಫಾರ್ಮ್ a minus b whole power n. ನಮಗೆ ಗೊತ್ತಿದೆ a plus b whole power n ಆಗಲಿ a minus b whole power n ಆಗಲಿ, ಅದರ ಎಕ್ಸ್ಪ್ಯಾನ್ಷನ್ ಅಲ್ಲಿ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ವಿ ವಿಲ್ ಗೆಟ್? n plus 1 ಟರ್ಮ್ಸ್. ಹೌದಾ? n plus 1 ಟರ್ಮ್ಸ್. ಹಾಗಿದ್ರೆ ಇಲ್ಲಿ ಎಷ್ಟಿದೆ? n ವ್ಯಾಲ್ಯೂ ಎಷ್ಟಿದೆ? 7 ಇದೆ. 7 plus 1 which is equal to 8. ಹೌದಾ? ಹಾಗಿದ್ರೆ ನಂಬರ್ ಆಫ್ ಟರ್ಮ್ಸ್ ಆರ್ 8. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್, ಈಸಿ ಕ್ವೆಶನ್. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಇಫ್ 1 plus ax whole power n is equal to 1 plus 8x plus 24x square ಅಪ್ ಟು ಡ್ಯಾಶ್ 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 ಹೋಗ್ತಾ ಇದೆ, ದೆನ್ a plus n is equal to what ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು ಕೇಳಿಸ್ಕೊಳ್ಳಿ. ಸಿ ವಾಟ್ ದೇ ಹ್ಯಾವ್ ಗಿವೆನ್ 1 plus ax whole power n, ಇದು ಇದಕ್ಕೆ ಈಕ್ವಲ್. ಫಸ್ಟ್ ಆಫ್ ಆಲ್ ಇದರ ಎಕ್ಸ್ಪ್ಯಾನ್ಷನ್ ಏನ್ ಬರುತ್ತೆ? 1 plus ax whole power n. ಹೌದಾ? ಇದರ ಎಕ್ಸ್ಪ್ಯಾನ್ಷನ್ ಏನ್ ಬರ್ತದೆ? ದಿಸ್ ಇಸ್ ಆಫ್ ದ ಫಾರ್ಮ್ a plus b whole power n. ಕರೆಕ್ಟ್ ಅಲ್ಲ? ಫಸ್ಟ್ ಕೋಎಫಿಷಿಯೆಂಟ್ಸ್ ಬರೀರಿ. nc0, ಹೌದಾ? nc1, nc2 ಅಪ್ ಟು ncn. ಹೌದಾ? ಎಸ್. ಸೊ ಇಲ್ಲಿ 1 ಪವರ್ ನೋಡಿ, 1 ಏನಿದೆ ಅಲ್ಲ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ. ದಟ್ ಈಸ್ 1 ಅಂದ್ರೆ ಎ ಹಿಯರ್. ಎ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎ ಈಸ್ ಈಕ್ವಲ್ ಟು 1 ಹಿಯರ್. 1 ರೈಸ್ ಟು ದ ಪವರ್ ಎನ್, 1 ರೈಸ್ ಟು ದ ಪವರ್ ಎನ್ ಮೈನಸ್ 1. ಏನೇ ತಗೊಂಡ್ರು ಕೂಡ ಅಗೇನ್ 1 ಬರುತ್ತೆ. ನೆಗ್ಲೆಕ್ಟೆಡ್. ಸೀದಾ ನಾನು ಬಿ ಕಡೆಗೆ ಹೋಗ್ತೀನಿ. ಬಿ ಪವರ್ 0 ಇಂದ ಶುರು ಆಗುತ್ತೆ. ax ಹೋಲ್ ಪವರ್ 0. ಹೌದಾ? ದೆನ್ ax ಹೋಲ್ ಪವರ್ 1, ax ಹೋಲ್ ಸ್ಕ್ವಯರ್. ಹೌದಾ? ಅಪ್ ಟು ax ಹೋಲ್ ಪವರ್ n. ಈಗ ಇವುಗಳ ನಡುವೆ ಸೈನ್ ಅನ್ನು ಹಾಕೋಣ. ಸೈನ್ ಈಸ್ ಪಾಸಿಟಿವ್. ಗೆಟಿಂಗ್ ಇಟ್? ಅರ್ಥ ಆಯ್ತಾ? ಓಕೆ, ಸೊ ಈಗ ನೋಡಿ, ಅಬ್ಸರ್ವ್ ಮಾಡಿ ವಾಟ್ ದೇ ಹ್ಯಾವ್ ಗಿವೆನ್. ಈ ಎಕ್ಸ್ಪ್ಯಾನ್ಷನ್ ಏನಿದೆ ಅಲ್ಲ, ಇದರ ಎಕ್ಸ್ಪ್ಯಾನ್ಷನ್ನು ಇದಕ್ಕೆ ಈಕ್ವಲ್. ಇಟ್ ಮೀನ್ಸ್ ದಿಸ್ ಈಸ್ ಈಕ್ವಲ್ ಟು 1 ಪ್ಲಸ್ 8x ಪ್ಲಸ್ 24x ಸ್ಕ್ವಯರ್. ಹಿಂಗೆ ಹೋಗ್ತಾ ಇದೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಓಕೆ, ಸೊ ಇಲ್ಲಿನೂ ಡ್ಯಾಶ್ 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 ತಗೊಳ್ರಿ. ನಿಮಗೆ ಕನ್ಫ್ಯೂಷನ್ ಆಗೋ ಹಾಗಿದ್ರೆ ಯು ಕ್ಯಾನ್ ಟೇಕ್ ಡ್ಯಾಶ್ 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 ಡ್ಯಾಶ್. ಡನ್. ಓಕೆ, ಅರ್ಥ ಆಯ್ತಾ? ಕ್ಲಿಯರ್ ಅಲ್ಲ? ಓಕೆ, ಈಗೇನು ಮಾಡೋದು? ಮುಂದೆ ಎಕ್ಸ್ಪ್ಯಾನ್ಷನ್ ಬರ್ಕೊಂಡ್ವಿ, ಕೊಟ್ಟಿರೋ ವ್ಯಾಲ್ಯೂಸ್ನ ಬರೆದ್ವಿ. ಈಗ ಎರಡನ್ನು ಈಕ್ವೇಟ್ ಮಾಡಿ. ಸಿಂಪಲ್. ನೋಡಿ ಇಲ್ಲಿ ax ರೈಸ್ ಟು ದ ಪವರ್ 0, ವಾಟ್ ಯು ವಿಲ್ ಗೆಟ್? 1 ಓನ್ಲಿ. 1. nc0, ವಾಟ್ ಯು ವಿಲ್ ಗೆಟ್? 1. ಹಾಗಿದ್ರೆ ಇದು ಕೂಡ ಕಂಪ್ಲೀಟ್ 1, ಇದು ಕೂಡ ಕಂಪ್ಲೀಟ್ 1. ಇದನ್ನು ಬಿಟ್ಬಿಡ್ರಿ. ಓಕೆ, ಇಲ್ಲಿ 8x ಇದೆ, ಇದನ್ನ ತಗೊಳ್ರಿ. nc1 ಇಸ್ ಈಕ್ವಲ್ ಟು, ನಾನು ಇಲ್ಲಿ ಬರಿತೀನಿ ಏನಂತ, ಹಿಯರ್ ಇವೆರಡನ್ನ ತಗೊಳ್ಳಿ. ಓಕೆ, nc1 ax is equal to 8x. ರೈಟ್? ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ವಾಟ್ ಈಸ್ nc1 ವ್ಯಾಲ್ಯೂ? nc1 ವ್ಯಾಲ್ಯೂ ಏನು? n. ಹೌದಾ? n ಇಂಟು a ಇಂಟು x ಇಸ್ ಈಕ್ವಲ್ ಟು 8x. ಇದರಲ್ಲಿ x ಮತ್ತೆ x ಅನ್ನ ಕ್ಯಾನ್ಸಲ್ ಮಾಡ್ತೀನಿ. ಅಂಡ್ ಐ ವಿಲ್ ಗೆಟ್ na ಇಸ್ ಈಕ್ವಲ್ ಟು 8. na ಇಸ್ ಈಕ್ವಲ್ ಟು 8. ಇದನ್ನ ಸದ್ಯದ ಮಟ್ಟಿಗೆ ಇಕ್ವೇಶನ್ 1 ಅಂತ ಹೇಳಿ ತಗೊಂಡಿರ್ರಿ. ಓಕೆ, na ಇಸ್ ಈಕ್ವಲ್ ಟು 8. ಫೈನ್. ಈಗ ಇವುಗಳ ಕಡೆಗೆ ಹೋಗೋಣ. ಓಕೆ, ಇವುಗಳ ಕಡೆಗೆ ಹೋಗೋಣ. ದಟ್ ಈಸ್ nc2 ax ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 24x ಸ್ಕ್ವಯರ್. ಹೌದಾ? ಅಂದ್ರೆ ಏನು? nc2 a ಸ್ಕ್ವಯರ್ x ಸ್ಕ್ವಯರ್ ಇಸ್ ಈಕ್ವಲ್ ಟು 24x ಸ್ಕ್ವಯರ್. ನಾವು x ಸ್ಕ್ವಯರ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? nc2 a ಸ್ಕ್ವಯರ್ 24 ವಿಚ್ ಇಸ್ ಈಕ್ವಲ್ ಟು 24. ನೋಡಿ, nc2 ಅನ್ನು ನಾನು n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಅಂತ ಬರಿಬೋದಾ?
NC2 ಅನ್ನ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಇಂಟು a ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ ಟು 24 ಅಂತ ಬರೀಲಾ? ಓಕೆ, ಎಸ್. ನಾವು ಈಗ ಕಂಟಿನ್ಯೂ ಮಾಡೋಣ. ನೋಡಿ, ಹಿಯರ್ n ಇಂಟು n ಈಸ್ n ಸ್ಕ್ವಯರ್ ಮೈನಸ್, ನೋಡಿ n ಇಂಟು n ಈಸ್ n ಸ್ಕ್ವಯರ್ ಮೈನಸ್ n ಇಂಟು 1 ಈಸ್ n ಸ್ಕ್ವಯರ್ ಮೈನಸ್ n. ಬರೀರಿ ಇಲ್ಲಿ, n ಸ್ಕ್ವಯರ್ ಮೈನಸ್ n ಸ್ಕ್ವಯರ್ ಮೈನಸ್ n divided by 2 into a square which is equal to 24. ಕರೆಕ್ಟ್ ಅಲ್ವಾ? ನೋಡಿ, n into n is n square minus 1 into n is n, ಓಕೆ, divided by 2, ಅದನ್ನೇ ಇಲ್ಲಿ ಬರ್ದಿದ್ದು, into a square which is equal to 24. Now, ಇವಾಗ ಮಲ್ಟಿಪ್ಲೈ ಮಾಡಿ, ವಾಟ್ ಯು ವಿಲ್ ಗೆಟ್? a ಸ್ಕ್ವಯರ್ ಅಂದರೆ ಇದಿಷ್ಟನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಕ್ಲಿಯರ್? a ಸ್ಕ್ವಯರ್ ಇಂಟು n ಸ್ಕ್ವಯರ್ ಮೈನಸ್ a ಸ್ಕ್ವಯರ್ ಇಂಟು n ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 24. ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನೋಡಿ, a ಸ್ಕ್ವಯರ್ n ಸ್ಕ್ವಯರ್ ಮೈನಸ್ a ಸ್ಕ್ವಯರ್ n ಇಸ್ ಈಕ್ವಲ್ ಟು 48. ನಮಗೆ ಆಲ್ರೆಡಿ ಒಂದು ವಿಷಯ ಗೊತ್ತು, ದಟ್ ಈಸ್ NA ಇಸ್ ಈಕ್ವಲ್ ಟು 8. NA ಇಸ್ ಈಕ್ವಲ್ ಟು 8. ಹಾಗಿದ್ರೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನ ನಾನು an ಹೋಲ್ ಸ್ಕ್ವಯರ್ ಮೈನಸ್ a ಸ್ಕ್ವಯರ್ n ಇಸ್ ಈಕ್ವಲ್ ಟು 48 ಅಂತ ಬರಿಬೋದಲ್ಲ? ಶಲ್ ಐ ರೈಟ್ ಲೈಕ್ ದಿಸ್? ಎಕ್ಸಾಕ್ಟ್ಲಿ. ನೋಡಿ, an ಹೋಲ್ ಸ್ಕ್ವಯರ್, ವೈ ಐ ರೋಟ್ ಲೈಕ್ ದಿಸ್ ಅಂದ್ರೆ ನನಗೆ ಗೊತ್ತು an ಅಥವಾ NA ಇಸ್ ಈಕ್ವಲ್ ಟು 8. ಹೌದಾ? ಬರೀರಿ ಇಲ್ಲಿ, 8 ಸ್ಕ್ವಯರ್ ಮೈನಸ್ a ಸ್ಕ್ವಯರ್ n ಇಸ್ ಈಕ್ವಲ್ ಟು 48. ಕರೆಕ್ಟ್ ಅಲ್ವಾ? ರೈಟ್? ಎಸ್, ಎಕ್ಸಾಕ್ಟ್ಲಿ. ಇವಾಗ ಏನು ಮಾಡಬೇಕು ಮುಂದೆ? ವಾಟ್ ವಿ ನೀಡ್ ಟು ಡೂ? ನೋಡಿ, ಮೈನಸ್ a ಸ್ಕ್ವಯರ್ n ಇಸ್ ಈಕ್ವಲ್ ಟು 48. 8 ಸ್ಕ್ವಯರ್ ಈಸ್ 64, ಈ ಕಡೆ ಬಂದಾಗ ಮೈನಸ್ 64 ಆಯಿತು. ಮೈನಸ್ a ಸ್ಕ್ವಯರ್ n ಇಸ್ ಈಕ್ವಲ್ ಟು 48 ಮೈನಸ್ 64 ಮಾಡಿದಾಗ ಹೌ ಮಚ್ ಯು ವಿಲ್ ಗೆಟ್? ಮೈನಸ್ 16. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ a ಸ್ಕ್ವಯರ್ n ಇಸ್ ಈಕ್ವಲ್ ಟು 16 ಬಂತು. ಏನು? a ಸ್ಕ್ವಯರ್ n ಇಸ್ ಈಕ್ವಲ್ ಟು 16. ಆಮ್ ಐ ರೈಟ್? ಎಕ್ಸಾಕ್ಟ್ಲಿ. ಸೊ ಈಗೇನು ಮಾಡ್ಬೋದು? ವಾಟ್ ವಿ ಶಲ್ ಡೂ ನಾವು? ನೋಡಿ, ಇವಾಗ ಏನು ಮಾಡ್ಬೋದು ಅಂದರೆ NA ಇಸ್ ಈಕ್ವಲ್ ಟು 8 ಅಂತ ನಮಗೆ ಗೊತ್ತು. NA ಇಸ್ ಈಕ್ವಲ್ ಟು 8 ಅಂತ ಗೊತ್ತು. ಇದನ್ನು ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡೋಣ. ಅಂದರೆ ಏನು? ನೋಡಿ, ಈ n ಏನಿದೆ ಅಲ್ಲ, ಇಲ್ಲಿ ನಾನು ಬರಿತೀನಿ ಏನಂತ. ಸಿನ್ಸ್ NA ಇಸ್ ಈಕ್ವಲ್ ಟು 8, ದೇರ್ ಫೋರ್ n ಇಸ್ ಈಕ್ವಲ್ ಟು 8 ಬೈ a. n ಇಸ್ ಈಕ್ವಲ್ ಟು 8 ಬೈ a. ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು. ದಟ್ ಈಸ್ a ಸ್ಕ್ವಯರ್ ಇಂಟು n ಇಸ್ ಈಕ್ವಲ್ ಟು 8 ಬೈ a ವಿಚ್ ಇಸ್ ಈಕ್ವಲ್ ಟು 16. ಕರೆಕ್ಟ್ ಅಲ್ಲ? ನಾವು a ಮತ್ತು a ಕ್ಯಾನ್ಸಲ್, 8a ಇಸ್ ಈಕ್ವಲ್ ಟು 16. ಹೌದಾ? ಅಂಡ್ a ಇಸ್ ಈಕ್ವಲ್ ಟು 16 ಬೈ 8. ಅಂಡ್ ವಾಟ್ ಯು ವಿಲ್ ಗೆಟ್? 8 1s are 8 2s are. Therefore a is equal to 2. a will be equal to 2. ಅರ್ಥ ಆಯ್ತಾ? ನಮಗೆ a ಪ್ಲಸ್ n ವ್ಯಾಲ್ಯೂ ಕೇಳಿರೋದು. a ಪ್ಲಸ್ n ವ್ಯಾಲ್ಯೂ, ನಾಟ್ ಓನ್ಲಿ a. ಹೌದಾ? ಹಾಗಿದ್ರೆ ಏನು ಮಾಡ್ತೀರಾ? ಈ ಬಂದಿರೋಂಥ a ವ್ಯಾಲ್ಯೂನ ತಗೊಂಡು ಇಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ a is equal to 2 in equation 1. ಹೌದಾ? ದಟ್ ಈಸ್ NA is equal to 8. ಓಕೆ, ಸೊ ನಮಗೆ ವ್ಯಾಲ್ಯೂ ಏನು ಬಂದಿದ್ದು? a ವ್ಯಾಲ್ಯೂ ದಟ್ ಈಸ್ 2. ಕರೆಕ್ಟ್ ಅಲ್ವಾ? n ವ್ಯಾಲ್ಯೂ, ಸಾರಿ, a ವ್ಯಾಲ್ಯೂ ಏನು ಬಂತು? 2 ಬಂತು. ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ ಆ್ಯಂಡ್ n ವಿಲ್ ಬಿ ಈಕ್ವಲ್ ಟು 8 ಬೈ 2. ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ n ಇಸ್ ಈಕ್ವಲ್ ಟು 4. ಹಾಗಿದ್ರೆ a ಪ್ಲಸ್ n ಏನು ಬರುತ್ತೆ? ದೇರ್ ಫೋರ್ a ಪ್ಲಸ್ n ಇಸ್ ಈಕ್ವಲ್ ಟು a ಎಷ್ಟು ಬಂತು? 2. n ಎಷ್ಟು ಬಂತು? 4. ಯು ವಿಲ್ ಗೆಟ್ 6. ಯು ವಿಲ್ ಗೆಟ್
6 at last. ಓಕೆ, ಸೊ ನಿಮಗೆ ಫೈನಲ್ ಆಗಿ ವ್ಯಾಲ್ಯೂ ಏನು ಬಂತು? a plus n is equal to 6. Which option is right? Which option is right? Option C is the right answer. ಅರ್ಥ ಆಯ್ತಾ? ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಾ? ಕ್ಲಿಯರ್? ಓಕೆ, ಸರಿ ಮಕ್ಕಳೇ. ಸೊ ಈಗ ನಾವು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಲೆಟ್ us move towards next question. So the number of terms in 2x minus 7y whole power 8. Again the simple question. ಏನ್ ಮಾಡ್ತೀರಾ? ಈ ಎಕ್ಸ್ಪ್ಯಾನ್ಷನ್ ರೈಸ್ ಟು ದ ಪವರ್ n ಇದೆ. ವಿ ನೋ ದಟ್ ಫಾರ್ ಎನಿ ಎಕ್ಸ್ಪ್ಯಾನ್ಷನ್ ದ ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ, ಅಂದ್ರೆ ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಏನಿರುತ್ತೆ ನಂಬರ್ ಆಫ್ ಟರ್ಮ್ಸ್? n plus 1. n is equal to 8. ಹೌದಾ? ಹಾಗಿದ್ರೆ n plus 1 will be equal to 8 plus 1, which is nothing but 9. ಹೌದಾ? ನಂಬರ್ ಆಫ್ ಟರ್ಮ್ಸ್ ಏನಿದೆ ಇಲ್ಲಿ? ದಟ್ ಈಸ್ 9. ಕ್ಲಿಯರ್? ಅರ್ಥ ಆಯ್ತಾ? n plus 1 ಟರ್ಮ್ಸ್ ಅಂದ್ರೆ 8 plus 1, ದಟ್ ಈಸ್ 9 ನಂಬರ್ ಆಫ್ ಟರ್ಮ್ಸ್ ವೆನ್ ಯು ಎಕ್ಸ್ಪ್ಯಾಂಡ್ ದಿಸ್. ಕ್ಲಿಯರ್? ಈಗ ನೆಕ್ಸ್ಟ್ ಕ್ವೆಶನ್, ನಮ್ಮ ಮುಂದಿನ ಪ್ರಶ್ನೆ. ಎವ್ಯಾಲ್ಯೂಯೇಟ್ √3 plus √2 whole power 4 minus √3 minus √2 whole power 4. ಹೌದಾ? ಸೊ ಇದಕ್ಕೆ ಏನ್ ಮಾಡಬೇಕು? ಬೈನೋಮಿಯಲ್ ಎಕ್ಸ್ಪ್ಯಾನ್ಷನ್ ಅಪ್ಲೈ ಮಾಡಬೇಕು ಎರಡೂ ಕಡೆಯಲ್ಲೂ. ದೇ ಆರ್ ನಾಟ್ ಆಸ್ಕಿಂಗ್ ಯು ಟು ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಎವ್ಯಾಲ್ಯೂಯೇಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ನಾನೇನು ಮಾಡ್ತೀನಿ? ಫಸ್ಟ್ ಇದನ್ನು ಎವ್ಯಾಲ್ಯೂಯೇಟ್ ಮಾಡ್ತೀನಿ. ಓಕೆ, ಸೊ ಯಾವುದು? √3 ಪ್ಲಸ್ √2 ಹೋಲ್ ಪವರ್ 4. ಹೌದಾ? ಇಲ್ಲಿ ಎ ಏನು √3, ಬಿ ಏನು √2, ಎನ್ ಏನು 4. ಹೌದಾ? ಸೊ ಫಸ್ಟ್ ಏನು ಬರೀತೀನಿ? ಬರ್ಕೊಳ್ತೀನಿ ಕೋಎಫಿಷಿಯೆಂಟ್ಸ್ಗಳನ್ನು. 4c0, 4c1, ಹೌದಾ? 4c1, ಹಾಂ 4c2, ದೆನ್ ಈ ಕಡೆಗೆ 4c3, ದೆನ್ 4c4. ಕರೆಕ್ಟ್ ಅಲ್ವಾ? ಎನ್ ಇರೋದು 4, ಹಾಗಾಗಿ 4c4 ತನಕ ಬರದೆ. ನಾವು ವಾಟ್ ಅಬೌಟ್ ಎ? ಈಗ ಎ ಬರಿತಾ ಹೋಗೋಣ. √3 ಹೋಲ್ ಪವರ್ ಎನ್. ಹೌದಾ? √3 ಹೋಲ್ ಪವರ್ ಎನ್ ವಿಚ್ ಇಸ್ ನಥಿಂಗ್ ಬಟ್ 4. √3 ಹೋಲ್ ಪವರ್ 4, ಈ ಕಡೆಗೆ √3 ಹೋಲ್ ಪವರ್ 3. ಹೌದಾ? 4 minus 1, ದಟ್ ಈಸ್ n minus 1. ಇಲ್ಲಿ a ಪವರ್ n minus 1. ಹಿಯರ್ n minus 2, ದಟ್ ಈಸ್ 4 minus 2 is 2. ಈ ಕಡೆಗೆ √3 ಹೋಲ್ ಪವರ್ 1, √3 ಹೋಲ್ ಪವರ್ 0. ಓಕೆ, ನಾವು ವಾಟ್ ಅಬೌಟ್ ಬಿ? √2 ಹೋಲ್ ಪವರ್ 0, ಈ ಕಡೆಗೆ √2 ಹೋಲ್ ಪವರ್ 1, ಈ ಕಡೆಗೆ √2 ಹೋಲ್ ಪವರ್ 2, √2 ಹೋಲ್ ಪವರ್ 3, ಹಾಗೆ √2 ಹೋಲ್ ಪವರ್ 4. ನೋಡಿ ಎಲ್ಲ ಬರ್ದಿವಲ್ಲ. ಸೊ ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಆಲ್ಸೋ ಪ್ಲಸ್, ದಿಸ್ ಇಸ್ ಆಲ್ಸೋ ಪ್ಲಸ್. ಕ್ಲಿಯರ್? ಎಕ್ಸ್ಪ್ಯಾಂಡ್ ಮಾಡಿದ್ದಾಯ್ತು. ಕಲರ್ ಕಲರ್ ಕಲರ್. ಹೌದಾ? ಓಕೆ, ಫೈನ್. ಸೊ ಈಗ ಸಿಂಪಲ್ ವಿಷಯ ಏನು ಗೊತ್ತಾ? ಇದನ್ನು ಕೂಡ ಸೇಮ್ ಇದೇ ರೀತಿ ಎಕ್ಸ್ಪ್ಯಾಂಡ್ ಮಾಡಿ, ಬಟ್ ಆಲ್ಟರ್ನೇಟ್ ಸೈನ್ ಹಾಕ್ರಿ ಅಷ್ಟೇ. ಕೇಳಿಸ್ಕೊಳ್ಳಿ. ವಾಟ್ ಐ ವಿಲ್ ಡೂ? ಐ ವಿಲ್ ರೈಟ್ ಹಿಯರ್ √3 ಮೈನಸ್ √2 ಹೋಲ್ ಪವರ್ 4 ವಿಚ್ ಇಸ್ ಈಕ್ವಲ್ ಟು ಸೇಮ್, ಎಲ್ಲ ಸೇಮ್ ಅದೇ ರೀತಿ ಬರಿತಾ ಹೋಗೋಣ. ಓಕೆ, ಐ ವಿಲ್ ರೈಟ್ 4c0, ದೆನ್ ಈ ಕಡೆಗೆ 4c1. ಒಂದು ಕೆಲಸ ಮಾಡೋಣ, ಸೀದಾ ಬರಿತಾ ಹೋಗ್ಬಿಡ್ತೀನಿ. ದಟ್ ಈಸ್ 4c0 √3 ಹೋಲ್ ಪವರ್ 4, ಓಕೆ, ಇಂಟು √2 ಹೋಲ್ ಪವರ್ 0 ಮೈನಸ್, ನೆನ್ಪಿಟ್ಕೊಳ್ಳಿ, ಮೈನಸ್ ದೆನ್ 4c1 √3 ಹೋಲ್ ಕ್ಯೂಬ್, ಹಾಗೆ √2 ಹೋಲ್ ಪವರ್ 1. ಹೌದಾ? ದೆನ್ ಪ್ಲಸ್ ಅಗೇನ್, ಪ್ಲಸ್ ಬರುತ್ತೀಗ. ನೆಕ್ಸ್ಟು 4c2 √3 ಹೋಲ್ ಪವರ್ 4 ಇಂಟು √2 ಹೋಲ್ ಸ್ಕ್ವಯರ್, √2 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ? ಮೈನಸ್ ಬರುತ್ತೆ. ಹೌದಾ? ದಟ್ ಈಸ್ 4c3 √3 ಹೋಲ್ ಪವರ್ 1 ಇಂಟು √2 ಹೋಲ್ ಕ್ಯೂಬ್. ಹೌದಾ? ದೆನ್ ಅಟ್ ಲಾಸ್ಟ್ ಪ್ಲಸ್ ಇಂದ ಎಂಡ್ ಆಗುತ್ತೆ. ದಟ್ ಈಸ್ 4c4 √3 ಹೋಲ್ ಪವರ್ 0 ಇಂಟು
ರೂಟ್ 2 ಹೋಲ್ ಪವರ್ 4. ಓಕೆ, ಇಷ್ಟು ಬಂತಾ ವ್ಯಾಲ್ಯೂಸ್? ಓಕೆ, ಸೊ ನೋಡಿ ಇಲ್ಲಿ ಎಲ್ಲಾ ಕಡೆ ಪಾಸಿಟಿವ್ ವ್ಯಾಲ್ಯೂಸು, ಇಲ್ಲಿ ಒಂದು ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಹಿಂಗೆ ಆಲ್ಟರ್ನೇಟ್ ಆಯಿತು. ಕಾರಣ ಏನು ಅಂದರೆ ಇಲ್ಲಿ ನೆಗೆಟಿವ್ ಸೈನ್ ಮಿಡಲ್ ಇರೋದ್ರಿಂದ. ಹೌದಾ, ಇವೆರಡರ ನಡುವೆ ನೆಗೆಟಿವ್ ಇರೋದ್ರಿಂದ ಎ ಮೈನಸ್ ಬಿ ಎಕ್ಸ್ಪ್ಯಾನ್ಷನ್ ಆಗಿರೋದ್ರಿಂದ ನೆಗೆಟಿವ್ ವ್ಯಾಲ್ಯೂಸ್ ಬಂತು ಆಲ್ಟರ್ನೇಟ್. ಇನ್ನೊಂದು ವಿಷಯ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಸಿನ್ಸ್ ವಿ ಆರ್ ಹ್ಯಾವಿಂಗ್ ನೆಗೆಟಿವ್ ಸೈನ್ ಇನ್ ಬಿಟ್ವೀನ್ ದೀಸ್ ಟು ಎಕ್ಸ್ಪ್ರೆಷನ್ಸ್, ನೆಗೆಟಿವ್ ಸೈನ್ ಇರೋದ್ರಿಂದ ಏನಾಗುತ್ತೆ, ಸಬ್ಟ್ರಾಕ್ಟ್ ಆಗುತ್ತೆ, ಎರಡು ಸಬ್ಟ್ರಾಕ್ಟ್ ಆಗುತ್ತೆ. ವಾಟ್ ಹ್ಯಾಪನ್ಸ್, ಈಗೇನಾಗುತ್ತೆ, ಇದಕ್ಕೆ ಮತ್ತೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ಏನು, ಪಾಸಿಟಿವ್ ಇರೋದು ನೆಗೆಟಿವ್, ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಓಕೆ, ಇಟ್ ಮೀನ್ಸ್ ಇದು ಕೇಳಿಸ್ಕೊಳ್ಳಿ ಸರಿಯಾಗಿ, ದಿಸ್ ವಿಲ್ ಬಿಕಮ್ ಪಾಸಿಟಿವ್, ದಿಸ್ ವಿಲ್ ಬಿಕಮ್ ನೆಗೆಟಿವ್, ದಿಸ್ ವಿಲ್ ಬಿಕಮ್ ನೆಗೆಟಿವ್. ಯಾಕೆ ಅಂತ ಅರ್ಥ ಆಯ್ತಲ್ಲ, ಇಲ್ಲಿ ನೆಗೆಟಿವ್ ಸೈನ್ ಇರೋದ್ರಿಂದ ನೆಗೆಟಿವ್ ಸೈನ್ ಥ್ರೂಔಟ್ ಎಕ್ಸ್ಪ್ಯಾನ್ಷನ್ ಮಲ್ಟಿಪ್ಲೈ ಆಗೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಇದು ಮೈನಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಟ್ ವಿಲ್ ಬಿಕಮ್ ಮೈನಸ್. ಈ ಕಡೆಗೆ ಇದು ಪ್ಲಸ್ ಆಗುತ್ತೆ. ಹೌದಾ, ಈ ಕಡೆಗೆ ಲಾಸ್ಟ್ ಇದೇನಾಗುತ್ತೆ, ಇಟ್ ವಿಲ್ ಬಿಕಮ್ ಮೈನಸ್. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಸೊ ಈಗ ವಾಟ್ ವಿ ಶಲ್ ಡೂ ಅಂದರೆ, ಸೊ ಈಗ ನಾವೇನು ಮಾಡಬಹುದು ಅಂದರೆ ವಿ ಶಲ್ ಕ್ಯಾನ್ಸಲ್. ಯಾವುದನ್ನ ನೋಡಿ, ಪಾಸಿಟಿವ್ ಸೇಮ್ ವ್ಯಾಲ್ಯೂಸ್ ಬಟ್ ವಿತ್ ಡಿಫ್ರೆಂಟ್ ಸೈನ್ಸ್. ಹೌದಾ, ಇದು ಪಾಸಿಟಿವ್, ಇದು ನೆಗೆಟಿವ್. ಹೌದಾ, ಇದು ಕೂಡ ಪಾಸಿಟಿವ್ ಬಟ್ ಇದು ಪಾಸಿಟಿವ್, ಇದು ನೆಗೆಟಿವ್. ದೀಸ್ ಟು ಆರ್ ನೆಗೆಟಿವ್. ಹೌದಾ, ಇವೆರಡು ಪಾಸಿಟಿವ್, ಹಾಗೆ ಇದು ಪಾಸಿಟಿವ್, ಇದು ನೆಗೆಟಿವ್. ಡನ್? ಓಕೆ, ಆಲ್ ರೈಟ್. ಸೊ ಈಗ ರೂಟ್ 3 ಪ್ಲಸ್ ರೂಟ್ 2 ಹೋಲ್ ಪವರ್ 4, ರೂಟ್ 3 ಪ್ಲಸ್ ರೂಟ್ 2 ಹೋಲ್ ಪವರ್ 4 ಮೈನಸ್ ರೂಟ್ 3 ಮೈನಸ್ ರೂಟ್ 2 ಹೋಲ್ ಪವರ್ 4 ಇಸ್ ಈಕ್ವಲ್ ಟು ಏನೇನು ಬರುತ್ತೆ, ಏನೇನು ಉಳಿತು ಅದನ್ನು ಬರೆಯೋಣ. ನೋಡಿ, 4c1 ರೂಟ್ 3 ಹೋಲ್ ಕ್ಯೂಬ್ ರೂಟ್ 2 ಉಳಿತು. ಹೌದಾ, ಏನು ಉಳಿತು, 4c1 ರೂಟ್ 3 ಹೋಲ್ ಕ್ಯೂಬ್ ರೂಟ್ 2 ಹೋಲ್ ಪವರ್ 1. ಎಷ್ಟು ಸಲ ಇದೆ ಇದು ನೋಡಿ, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ, ಈ ಟರ್ಮ್ ಕ್ಯಾನ್ಸಲ್ ಆಯಿತು, ಆದರೆ ಎರಡೂ ಕಡೆಯಲ್ಲಿ ಸೆಕೆಂಡ್ ಟರ್ಮ್ ಹಾಗೆ ಉಳಿದಿದೆ ಅಂಡ್ ದೇ ಆರ್ ಸೇಮ್. ಆ್ಯಡ್ ಮಾಡಿ ಎರಡನ್ನು, 2 ಟೈಮ್ಸ್ ಆಫ್ 4c1 ರೂಟ್ 3 ಹೋಲ್ ಕ್ಯೂಬ್ ರೂಟ್ 2 ಹೋಲ್ ಪವರ್ 1 ಬಂತು. ರೈಟ್, ಹಾಗೆ ಥರ್ಡ್ ಟರ್ಮ್ಗಳು ಎರಡೂ ಕಡೆಯಲ್ಲೂ ಕ್ಯಾನ್ಸಲ್ ಆಯಿತು. ಫೋರ್ತ್ ಟರ್ಮ್ಗಳನ್ನು ಅಗೇನ್ ವಿ ನೀಡ್ ಟು ಆ್ಯಡ್. ಓಕೆ, ವಿ ನೀಡ್ ಟು ಆ್ಯಡ್. ನೋಡಿ, ಇಲ್ಲಿ ಸೆಕೆಂಡ್ ಟರ್ಮ್, ಫೋರ್ತ್ ಟರ್ಮ್, ಸಿಕ್ಸ್ತ್ ಟರ್ಮ್ಗಳು ನಮಗೆ ಪಾಸಿಟಿವ್ ಆಗಿ ಸಿಗ್ತಾ ಹೋಗುತ್ತೆ. ಅಂದರೆ ಏನು, ಎರಡೂ ಕಡೆಯಲ್ಲೂ ಇವೆನ್ ಟರ್ಮ್ಸ್ಗಳು ಉಳಿದಿದೆ. ಆ ಎರಡೂ ಇವೆನ್ ಟರ್ಮ್ಸ್ಗಳನ್ನು ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ 2 ಟೈಮ್ಸ್ ಆಫ್ ದಿಸ್ ಟರ್ಮ್, 2 ಟೈಮ್ಸ್ ಆಫ್ ದಿಸ್ ಟರ್ಮ್. ಅರ್ಥ ಆಗ್ತಿದಾ? ಎರಡೂ ಕಡೆಯಲ್ಲಿ ಸೇಮ್ ಇದೆ. ಸೊ 2 ಟೈಮ್ಸ್ ಆಫ್ ದಿಸ್ ಟರ್ಮ್ ಆಗಿರೋದ್ರಿಂದ ಎಲ್ಲ 2 ಟೈಮ್ಸ್ ಸಿಗ್ತಿರೋದ್ರಿಂದ 2 ಜೊತೆ ಮಲ್ಟಿಪ್ಲೈ ಮಾಡಿ. ಗೆಟ್ಟಿಂಗ್ ಇಟ್, 2 ಟೈಮ್ಸ್ ಆಫ್ ದಿಸ್ ಟರ್ಮ್, 2 ಟೈಮ್ಸ್ ಆಫ್ ದಿಸ್ ಟರ್ಮ್. ಕ್ಲಿಯರ್? ಓಕೆ, ಸೊ 4c3 ರೂಟ್ 3 ಹಿಯರ್ 4c3 ರೂಟ್ 3, ಈ ಕಡೆಗೆ ರೂಟ್ 2 ಹೋಲ್ ಕ್ಯೂಬ್ ರೂಟ್ 2 ಹೋಲ್ ಕ್ಯೂಬ್. ಅರ್ಥ ಆಯ್ತಾ? ಸೊ ಈ ಎರಡೂ ಟರ್ಮ್ಸ್ಗಳು 2 ಟೈಮ್ಸ್ ಬರ್ತಾ ಇದೆ, 2 ಟೈಮ್ಸ್ ರಿಪೀಟ್ ಆಗಿದೆ. ಈಸ್ ಇಟ್ ಕ್ಲಿಯರ್? ಓಕೆ, ಸರಿ. ಈಗ ನೋಡಿ ಮಕ್ಕಳೇ, ಎರಡೂ ಕಡೆಯಲ್ಲೂ ಕೂಡ ರೂಟ್ 3 ರೂಟ್ 2 ಇದೆ, ರೂಟ್ 3 ರೂಟ್ 2 ಇಲ್ಲಿನೂ ಇದೆ, ಇಲ್ಲಿನೂ ಇದೆ. ಒಪ್ತೀರಾ? ಹಾಂ, ಇದೆ. ಆದರೆ ಎರಡೂ ಕಡೆಯಲ್ಲಿ ಕಾಮನ್ ಇರೋದ್ರಿಂದ ನಾವು ಹಾಗೆ ಯಾಕೆ ಬಿಡಬೇಕು? ಲೆಟ್ ಅಸ್ ಟೇಕ್ ಕಾಮನ್ ಔಟ್ ಸೈಡ್. ಕಾಮನ್ ಏನನ್ನ ತೆಗಿಬಹುದು? ಲೀಸ್ಟ್. ನೋಡಿ, ಇಲ್ಲಿ ರೂಟ್ 2 ಹೋಲ್ ಕ್ಯೂಬ್, ಎರಡರಲ್ಲಿ ಕಾಮನ್ ಅಂದರೆ ಯಾವ್ದು ತೆಗಿತೀರಾ? ವಿತ್ ಲೀಸ್ಟ್ ಪವರ್ ಇರೋದು. ದಟ್ ಈಸ್ ಯು ಶಲ್ ಟೇಕ್ ಔಟ್ ಸೈಡ್, ಯಾವುದನ್ನ? 2 ಹಾಗೆ ಇರಲಿ. ಯಾವುದನ್ನ ಹೊರಗೆ ತೆಗಿತೀರಾ? ರೂಟ್ 2ನ ಹೊರಗೆ ತೆಗಿತೀರಾ. ಓಕೆ, ಇಂಟು ರೂಟ್ 3 ಹೋಲ್ ಕ್ಯೂಬ್ ಇಂಟು ರೂಟ್ 3 ಹೋಲ್ ಪವರ್ 1, ದಟ್ ಈಸ್ ರೂಟ್ 3ನ ಹೊರಗೆ ತೆಗಿತೀನಿ. ಹೌದಾ? ಓಕೆ, ಸೊ ರೂಟ್ 3 ಮತ್ತು ರೂಟ್ 2ನ ನಾನು ಹೊರಗೆ ತೆಗ್ದೀನಿ. ಇಲ್ಲಿ ಉಳಿದಿದ್ದೇನು? 4c1 ಉಳಿತು.
√2 ಆಲ್ರೆಡಿ ಹೊರಗಿದೆ, ಉಳಿದಿದ್ದೇನಿಲ್ಲಿ √3 ಇದರಲ್ಲೂ ಕೂಡ ಒಂದು ಆಲ್ರೆಡಿ ಹೊರಗಿದೆ, ಉಳಿದಿದ್ದೇನು ಅಟ್ ಲಾಸ್ಟ್ √3 ಉಳಿತು. ರೈಟ್, ಅರ್ಥ ಆಗ್ತಿದ್ದಲ್ಲ. √3 ಅಲ್ಲಿ ಆಲ್ರೆಡಿ ಒಂದು √3 ಹೊರಗಿದೆ, ಹಾಗಾಗಿ √3 √2 ಕೂಡ ಹೊರಗಿದೆ, ಹಾಗಾಗಿ ಇಷ್ಟನ್ನೇ ಬರ್ಕೊಳ್ತೀನಿ. ಸೆಕೆಂಡ್ ಟರ್ಮ್ ಅಲ್ಲಿ 4c2 √3 ಆಲ್ರೆಡಿ ಹೊರಗಿದೆ, √2 ಅಲ್ಲಿ √2ನ ಹೊರಗೆ ತೆಗ್ದಿದ್ದೀನಿ, ಉಳಿದಿದ್ದೇನು √2 ಓಕೆ, ಇಷ್ಟ ಅರ್ಥ ಆಯ್ತಲ್ಲ. ಫೈನ್. ಈಗ 2 ಇಂಟು √3 ಇಸ್ √6, ಅರ್ಥ ಮಾಡ್ಕೊಳ್ಳಿ. ಓಕೆ, ಅಂಡ್ 4c2 ವಾಟ್ ಯು ವಿಲ್ ಗೆಟ್ ನೋಡಿ. 4c1 ಹಾಗೆ ಇರಲಿ. ಓಕೆ, √3 ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 3 ಉಳಿತು. ಹೌದಾ, ಈ ಕಡೆಗೆ 4c2 ಹಾಗೆ ಇರಲಿ, ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 2 ಉಳಿತು. ರೈಟ್, ಆಮ್ ಐ ರೈಟ್? ಎಕ್ಸಾಕ್ಟ್ಲಿ. ಸೊ ವಾಟ್ ಈಸ್ 4c1 ವ್ಯಾಲ್ಯೂ? ಯು ವಿಲ್ ಗೆಟ್ 4. ರೈಟ್, ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ 4c1 ವ್ಯಾಲ್ಯೂ ವಿಲ್ ಬಿ 4. ಅದನ್ನ ಇಲ್ಲಿ ಬರೆಯೋಣ. ಸೊ 2 ಇಂಟು √6, ಈ ಕಡೆಗೆ 4c1 is 4 ಇಂಟು 3, ಹೌದಾ, ಪ್ಲಸ್ ಈ ಕಡೆಗೆ ಸೊ ಒಂದು ನಿಮಿಷ, ದಿಸ್ ಶುಡ್ ಬಿ 4c3, ಇದು 4c3 ಆಗಬೇಕು. ನಾನು 2 ಅಂತ ಹೇಳಿ ಬರ್ದೀನಿ, ಸೊ ಸಾರಿ. ಓಕೆ, ಅಗೇನ್. ಓಕೆ, ಸೊ 4c3 ಇದೆ, ಇವಾಗ ಕರೆಕ್ಟ್ ಇದೆನಾ? ಎಕ್ಸಾಕ್ಟ್ಲಿ. ಸೊ 4c1 is 4. ವಾಟ್ ಅಬೌಟ್ 4c3? 4c3 is also equal to 4. NCR, NC, N minus R. 4c ನೋಡಿ, 4c3ಗೆ 4c 4 minus 3 ಮಾಡಿ, ಅಂದ್ರೆ ಇದು NCR, ಇದಕ್ಕೆ NC N minus R ಅಪ್ಲೈ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್? 4c1 ಅಗೇನ್ 4 ಬರುತ್ತೆ. 4 ಇಂಟು 2. ಐ ಹೋಪ್ ಇಟ್ ಈಸ್ ಕ್ಲಿಯರ್. 2 4 ಯಾಕಾಯ್ತು ಅಂತ. ಹಿಯರ್ ಯು ಕ್ಯಾನ್ ಅಪ್ಲೈ NC N minus R, ನಿಮಗೆ ಅಗೇನ್ 4 ಸಿಗೋದು. ಓಕೆ, ಅರ್ಥ ಆಗ್ತಿದ್ದಲ್ಲ? ಓಕೆ, ಈಗ ನೆಕ್ಸ್ಟು ಇಲ್ಲಿ ಬರೀತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಓಕೆ, ವಾಟ್ ವಿ ಆರ್ ಗೆಟಿಂಗ್? 2√6 ಇಂಟು 4 3s are 12 ಪ್ಲಸ್ 4 2s are 8. 2√6 ಇಂಟು 4 3s are 12 ಪ್ಲಸ್ 4 2s are 8. ಕರೆಕ್ಟ್ ಅಲ್ಲ? ಎಸ್. ಸೊ ಹಿಯರ್ 2 ಇಂಟು √6, 12 ಪ್ಲಸ್ 8 is 20, 12 ಪ್ಲಸ್ 8 is 20, 20 2s are 40, √6. 40 √6 ಯಾವುದಕ್ಕೆ ಈಕ್ವಲ್? 40 √6 ಯಾವುದಕ್ಕೆ ಈಕ್ವಲ್ ಅಂದರೆ √3 ಪ್ಲಸ್ √2 ಹೋಲ್ ಪವರ್ 4 ಪ್ಲಸ್ √3 ಮೈನಸ್ √2 ಹೋಲ್ ಪವರ್ 4. ಸೊ ದಿಸ್ ವಿಲ್ ಬಿ ನೆಗೆಟಿವ್, ಹೌದಾ, ವಿಚ್ ಇಸ್ ಈಕ್ವಲ್ ಟು 20 ಇಂಟು 2 is 40, 40 √6. ಕರೆಕ್ಟ್ ಅಲ್ವಾ? ದಿಸ್ ವಿಲ್ ಬಿ ಈಕ್ವಲ್ ಟು 40 √6. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 40 √6. 40 √6 ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಕ್ಲಿಯರ್? ಆಲ್ ರೈಟ್, ಸರಿ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ದ ವ್ಯಾಲ್ಯೂ ಆಫ್ 10c1 ಪ್ಲಸ್ 10c2 ಪ್ಲಸ್ 10c3 ಅಪ್ ಟು 10c9 is what? ಓಕೆ, ಸೊ ನೋಡಿ, ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಕಮ್ ಟು ನೋ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ. NC1, NC2, NC3 ಅಪ್ ಟು NC9 ತನಕ ಕೊಟ್ಟಾರೆ, ಹೌದಾ? ಸೊ ಒಂದು ನಿಮಿಷ ಇರಿ. ನಾನು ನಿಮಗೆ ಹೇಳಿದ್ದೆ, ಏನನ್ನ ಹೇಳಿದ್ದೆ ಅಂದರೆ ಇದನ್ನ ಹೇಳಿದ್ದೆ. ಅಂದರೆ NC0, NC1, NC2 ಅಪ್ ಟು NCn ತನಕ ಏನಿರುತ್ತಲ್ಲ ಆ ವ್ಯಾಲ್ಯೂಸ್ಗಳು 2n ಈಕ್ವಲ್ ಇರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ಹೌದಾ? ಸೊ ನೌ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್. ಇವಾಗ ನಾವು ಅದನ್ನ ಯೂಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಹೆಂಗೆ ಯೂಸ್ ಮಾಡ್ತೀವಿ ನೋಡೋಣ.
Okay, so we know that since this expansion, this is equal to 2 power n. ಹೌದಾ, ಅಂದ್ರೆ ಏನು 2 power 10. 2 power 10 is equal to 10c1 plus 10c2 plus 10c3. ಹೌದಾ, ಅಪ್ ಟು 10c9 ತನಕ ಅವ್ರು ಕೊಟ್ಟರೆ ಐ ವಿಲ್ ರೈಟ್ 10c10. ಕಂಪ್ಲೀಟ್ ಮಾಡ್ತೀನಿ ಬಿಕಾಸ್ ಸಿನ್ಸ್ n is 10, 10c10 ತನಕ ಬರ್ಕೋಬೇಕು. ಬರ್ಕೊಂಡ್ರಾ? ಎಸ್, ಎಕ್ಸಾಕ್ಟ್ಲಿ. ಆಲ್ ರೈಟ್. ಸೊ ಈಗ ಸಿ ಹಿಯರ್, ಇದೇನಿದೆ ಅಲ್ಲ, ದಿಸ್ ಕಂಪ್ಲೀಟ್, ಇದು ಯಾವುದಕ್ಕೆ ಈಕ್ವಲ್ ಇದೆ? ದಿಸ್ ಇಸ್ ಕಂಪ್ಲೀಟ್ಲಿ ಈಕ್ವಲ್ ಟು 2 power n, ಅಂದ್ರೆ 2 power 10 ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ಕಂಪ್ಲೀಟ್ ಆಗಿ 2 power 10 ಗೆ ಈಕ್ವಲ್ಲು. ಆದ್ರೆ ಇದ್ರ ಜೊತೆಯಲ್ಲಿ 10c10 ಎಕ್ಸ್ಟ್ರಾ ಬರ್ಕೊಂಡಿದ್ದೀನಲ್ಲ, ಇದನ್ನೇನು ಮಾಡಲಿ? ಇದನ್ನ ಈ ಕಡೆ ತಗೊಂಡ್ಬರ್ತೀನಿ. ದಟ್ ಈಸ್ 2 power 10 minus 10c10 which is equal to ಇದಿಷ್ಟು, ದಟ್ ಈಸ್ 10c1 plus 10c2 plus 10c3 up to 10c9 ತನಕ. ಓಕೆ, ಐ ಹೋಪ್ ಯು ಆರ್ ಗೆಟ್ಟಿಂಗ್ ಇಟ್. ಇದಿಷ್ಟು ಕಂಪ್ಲೀಟ್ ಏನಿದೆ ಅಲ್ಲ, ಇದನ್ನ ನಮಗೆ ಕೊಟ್ಟಿದ್ರು. ಇದು 2 power 10 ಗೆ ಈಕ್ವಲ್ ಅಂತೇನೋ ಬರ್ಕೊಂಡೆ, ಬಿಕಾಸ್ ದಿಸ್ ಎಕ್ಸ್ಪಾನ್ಷನ್ ಈಸ್ ಕಂಪ್ಲೀಟ್ಲಿ ಈಕ್ವಲ್ ಟು 2 power n. ಹೌದಾ, ಅಂದ್ರೆ n ಏನಿಲ್ಲಿ 10. ಆದ್ರೆ ಇದು ಕಂಪ್ಲೀಟ್ ಆಗಿ ಮುಗಿಯೋದು ಯಾವಾಗ? 10c10 ಬಂದಾಗ್ಲೆ. ಹಾಗಾಗಿ 10c10 ಅನ್ನ ನಾನು ಬರ್ಕೊಂಡೆ. ಓಕೆ, ಬಟ್ ಈ 10c10 ಪ್ರಶ್ನೆಯಲ್ಲಿ ಇಲ್ಲ. ಇದನ್ನ ನಾನೇನ್ ಮಾಡಿದೆ? ಈ ಕಡೆ ತಗೊಂಬಂದೆ. ಕ್ಲಿಯರ್? ಪ್ರಶ್ನೆಯಲ್ಲಿ ಇದ್ದಿದ್ದಿಲ್ಲ ಅದು. ಸೊ ಹಾಗಾಗಿ ನಾನು ಈ ಕಡೆ ತಗೊಂಬಂದೆ. ನೌ ವಾಟ್ ಹ್ಯಾಪನ್ಸ್? ಇವಾಗ ಏನಾಗುತ್ತೆ? 2 power 10 minus what is 10c10? NCN ವ್ಯಾಲ್ಯೂ ಏನು? 1. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ದಿಸ್ ಕಂಪ್ಲೀಟ್ ವ್ಯಾಲ್ಯೂ. ಹಾಗಿದ್ರೆ 2 power 10 minus 1. 2 power 10 minus 1. Option A is the right answer. The value of this complete expansion ಇದೇನಿದೆ ಅಲ್ಲ, ಇದು ಇದಕ್ಕೆ ಈಕ್ವಲ್. ಅರ್ಥ ಆಯ್ತಾ? ದಟ್ ಈಸ್ 10c1 ಪ್ಲಸ್ 10c2 ಪ್ಲಸ್ 10c3 ಅಪ್ ಟು 10c9. ಅರ್ಥ ಆಗ್ತಿದಲ್ಲ? ಓಕೆ, ನಾನು ಏನು ಮಾಡಿದೆ? ಈ ಕಡೆ ಇರೋ 10c10 ಅನ್ನ ಈ ಕಡೆ ತಗೊಂಡ್ಬಂದೆ. ಯಾಕೆ ಬರ್ಕೊಂಡೆ ಅಂತಾನು ಹೇಳಿದೆ. 10c10 ಅನ್ನ ಯಾಕೆ ಬರ್ದೆ? ಇದು ಬರ್ದಾಗ್ಲೇ ಈ ಎಕ್ಸ್ಪ್ಯಾನ್ಷನ್ ಕಂಪ್ಲೀಟ್ ಆಗೋದು. ಈ 2 power 10 ಗೆ ಇದು ಈಕ್ವಲ್ ಆಗೋದು. ಹೌದಾ? ಬಟ್ 10c10 ಪ್ರಶ್ನೆಯಲ್ಲಿಲ್ಲ, ಹಾಗಾಗಿ ಐ ಜಸ್ಟ್ ಟುಕ್ ಹಿಯರ್. ಓಕೆ, ಟ್ರಾನ್ಸ್ಫರ್ ಟು LHS. ಅವಾಗ ನಮಗೆ ಇದು ಬಂತು. ಸೊ ಇದಕ್ಕೆ ಈ ಕಂಪ್ಲೀಟ್ ಎಕ್ಸ್ಪ್ಯಾನ್ಷನ್ ಈಕ್ವಲ್ ಇರುತ್ತೆ. ಇದರ ವ್ಯಾಲ್ಯೂ ಇದು. ಓಕೆನಾ ಮಕ್ಕಳೇ? ಅರ್ಥ ಆಯ್ತಲ್ಲ? ಫೈನ್. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. The middle term of the expansion 10 by x plus x by 10 whole power 10 is what? ನೋಡಿ, ಮಿಡಲ್ ಟರ್ಮ್ ಅನ್ನ ಕೂಡ ನಾವು ಕಲ್ತಿದ್ವಿ. ಫಾರ್ಮುಲಾ ಹೇಳಿದ್ದೆ. ನಾವು 2 ಕೇಸ್ನ ನೋಡಿದ್ವಿ. ವೆನ್ n is odd, ವೆನ್ n is even. ಇಲ್ಲಿ n ಏನಿದೆ? ಹಿಯರ್ n is equal to 10. n ವ್ಯಾಲ್ಯೂ ಏನಿದೆ? 10 ಇದೆ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ n ವ್ಯಾಲ್ಯೂ 10 ಇದೆ ಅಂದ್ರೆ ಇಟ್ ಮೀನ್ಸ್ ಇವನ್ ಆಯ್ತು. ಇವನ್ ಇದ್ದಾಗ ಮಿಡಲ್ ಟರ್ಮ್ ಯಾವ ರೀತಿ ಬರುತ್ತೆ? ಮಿಡಲ್ ಟರ್ಮ್ ಎಕ್ಸ್ಪ್ಯಾನ್ಷನ್ ದಟ್ ಈಸ್ n by 2 ಪ್ಲಸ್ 1th ಟರ್ಮ್. ಕರೆಕ್ಟ್ ಅಲ್ವಾ? ಮಿಡಲ್ ಟರ್ಮ್ ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ? n by 2 ಪ್ಲಸ್ 1th ಟರ್ಮ್. ವಾಟ್ ಈಸ್ n ಹಿಯರ್? 10 by 2. ಹೌದಾ? ಪ್ಲಸ್ 1. ದಟ್ ಈಸ್ ನಥಿಂಗ್ ಬಟ್ 2 1s are 2 5s are 5 plus 1 is 6. ಅಂದ್ರೆ 6th ಟರ್ಮ್ ಏನ್ ಗೊತ್ತಾ ಇಲ್ಲಿ? ದಿಸ್ ಇಸ್ ದ ಮಿಡಲ್ ಟರ್ಮ್. ಏನಿದು? ದಿಸ್ ಇಸ್ ಅವರ್ ಮಿಡಲ್ ಟರ್ಮ್. ದಿಸ್ ಇಸ್ ಅವರ್ ಮಿಡಲ್ ಟರ್ಮ್. 6th ಟರ್ಮ್ ಏನಿಲ್ಲಿ? ಮಿಡಲ್ ಟರ್ಮ್. ಆದ್ರೆ ದ ಮಿಡಲ್ ಟರ್ಮ್ ಆಫ್ ದ ಎಕ್ಸ್ಪ್ಯಾನ್ಷನ್ ಯಾವ ಟರ್ಮ್ ಅಂತ ಕೇಳ್ತಿದ್ದಾರೆ. ವಿ ನೀಡ್ ಟು ಫೈಂಡ್ ವಿಚ್ ಈಸ್ ದ ಮಿಡಲ್ ಟರ್ಮ್ ಅಂತ. ಓಕೆ, ನಾಟ್ ಓನ್ಲಿ 6th ಟರ್ಮ್. 6th ಟರ್ಮ್ ಅನ್ನೋದು ನಮಗೆ ಅರ್ಥ ಆಯ್ತು. ಆದ್ರೆ ಅದ್ಯಾವ ಟರ್ಮ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ T6 is equal to NCR A power n minus R B power R. ಹೌದಾ? ಅಂದ್ರೆ ಹಿಯರ್ T6 is nothing but T6 6th ಟರ್ಮ್ ಅಂದ್ರೆ T5 plus 1.
ಹೌದಾ? ಸಿಕ್ಸ್ತ್ ಟರ್ಮ್ ಯಾವಾಗ ಆಗುತ್ತೆ? r+1 ದಟ್ ಈಸ್ 5+1 ವಿಲ್ ಬಿ ಈಕ್ವಲ್ ಟು ಸಿಕ್ಸ್ತ್ ಟರ್ಮ್. ಕರೆಕ್ಟ್ ಅಲ್ವಾ? ಓಕೆ, ಆಲ್ ರೈಟ್. ಸೊ t 5+1 ದಟ್ ಈಸ್ t6 is equal to NCR a power n minus r b power r. What is n here? N is equal to 10. What is a here? A is equal to 10 by x. What is b here? b is equal to x divided by 10. ಈಗೇನು ಮಾಡ್ತೀರಾ? ಅಪ್ಲೈ ಮಾಡಿ ಈ ಒಂದು ಕಂಪ್ಲೀಟ್ ಜನರಲ್ ಟರ್ಮ್ ಫಾರ್ಮುಲಾದಲ್ಲಿ. ದಟ್ ಈಸ್ ಟಿ 5+1 ಅಥವಾ t6 ಅಂತಾನೆ ಬರೆಯೋಣ. t6 ಸಿಕ್ಸ್ತ್ ಟರ್ಮ್. ಹೌದಾ? ಹಿಯರ್ r is equal to 5 ಅದನ್ನು ಬರೆದ್ಬೇಡ. r is equal to 5, n is equal to 10, a ಮತ್ತೆ b ಎಲ್ಲ ಬರ್ಕೊಂಡಿದೀವಿ. t6 is equal to n is 10, 10c5 ಬರೀರಿ. Let me write 10c5. What is a here? 10 by x whole power 10 minus 5. 10 by x whole power 10 minus 5 into b ಏನು ಕೊಟ್ಟರೆ? x by 10 whole power r is 5. Okay, x by 10 whole power r is 5. Okay, ಸರಿ, ಅರ್ಥ ಆಯ್ತಲ್ಲ? ಸೊ 10c5 ಇಂಟು 10 by x whole power 5. ಓಕೆ, ಈ ಕಡೆಗೆ x by 10 whole power 5 ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ 10 by x x by 10 ಅಲ್ಲಿ x ಮತ್ತು x ಕ್ಯಾನ್ಸಲ್ ಮಾಡ್ತೀನಿ, 10 ಮತ್ತು 10 ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಬಿಕಾಸ್ ಇದು 10 power 5 ಡಿವೈಡೆಡ್ ಬೈ x power 5. ಹೆಂಗೆ ಕ್ಯಾನ್ಸಲ್ ಮಾಡಿದೆ ಅಂತ ಅರ್ಥ ಆಯ್ತಲ್ಲ? ಹೆಂಗೆ ಕ್ಯಾನ್ಸಲ್ ಮಾಡಿದೆ ಅಂದರೆ ಸಿ ಹಿಯರ್ 10c5 ಇಂಟು ದಿಸ್ ಈಸ್ 10 power 5 ಡಿವೈಡೆಡ್ ಬೈ x power 5. ಹೌದಾ? ಇಂಟು ಇದೇನಿದು x power 5 ಡಿವೈಡೆಡ್ ಬೈ 10 power 5. ಸೊ ನಾನು ಎರಡನ್ನೂ ಮಲ್ಟಿಪ್ಲೈ ಮಾಡ್ತಿರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಅಂಡ್ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 10c5 ರಿಮೈನಿಂಗ್ ಆಸ್ ಸಿಕ್ಸ್ತ್ ಟರ್ಮ್. ದಟ್ ಈಸ್ 10c5. 10c5. ಓಕೆ, 10c5. ಹಾಂ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 10c5 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ಗ್ರೇಟ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಫೈಂಡ್ ಎ if the 17th and 18th terms of the expansion 2 plus 10 whole power 50 are equal. ನೋಡಿ, what they have given 17 ಮತ್ತೆ 18th terms ಗಳು equal ಅಂತ ಹೇಳ್ತಿದ್ದಾರೆ. It means T17 will be equal to T18. ಹೌದಾ? And here n is equal to 50, a is equal to 2 and b will be equal to 10. ಕರೆಕ್ಟ್ ಅಲ್ಲ? ಎಸ್, ಎಕ್ಸಾಕ್ಟ್ಲಿ. ಸೊ ಹಿಯರ್ T17 T18 17 ಮತ್ತೆ 18th ಟರ್ಮ್ಗಳು. ಸೊ ಬೇಸಿಕಲಿ ದಿಸ್ ಶುಡ್ ಬಿ ಯುವರ್, ಒಂದು ನಿಮಿಷ, ಇದು ನಿಮ್ಮ ಎ ಆಗಬೇಕು. ಓಕೆ, ದಿಸ್ ಶುಡ್ ಬಿ ಈಕ್ವಲ್ ಟು ಎ. ದಿಸ್ ಶುಡ್ ಬಿ ಈಕ್ವಲ್ ಟು ಎ. ಓಕೆ, ಬಿ ವಿಲ್ ಬಿ ಈಕ್ವಲ್ ಟು ಎ. ನೆನ್ಪಿಟ್ಕೊಳ್ಳಿ. ಆಲ್ ರೈಟ್. ಸೊ ಬಿ ವಿಲ್ ಬಿ ಈಕ್ವಲ್ ಟು ಎ. ನೆನ್ಪೇನು ಇಟ್ಕೋಬೇಡಿ, ಪ್ರಶ್ನೆಯಲ್ಲಿ ಇರೋದು. ಓಕೆ, ಸೊ ಬಿ ವಿಲ್ ಬಿ ಈಕ್ವಲ್ ಟು ಎ. ಅದು ಆ್ಯಕ್ಚುಲಿ ದೇ ಆರ್ ಆಸ್ಕಿಂಗ್ ಫಾರ್ ಎ, ಬಟ್ ಎ ಅನ್ನೋಂಥ ಟರ್ಮೇ ಇಲ್ಲ ಇಲ್ಲಿ. ಹೌದಾ? ಸೊ 2 plus a whole power 50 ವಿಲ್ ಬಿ ದ ಕ್ವೆಶನ್. ಓಕೆ, ಸೊ ಇಲ್ಲಿ T17 ಅನ್ನು ನಾನು T16 plus 1 ಅಂತ ಬರ್ಕೋಬಹುದು. T18 ಅನ್ನು ನಾನು T17 plus 1 ಅಂತ ಬರೀಬಹುದು. ನಮಗೆ ಗೊತ್ತಲ್ವಾ, ಯಾವುದೇ ಟರ್ಮ್ r+1 ಫಾರ್ಮೆಟ್ ಅಲ್ಲಿ ಇರುತ್ತೆ, r+1 ಫಾರ್ಮೆಟ್ ಅಲ್ಲಿ ಇರುತ್ತೆ. ಹಾಗಿದ್ರೆ ಇಲ್ಲಿ r is equal to 16, r is equal to 17. ಕ್ಲಿಯರ್? ಅರ್ಥ ಆಗ್ತಿದ್ದಲ್ಲ? ಓಕೆ, ಸೊ ಈಗ ಇಲ್ಲಿ NCR ಬರೀರಿ. NCR a power n minus r b power r is equal to NCR a power n minus r b power r. ಓಕೆ, ಫೈನ್. ಸೊ ಇಲ್ಲಿ NC ನೋಡಿ, ಆರ್ ಮಾತ್ರ ಡಿಫ್ರೆಂಟ್ ಆಗಿರೋದು, ಉಳಿದಿದ್ದೆಲ್ಲ ಸೇಮ್ ಇದೆ. ಹೌದಾ? ವಾಟ್ ಈಸ್ n ಹಿಯರ್? 50. 50 C, r is 16,
a power n minus r. What is a here? 2 power n minus r ಅಂದ್ರೆ 50 minus 16 into b power r. What is b here? a power r. b power r ಅಂದ್ರೆ b value is a, power r ಅಂದ್ರೆ r is 16, which is equal to NCR. NC ಅಂದ್ರೆ 50C, R is 17. A power n minus r. What is a here? 2. 2 power n minus r ಅಂದ್ರೆ 50 minus 17 into b power r. b ಏನಿಲ್ಲಿ? a power 17. ಇಷ್ಟ ಅರ್ಥ ಆಯ್ತಾ? ಓಕೆ, ಸೊ 50C 16 is equal to 2 power 50 minus 16. ನೋಡಿ, ಇದನ್ನ ನೀವು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿದಾಗ ಯು ವಿಲ್ ಕಮ್ ಟು ನೋ ದ್ಯಾಟ್ ನನಗೆ ಬೇಕಾಗಿರೋದು ಎ. ಹೌದಾ? ನನಗೆ ಇದಕ್ಕೆಲ್ಲ ಪರ್ಫೆಕ್ಟ್ ವ್ಯಾಲ್ಯೂ ಸಿಗುತ್ತೆ, ಆದರೆ ಎ ಪವರ್ 16ಗೆ ವ್ಯಾಲ್ಯೂ ಸಿಗಲ್ಲ. ಹಾಗೆ ನಮಗೆ ಕೇಳಿರೋದು ಎನ ಫೈಂಡ್ ಔಟ್ ಮಾಡಿ ಅಂತ. ಅದಕ್ಕೆ ನಾನು ಏನು ಮಾಡ್ತೀನಿ, ಎ ಟರ್ಮ್ಸ್ಗಳನ್ನು ಒಂದು ಕಡೆ ಬರ್ಕೊಳ್ತೀನಿ, ಈ ಉಳಿದಿರೋ ಕಾನ್ಸ್ಟೆಂಟ್ ಹಾಗೆ ಕಾಂಬಿನೇಷನ್ಸ್ಗಳನ್ನು ಒಂದು ಕಡೆಗೆ ಬರಿತೀನಿ. ಐ ವಿಲ್ ಶಿಫ್ಟ್ ದಿಸ್ ಆ್ಯಂಡ್ ದಿಸ್ ಟು LHS. ಓಕೆ, 50C16 ಇಂಟು ಎ ಪವರ್ 50 ಮೈನಸ್ 16 ಡಿವೈಡೆಡ್ ಬೈ. ಓಕೆ, ನಾನು ಏನು ಮಾಡ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ದಲ್ಲ? ಸೊ ಇದು ಹೀಗೆ ಇರುತ್ತೆ. ಇದನ್ನ ಇವೆರಡೂ ಟರ್ಮ್ಸ್ಗಳನ್ನು ಇದು ಹಾಗೆ ಇದನ್ನ ಈ ಕಡೆ ತಗೊಂಡ್ಬರ್ತೀನಿ. ಎಲ್ಲಿಗೆ? LHSಗೆ. 50C17 ಇಂಟು ಎ ಪವರ್ 50 ಮೈನಸ್ 17. ಈ ಕಡೆಗೆ ಏನು ಉಳಿತು? ಈ ಕಡೆಗೆ ಎ ಪವರ್ 17 ಉಳಿತು, ಡಿವೈಡೆಡ್ ಬೈ ಈ ಎ ಪವರ್ 16 ಅನ್ನ RHS ಕಳಿಸ್ತೀನಿ. ಅವಾಗ ನನಗೇನು ಬರುತ್ತೆ? ಎ ಪವರ್ 17 ಬೈ ಎ ಪವರ್ 16. ಡನ್. ಓಕೆ, ಸರಿ. ಈಗ ನೋಡಿ 50C16 ಹಾಗೆ ಇರಲಿ. 50C16 ಡಿವೈಡೆಡ್ ಬೈ 50C17 ಇಂಟು ಈ ಕಡೆಗೆ ಎ ಪವರ್ 50 ಮೈನಸ್ 16. ಸೊ ಹೌ ಮಚ್ ಯು ವಿಲ್ ಗೆಟ್? ಎ ಪವರ್ 50 ಮೈನಸ್ 16 ಯು ವಿಲ್ ಗೆಟ್ ಎ ಪವರ್ 34 ಡಿವೈಡೆಡ್ ಬೈ ಎ ಪವರ್ 33, ವಿಚ್ ಇಸ್ ಈಕ್ವಲ್ ಟು ಎ ಪವರ್ 17 by a power 16. ಓಕೆ, ಇಲ್ಲಿ ಯಾಕೆ 2 a ಬರ್ದೆ ನಾನು? ಹಿಯರ್ ಐ ನೀಡ್ ಟು ರೈಟ್ 2 ಅಲ್ವಾ? ಸೊ ಸಾರಿ, ಹಿಯರ್ ಇಟ್ ಶುಡ್ ಬಿ 2. ದಿಸ್ ಇಸ್ ಆಲ್ಸೋ 2, ದಿಸ್ ಇಸ್ ಆಲ್ಸೋ 2. ಓಕೆನಾ? ಸೊ ಸಾರಿ. ನೌ ಎ ಪವರ್ 16 ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿದಿದ್ದೇನು? ಎ. ಓಕೆ, ಇಲ್ಲಿ 2 ಪವರ್ 33, 2 ಪವರ್ 34 ಅಲ್ಲಿ 2 ಪವರ್ 33 ಕ್ಯಾನ್ಸಲ್ ಆಗಿ ಉಳಿದಿದ್ದೇನು? 2 ಅಲ್ವಾ? 50C16 ಬೈ 50C17 ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ಸಿ ಹಿಯರ್, 50C16 ಡಿವೈಡೆಡ್ ಬೈ 50C17 ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ, ದಿಸ್ ಇಸ್ ಆಫ್ ದ ಫಾರ್ಮ್ NCR, ಮೇಲ್ಗಡೆಗೆ NCR ಮೈನಸ್ 1 ಅಂದ್ರೆ NCR ಮೈನಸ್ 1 ಡಿವೈಡೆಡ್ ಬೈ NCR. ಈ ಫಾರ್ಮೆಟ್ ಅಲ್ಲಿ ಇದೆ. ಸೊ ವಾಟ್ ಯು ವಿಲ್ ಗೆಟ್? ಇದಕ್ಕೇನು ಬರುತ್ತೆ? ಹಿಯರ್ R ಡಿವೈಡೆಡ್ ಬೈ n ಮೈನಸ್ R ಪ್ಲಸ್ 1, R ಡಿವೈಡೆಡ್ ಬೈ n ಮೈನಸ್ R ಪ್ಲಸ್ 1. ಹಾಗಿದ್ರೆ ವಾಟ್ ಈಸ್ R ಹಿಯರ್? 17 divided by what is n here? 50 minus 17 plus 1. ಹೌದಾ? ರೈಟ್? ಎಸ್. ಸೊ 17 divided by ನೋಡಿ 50 minus 17 ಮಾಡಿದಾಗ ಹೌ ಮಚ್ ಯು ವಿಲ್ ಗೆಟ್? 50 minus ಓಕೆ ದಿಸ್ ವಿಲ್ ಬಿ minus 17 plus 1 ಅಂದ್ರೆ ಯು ವಿಲ್ ಗೆಟ್ minus 16. 50 minus 16 ಮಾಡಿದ್ರೆ ಯು ವಿಲ್ ಗೆಟ್ 34. ಹೌದಾ? 34 ಸಿಗುತ್ತೆ. ಸೊ 17 by 34 into 2 which is equal to A. Which is equal to A as it is. This A as it is ಹಾಗೆ ಬರ್ದೆ. 17 1s are 17 2s are 34 and 2 ಮತ್ತೆ 2 ಕ್ಯಾನ್ಸಲ್ ಆಗಿ ಉಳಿದಿದ್ದೇನು? A will be equal to 1. A will be equal to 1. ಹಾಗಿದ್ರೆ A ವ್ಯಾಲ್ಯೂ ಏನು ಬಂತು ನಮಗೆ? They are asking for the value of A. Okay, value of A. So this A value will be equal to 1.
ಅರ್ಥ ಆಯ್ತಲ್ಲ? ಓಕೆನಾ? ಫೈನ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ ಮಕ್ಕಳೇ. ಸೊ ಏನಿದೆ ನೆಕ್ಸ್ಟ್ ಕ್ವೆಶನ್? The total number of terms in the expansion of x plus a whole power 5 minus x minus a whole power 5 after simplification is ಅಂತ ಕೇಳ್ತಿದ್ದಾರೆ. ಹೌದಾ? ಸೊ ಅಗೇನ್ ಸಿಂಪಲ್ ಕ್ವೆಶನ್, ಸುಲಭ ಇದೆ. ಹೌದಾ? ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಈ ಪ್ರಶ್ನೆ? ಇದು a ಪ್ಲಸ್ ಬಿ ಹೋಲ್ ಪವರ್ 2n ತಗೋಬೇಕು, 2n ಮೈನಸ್ 1 ತಗೋಬೇಕು. ಸಿನ್ಸ್ n ಈಸ್ ಅಂದ್ರೆ ಎಕ್ಸ್ಪೋನೆಂಟ್ ಏನಿದೆಲ್ಲ ಇಂಡೆಕ್ಸ್ ದಟ್ ಈಸ್ ಆಡ್, ಹಾಗಾಗಿ 2n ಮೈನಸ್ 1 ತಗೊಳ್ಳಿ. ಹೌದಾ? ಮೈನಸ್ a ಮೈನಸ್ ಬಿ 2n ಮೈನಸ್ 1 ಈ ಫಾರ್ಮೆಟ್ ಅಲ್ಲಿ ಇದೆ. ಹಾಗಾಗಿ 2n ಮೈನಸ್ 1 ಜೊತೆಗೆ ಈ 5 ಏನಿದೆಲ್ಲ ಇದನ್ನ ಇಕ್ವೇಟ್ ಮಾಡಿ 2n ವಿಲ್ ಬಿ ಈಕ್ವಲ್ ಟು 5 ಮೈನಸ್ 1 ಈ ಕಡೆ ತಗೊಂಡು ಹೋದ್ರೆ ಪ್ಲಸ್ 1, 2n ವಿಲ್ ಬಿ ಈಕ್ವಲ್ ಟು 6, n ಇಸ್ ಈಕ್ವಲ್ ಟು 6/2. ಹಾಗಿದ್ರೆ 2 1s 2 3s 6, n ವ್ಯಾಲ್ಯೂ ಏನು ಬಂತು? 3 ಬಂತು. n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3. ಆಫ್ಟರ್ ಸಿಂಪ್ಲಿಫಿಕೇಶನ್ n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3, ನಾಟ್ n ಪ್ಲಸ್ 1. ಏಕೆಂದ್ರೆ ಈ ಫಾರ್ಮೆಟ್ ಅಲ್ಲಿ ಆಡಲ್ಲಿ, ಹೌದಾ, ಆಡಲ್ಲಿ ಇವನ್ ಇಫ್ ಯು ಗೆಟ್ ಪಾಸಿಟಿವ್ ಸೈನ್ ಆರ್ ನೆಗೆಟಿವ್ ಸೈನ್ ಇನ್ ಬಿಟ್ವೀನ್ ನಿಮಗೆ n ನಂಬರ್ ಆಫ್ ಟರ್ಮ್ಸೇ ಬರೋದು. ಕರೆಕ್ಟ್ ಅಲ್ವಾ? ನೆನಪಿದೆ ತಾನೆ? ಎಸ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ coefficient of x power 6 y cube in the expansion of x plus 2y whole power 9. ಓಕೆ. ಸೊ ಈಗ ಬೇಸಿಕಲಿ ನಾವೇನ್ ಮಾಡಬೇಕು ಅಂದ್ರೆ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಒಂದು ಟರ್ಮ್ ಅಲ್ಲಿ ಇದು ಸಿಗುತ್ತೆ ನಮಗೆ, ಎಕ್ಸ್ ಮತ್ತೆ ವೈ ಸಿಗುತ್ತೆ. ಅವೆರಡರ ಕೋಎಫಿಷಿಯಂಟ್ ನ ಆ ಟರ್ಮ್ ಅಲ್ಲಿ ಏನ್ ಬರುತ್ತಲ್ಲ ಕೋಎಫಿಷಿಯಂಟ್ ಅದನ್ನ ಫೈಂಡ್ ಔಟ್ ಮಾಡಿ ಬರೀಬೇಕು. ಓಕೆ, ಲೆಟ್ಸ್ ಡೂ ದಟ್. ಸೊ ಇಲ್ಲಿ ಎನ್ ವ್ಯಾಲ್ಯೂ ಏನು? 9. ಎ ಏನಿದೆ? ಎಕ್ಸ್ ಇದೆ. ವಾಟ್ ಅಬೌಟ್ ಬಿ? ಇಟ್ ಈಸ್ ಈಕ್ವಲ್ ಟು 2y. ಹೌದಾ? ಓಕೆ. ಸೊ ಈಗ ನಾನು ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಏನಿದೆ ಅಲ್ಲ ಆ ಒಂದು ಟಿ ಆರ್ ಪ್ಲಸ್ 1 ಜನರಲ್ ಟರ್ಮ್ ಫಾರ್ಮುಲಾ. ಸಾರಿ. ಸೊ ಈ ಒಂದು ಎಕ್ಸ್ಪ್ಯಾನ್ಷನ್ ಅಲ್ಲಿ ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಇಫ್ ಐ ವಾಂಟ್ ಎನಿ ಪರ್ಟಿಕ್ಯುಲರ್ ಟರ್ಮ್ ವಾಟ್ ಐ ವಿಲ್ ಡೂ? ಐ ವಿಲ್ ಯೂಸ್ ಜನರಲ್ ಟರ್ಮ್ ಫಾರ್ಮುಲಾ ದಟ್ ಈಸ್ ಟಿ ಆರ್ ಪ್ಲಸ್ 1 ಇಸ್ ಈಕ್ವಲ್ ಟು ಎನ್ ಸಿ ಆರ್ ಎ ಪವರ್ ಎನ್ ಮೈನಸ್ ಆರ್ ಬಿ ಪವರ್ ಆರ್. ಎ ಪವರ್ ಎನ್ ಮೈನಸ್ ಆರ್ ಬಿ ಪವರ್ ಆರ್. ಫೈನ್. ಸೊ ಇಲ್ಲಿ ನಮಗೆ ಎನ್, ಎ ಮತ್ತೆ ಬಿಗಳ ವ್ಯಾಲ್ಯೂ ಮಾತ್ರ ಗೊತ್ತಿರೋದು, ಆರ್ ಕಥೆ ಗೊತ್ತಿಲ್ಲ. ಸೊ ಟಿ ಆರ್ ಪ್ಲಸ್ 1 ಹಾಗೆ ಬರೀರಿ. ವಾಟ್ ಈಸ್ ಎನ್ ಹಿಯರ್? 9. 9 ಸಿ ಆರ್ ಎ ಪವರ್ ಎನ್ ಮೈನಸ್ ಆರ್ ದಟ್ ಈಸ್ ಎಕ್ಸ್ ಪವರ್ ಎನ್ ಏನಿದೆ ಇಲ್ಲಿ 9 ಮೈನಸ್ ಆರ್ ಇಂಟು ಬಿ ಏನಿದೆ ಇಲ್ಲಿ 2y whole rise to the power r. ಕರೆಕ್ಟ್ ಅಲ್ಲ? ಆಮ್ ಐ ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ನಾವು ಈ ಪ್ರಶ್ನೆಯನ್ನ ಗಮನಿಸಿದಾಗ ನಮಗೇನು ಅರ್ಥ ಆಗುತ್ತೆ ಅಂದ್ರೆ ದಿಸ್ ಎಕ್ಸ್ ಪವರ್ 9 ಮೈನಸ್ ಆರ್ ಏನಿದೆ ಅಲ್ಲ ದಿಸ್ ವಿಲ್ ಬಿ ಈಕ್ವಲ್ ಟು 6 ಅಂತ. ವಾಟ್ ಅಬೌಟ್ ವೈ? ಹಾಗಿದ್ರೆ ನಾನು ಮೊದಲು ಒಂದು ಕೆಲಸ ಮಾಡ್ತೀನಿ. 9 CR ಇಂಟು ಎಕ್ಸ್ ಪವರ್ 9 ಮೈನಸ್ ಆರ್ ಇಂಟು 2 ಪವರ್ ಆರ್ ಇಂಟು ವೈ ಪವರ್ ಆರ್ ಅಂತ ಹೇಳಿ ಸೆಪರೇಟ್ ಮಾಡ್ಕೊಳ್ತೀನಿ. ಗೆಟ್ಟಿಂಗ್ ಇಟ್? ಇವಾಗ ನಾನು ಒಂದು ಕೆಲಸ ಮಾಡ್ತೀನಿ, ಅದೇನು 9 ಮೈನಸ್ ಆರ್ ಹಾಗೆ 6 ಎರಡು ಏನಿದೆಯಲ್ಲ ಎರಡನ್ನ ಈಕ್ವೇಟ್ ಮಾಡ್ತೀನಿ. ಓಕೆ, ದಟ್ ಈಸ್ ಎಕ್ಸ್ ಪವರ್ 9 ಮೈನಸ್ ಆರ್ ಕೊಟ್ಟರೆ ಅಂಡ್ 9 ಮೈನಸ್ ಆರ್ ಇಸ್ ಈಕ್ವಲ್ ಟು 6 ಅಂತ ಬರೀರಿ. ವಾಟ್ ಯು ವಿಲ್ ಗೆಟ್? ಮೈನಸ್ ಆರ್ ಇಸ್ ಈಕ್ವಲ್ ಟು 6 ಮೈನಸ್ 9 ಮೈನಸ್ ಆರ್ ಇಸ್ ಈಕ್ವಲ್ ಟು ಮೈನಸ್ 3. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ಯು ವಿಲ್ ಗೆಟ್ ಮೈನಸ್ ಕ್ಯಾನ್ಸಲ್ ಆದಾಗ ಆರ್ ವಿಲ್ ಬಿ ಈಕ್ವಲ್ ಟು 3. ಆರ್ ವ್ಯಾಲ್ಯೂ ಏನು ಬಂತು? 3 ಬಂತು. ಸೊ ಇಲ್ಲಿ ವೈ ಪವರ್ ಆರ್ ಅಂಡ್ ವಿ ಆರ್ ಗೆಟಿಂಗ್ ಆರ್ ವ್ಯಾಲ್ಯೂ ಆಸ್ 3. ಈಗ ಇದೇ 3ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 9 ಮೈನಸ್ 3 ಇಸ್ 6. ನೋಡಿ ಇದೇ ಬಂತು ವ್ಯಾಲ್ಯೂ. ಎಕ್ಸ್ ಪವರ್ 6 ವೈ ಪವರ್ 3, ಎಕ್ಸ್ ಪವರ್ 6 ವೈ ಪವರ್ 3. ಗೆಟಿಂಗ್ ಇಟ್? ಸೊ ಹಾಗಿದ್ರೆ ಅರ್ಥ ಆಯ್ತಲ್ಲ ಏನ್ ಮಾಡಿದೆ ಅಂತ? ಇಲ್ಲಿ ಕೊಟ್ಟಿದಾರಲ್ಲ ಈ ವ್ಯಾಲ್ಯೂನ ನೋಡ್ಕೊಂಡು ನಾನು ಇಲ್ಲಿರುವಂತಹ 9 ಮೈನಸ್ ಆರ್ನ ಹಾಗೆ ಮೇಲೆ ಕ್ವಶನ್ ಅಲ್ಲಿ ಕೊಟ್ಟಿರುವಂತಹ 6 ಅನ್ನ ಈಕ್ವೇಟ್ ಮಾಡಿದೆ. ದೇರ್ ಫೋರ್ ಐ ಗಾಟ್ ಆರ್ ವ್ಯಾಲ್ಯೂ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಓಕೆ, ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, ಇನ್ನು ಮಾಡ್ತೀನಿ ಈಗ. ಓಕೆ, ದಟ್ ಈಸ್ 9C3. ಲೆಟ್ ಮಿ ರೈಟ್ 9C3 ಇಂಟು ದಿಸ್ ಇಸ್ ಎಕ್ಸ್ ಪವರ್
6 ಬರುತ್ತೆ. ಎಕ್ಸ್ ಪವರ್ 6 ಇಂಟು ವೈ ಪವರ್ 3 ಇಂಟು ಎ ಪವರ್ 2 ಪವರ್ ಆರ್. So sorry, this is 2 power r. 2 power r is again 3. Okay, fine. So 9c3 into 2 power 3, that is 8. Alva, 2 cube is 8. X power 6 into y power 3. ಈಗ ನಮಗೆ ಆಪ್ಷನ್ ಏನದೆ ನೋಡೋಣ. ಆಪ್ಷನ್ ಇಲ್ಲ ಇಲ್ಲಿ, ಹೌದಾ? ಹಾಗಿದ್ರೆ ಕೋಎಫಿಷಿಯಂಟ್ ನ ನಾವೇ ಬರಿಬೇಕು. ದಟ್ ಈಸ್ t r plus 1. What is r here? r is 3. 3 plus 1 you will get 4. t4 will be equal to, ನೋಡಿ, 9c3 into 8 x power 6 into y cube. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಕೋಎಫಿಷಿಯಂಟ್ ಏನಿಲ್ಲಿ, ದಿಸ್ ಇಸ್ ದ ಕೋಎಫಿಷಿಯಂಟ್. ಓಕೆ, t4 is equal to, ನೀವು ಬೇಕಿದ್ರೆ ಇದನ್ನ ಇನ್ನೂ ನೀಟಾಗಿ ಅಂದರೆ 9 ಇಂಟು 8 ಇಂಟು 7 ಡಿವೈಡೆಡ್ ಬೈ 3 ಇಂಟು 2 ಇಂಟು 1 ಅಂತಲೂ ಬರಿಬಹುದು, ಅಥವಾ ಇಷ್ಟನ್ನೇ ಕೋಎಫಿಷಿಯಂಟ್ ಅಂತಲೂ ಬರಿಬಹುದು. ಗೆಟಿಂಗ್ ಇಟ್? 2 1s 2 4s 8, 3 1s 3 3s 9. ಅರ್ಥ ಆಯ್ತಾ? ಸೊ 3 4s 12, 12 7s 84, 84 ಇಂಟು 8 ಮಾಡೋಣ. ಕರೆಕ್ಟ್ ಅಲ್ವಾ? ಹಾಂ, ಸೊ 3 4s 12, 12 7s 12 7s 84, 84 ಇಂಟು 8 ಆಲ್ರೆಡಿ ಇಲ್ಲಿದೆ, ಅದನ್ನು ನಾನು ಬರ್ಕೊಂಡಿದ್ದೀನಿ. ಸೊ t4 ವಿಲ್ ಬಿ ಈಕ್ವಲ್ ಟು 8 4s 32, 8 8s 64, 64 ಪ್ಲಸ್ 3, ಹೌದಾ? ಯು ವಿಲ್ ಗೆಟ್ 67. ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ t4 ಅಂದರೆ ಫೋರ್ತ್ ಟರ್ಮಲ್ಲಿ ಕೋಎಫಿಷಿಯಂಟ್ ಏನು ಬಂತು? ದಿಸ್ ಇಸ್ ದ ಕೋಎಫಿಷಿಯಂಟ್. ದಿಸ್ ಇಸ್ ದ ಕೋಎಫಿಷಿಯಂಟ್. ಹಿಂಗಾದ್ರೂ ಬರಿಬಹುದು ಅಥವಾ ಹಿಂಗೂ ಕೂಡ ಬರಿಬಹುದು. ಗೆಟಿಂಗ್ ಇಟ್? ಆಲ್ ರೈಟ್. ಎಸ್. ಸೊ ಒಂದು ವೇಳೆ ಆಪ್ಷನ್, ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ, ಹೌದಾ? CET ಯಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಐದರ್ ಇಫ್ ದೇ ಹ್ಯಾವ್ ಗಿವನ್ 672 ಅದನ್ನು ಚೂಸ್ ಮಾಡಿ, ಇಲ್ಲ ಇದನ್ನು ಕೊಟ್ಟಿದ್ರ ಇದನ್ನು ಚೂಸ್ ಮಾಡಿ. ಕ್ಲಿಯರ್? ಅರ್ಥ ಆಯ್ತಲ್ಲ? ಆಲ್ ರೈಟ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. The 11th term of the expansion of x plus 1 by root x whole power 14 is. Okay. All right. The 11th term of the expansion. 11th term ಕೇಳ್ತಿದ್ದಾರೆ. Here again n is equal to 14, a is equal to x, b is equal to 1 by root x. 1 by root x. Okay. So ಈಗ again they are asking for the 11th term. They are asking for the 11th term, that is t11. ಹೌದಾ? ಹಾಗಿದ್ರೆ r ಏನಾಗುತ್ತೆ? t 10 plus 1, t 10 plus 1. ಕರೆಕ್ಟ್ ಅಲ್ಲ? ಹಾಗಿದ್ರೆ r will be equal to 10. Now I will write NCR ನಮಗೆ ಆಲ್ರೆಡಿ ಗೊತ್ತಿದೆ. ಸೊ 14 ಫಾರ್ಮುಲಾ ಏನು ಬರೆಯಲ್ಲ, ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ. 14c r ಏನಿಲ್ಲಿ 10 ಇಂಟು ಎ ಅಂದರೆ ಎಕ್ಸ್ ಪವರ್ n ಮೈನಸ್ ಆರ್, ದಟ್ ಈಸ್ 14 ಮೈನಸ್ 10 ಇಂಟು ಬಿ ಏನಿಲ್ಲಿ 1 ಬೈ ರೂಟ್ ಎಕ್ಸ್ ಹೋಲ್ ಪವರ್ ಆರ್ ಈಸ್ ಅಗೇನ್ 10. ಹೌದಾ? ಕರೆಕ್ಟ್ ತಾನೆ? ಎಸ್, ಎಕ್ಸಾಕ್ಟ್ಲಿ. ಸೊ ನಾವು 14c10 ಇಂಟು ಎಕ್ಸ್ ಪವರ್ 4 ಇಂಟು ನೋಡಿ 1 ಡಿವೈಡೆಡ್ ಬೈ ಎಕ್ಸ್ ಪವರ್ 1 ಬೈ 2. ಕರೆಕ್ಟ್ ಅಲ್ವಾ? ಎಕ್ಸ್ ಪವರ್ 1 ಬೈ 2 ಹೋಲ್ ಪವರ್ 10. ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ನಾನೇನು ಮಾಡ್ತೀನಿ ಈಗ ಅಂದರೆ, ಈ ಎಕ್ಸ್ ಪವರ್ 1 ಬೈ 2 ಇದೆ ಅಲ್ಲ, ಇದನ್ನ ಮೇಲ್ಗಡೆ ತಂದರೆ ಏನಾಗುತ್ತೆ? ಎಕ್ಸ್ ಪವರ್, ಇದನ್ನ ಮೇಲ್ಗಡೆ ತಗೊಂಬಂದ್ರೆ ವಾಟ್ ಐ ವಿಲ್ ಗೆಟ್? ಎಕ್ಸ್ ಪವರ್ ಮೈನಸ್ 1 ಬೈ 2. ಕರೆಕ್ಟ್ ಅಲ್ವಾ? ರೈಟ್? ಎಕ್ಸಾಕ್ಟ್ಲಿ. ಸೊ ಹಾಗಿದ್ರೆ ಐ ವಿಲ್ ರೈಟ್ ನಾವ್. ಸೊ ಏನು ಬರಿಬೇಕೀಗ? ವಿ ನೀಡ್ ಟು ರೈಟ್ 14c10, ಹೌದಾ? ಸೊ 14c10 ಇಂಟು ಎಕ್ಸ್ ಪವರ್ 4 ಇಂಟು ಎಕ್ಸ್ ಪವರ್ ಮೈನಸ್ 1 ಬೈ 2 ಹೋಲ್ ಪವರ್ 10. ಕರೆಕ್ಟ್ ಅಲ್ವಾ? ಈ ಎಕ್ಸ್ ಪವರ್ 1 ಬೈ 2 ಮೇಲ್ ಬಂದರೆ ಎಕ್ಸ್ ಪವರ್ ಮೈನಸ್ 1 ಬೈ 2 ಆಗುತ್ತೆ. 2 1s 2 5s 10.
ಕರೆಕ್ಟ್ ಅಲ್ವಾ? ಸೊ 14C10 ಇಂಟು ಎಕ್ಸ್ ಪವರ್ 4 ಇಂಟು ಎಕ್ಸ್ ಪವರ್ -1 ಇಂಟು 5 ಈಸ್ -5. ವಿ ನೋ ದ ಪ್ರಾಡಕ್ಟ್ ಲಾ ಗೊತ್ತು ನಮಗೆ, ಕರೆಕ್ಟ್ ಅಲ್ವಾ? ಸೊ ಬೇಸಸ್ ಸೇಮ್ ಇದ್ದಾಗ, ಎಕ್ಸ್ಪೋನೆಂಟ್ಸ್ಗಳು ಡಿಫ್ರೆಂಟ್ ಇದ್ದಾಗ ವಿ ವಿಲ್ ಆ್ಯಡ್ ದಮ್. ಅಂದರೆ 14C10 ಇಂಟು ಎಕ್ಸ್ ಪವರ್ 4 -5. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 14C10 ಇಂಟು ಎಕ್ಸ್ ಪವರ್ 4 -5 ಈಸ್ -1. ಕರೆಕ್ಟ್ ಅಲ್ಲ? ಎಕ್ಸಾಕ್ಟ್ಲಿ. ಸೊ 14C10 ವಿಲ್ ಬಿ ಈಕ್ವಲ್ ಟು, ನೋಡಿ ನಾನೇನು ಮಾಡ್ತೀನಿ, ಒಂದು ಕೆಲಸ ಮಾಡ್ತೀನಿ, 14C10 ಏನಿದೆ ಅಲ್ಲ ತುಂಬ ಲಾರ್ಜ್ ಆಗುತ್ತೆ, ಅದಕ್ಕೆ ಐ ವಿಲ್ ಅಪ್ಲೈ ಎ ಫಾರ್ಮುಲಾ. ಏನು? ವಿ ನೋ ದ್ಯಾಟ್ NCR ಕ್ಯಾನ್ ಬಿ ರಿಟನ್ ಆಸ್ NC n-R. ಅಂದರೆ ಹಿಯರ್ 14C10 ವಿಲ್ ಬಿ ಈಕ್ವಲ್ ಟು 14C 14 - 10 which is equal to 14C4. Correct alva? Yes. So I shall write this as 14C4 into x power -1. Okay. So x power -1 ನಾನು ಏನು ಮಾಡ್ತೀನಿ ಅಂದರೆ 14C4 into x power -1 ಹಾಗೆ ಇರಲಿ. ಐ ವಿಲ್ ಲೆಟ್ ಯು ನೋ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ 14C4 ನಾನು 14 ಇಂಟು 13 ಇಂಟು 12 ಇಂಟು 11 4 ಟೈಮ್ಸ್ ಎಕ್ಸ್ಟೆಂಡ್ ಮಾಡಿದೆ, ಡಿವೈಡೆಡ್ ಬೈ 4 ಇಂಟು 3 ಇಂಟು 2 ಇಂಟು 1 ಇಂಟು ಎಕ್ಸ್ ಪವರ್ -1. ನೋಡಿ 2 1s 2 6 12, ಹೌದಾ? 3 1s 3 2s 6, 2 1s 2 2s 4, 2 1s 2 7s 14. ಏನೇನು ಉಳಿತೀಗ? 13 7s 91 ಇಂಟು 11 ಉಳಿತು, ಡಿವೈಡೆಡ್ ಬೈ ಏನು ಉಳಿದಿಲ್ಲ, ಡಿವೈಡೆಡ್ ಬೈ 1, ಹೌದಾ? ಸೊ ಎಕ್ಸ್ ಪವರ್ -1 ಏನಿದೆ ಅಲ್ಲ, ಇದನ್ನ ನಾನೇನು ಮಾಡ್ತೀನಿ, ಕೆಳಗಡೆ ತಗೊಂಬಂದಾಗ ಐ ವಿಲ್ ಗೆಟ್ ಡಿವೈಡೆಡ್ ಬೈ ಎಕ್ಸ್. ಓಕೆ, ಅಂಡ್ ಅಟ್ ಲಾಸ್ಟ್ 11 1s 11, 11 9s 99 plus 1 is 100. 1001 divided by x will be the answer. This is the 11th term. ಹೌದಾ? ಸೊ ಆಪ್ಷನ್ ಅಲ್ಲಿ ನಮಗೆ ಏನು ಕೊಟ್ಟಾರೆ? ಆಪ್ಷನ್ ಬಿ 1001 divided by x is the right answer. Is it clear? ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಸೊ ದಿಸ್ ವಿಲ್ ಬಿ ದ right answer. Fine. Next question. The total number of terms in the expansion. Again, total number of terms na find out ಮಾಡೋದು. Just go with n. ಅಂದ್ರೆ exponent ಏನಿದೆ? odd ಇದೆ. So compare it with 2n minus 1 is equal to 51. odd ಇದ್ದಾಗ 2n minus 1, even ಇದ್ದಾಗ 2n ಜೊತೆ ಕಂಪೇರ್ ಮಾಡಿ ಕೊಟ್ಟಿರುವಂಥ ಇಂಡೆಕ್ಸ್ ಅನ್ನ 2n is equal to 51 minus 1 ಈ ಕಡೆ ಹೋದಾಗ you will get 52 and n will be equal to 52 by 2. So 2 1s 2 2s 4, 2 6 12, n will be equal to 26. ಹಾಗಿದ್ರೆ ಆಪ್ಷನ್ ಸಿ will be the right answer. ಆಪ್ಷನ್ ಸಿ is the right answer. ಈಗ ನೆಕ್ಸ್ಟ್ ಕ್ವೆಶ್ಚನ್, ಲಾಸ್ಟ್ ಕ್ವೆಶ್ಚನ್. ಅಗೇನ್ to find the total number of terms in the expansion. Okay, so here ಏನು ಕೊಟ್ಟಿದ್ದಾರೆ ನಮಗೆ? They have given 2 terms with the index as 47. ಏನಿದೆ ಅದು? odd ಇದೆ. So I will compare it with 2n minus 1 is equal to 47. 2n is equal to 47. ಇದು ಈ ಕಡೆ ಬಂದಾಗ ಪ್ಲಸ್ 1 ಆಗುತ್ತೆ. 2n is equal to 48 ಆಗುತ್ತೆ. n is equal to 48 divided by 2 ಮಾಡ್ತೀನಿ. and 2 1s 2 2s 4, 2 4s 8. n will be equal to 24. n will be equal to 24. Option A is the right answer. Option A is the right answer. ಅರ್ಥ ಆಯ್ತಾ? ಓಕೆನಾ ಮಕ್ಕಳೇ? ಸಿಂಪಲ್. ಆಲ್ ರೈಟ್. ಸೊ ಮಕ್ಕಳೇ, ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವು ಸೆಟ್ಸ್ ಹಾಗೆ ಬೈನೋಮಿಯಲ್ ಥಿಯರಮ್ ಮೇಲೆ ಇರುವಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡ್ವಿ. ಹಾಗೆ ಅವುಗಳ ಮೇಲೆ ಇರುವಂತಹ ಸೂಪರ್ 30 ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ ಕೂಡ ಆಯಿತು. ಐ ಬಿಲೀವ್ ಈ ಒಂದು ಸೆಷನ್ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎರಡೂ ಚಾಪ್ಟರ್ಗಳ ಮೇಲೆ ನಮಗೆ ವೇಟೇಜ್ ಅಗೇನ್ ಹೇಳ್ತಿದ್ದೀನಿ, ಬೈನೋಮಿಯಲ್ ಥಿಯರಮಿಂದನೂ ಸೆಟ್ಸಿಂದನೂ ನಮಗೆ ಬರುವಂಥದ್ದೇನು ಒಂದೊಂದು ಕ್ವೆಶನ್. ಹೌದಾ? ಸೊ ಇಷ್ಟು ವರ್ಷಗಳಿಂದ ನಾವು ಅನಲೈಸ್ ಮಾಡಿದಾಗ ವಿ ವಿಲ್ ಗೆಟ್ 1 mark ಕ್ವೆಶನ್ ಫ್ರಮ್ ಈಚ್ ಚಾಪ್ಟರ್. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓಕೆ ಅಂತ ಹೇಳ್ತಾ
ಇವತ್ತಿನ ಈ ಒಂದು ಸೆಷನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.